ಸುಂದರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಕೋರ್ತಾ ಸರ್ ಇಂದ ಒಂದಿಷ್ಟು ಪ್ರಾಸ್ತಾವಿಕ ನುಡಿಗಳು ನಾನು ಹೇಳ್ಬೇಕಂತ ಕೇಳಿಕೊಳ್ತೇನೆ ಸರ್. ನೀವು ಎಲ್ಲರಿಗೂ ನಮಸ್ಕಾರ ಮತ್ತು ಸ್ವಾಗತ ಕೂಡ. ಈ ಒಂದು ಅರಳು ಮಲ್ಲಿಗೆ ಯೋಜನೆಯಲ್ಲಿ ಕೆಲವೊಂದಿಷ್ಟು ಬಹಳ ಗಮನಿಸಬೇಕಾದಂತಹ ಬೆಳವಣಿಗೆಗಳು, ಮುಖ್ಯವಾಗಿ ಪ್ರಮಾಣದ ದೃಷ್ಟಿಯಿಂದ ಅಲ್ಲ, ಗುಣಮಟ್ಟದ ದೃಷ್ಟಿಯಿಂದ ಹೇಳೋದಾದ್ರೆ, ಮಕ್ಕಳ ಕಲಿಕೆಯ ಒಂದು ನಾವು ಹೇಳೋದಾದ್ರೆ, ಒಂದು ಪರಿಧಿ ಅಂತ ಹೇಳೋದಾದ್ರೆ, ಅದು ಸ್ವಲ್ಪ ವಿಸ್ತಾರ ಆಗ್ತಾ ಇದೆ ಅಂತ. ಅದು ಆಗ್ತಾ ಇರೋದು ಕೇಳಿಸ್ಕೊಳ್ಳೋದ್ರ ಮೂಲಕ ಅಂತ. ಹೆಚ್ಚು ಹೆಚ್ಚು ಕಥೆಗಳನ್ನ ಅವರು ಕೇಳಿಸ್ಕೊಳ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಅವರ ಒಂದು ಮನಸ್ಸು ಮತ್ತು ಕಲ್ಪನಾ ಲೋಕ ಹೆಚ್ಚಾಗ್ತಾ ಇದೆ ಅನ್ನೋದು ನಮ್ಮ ಎಲ್ಲ ಈ ಸಹಭಾಗಿಗಳಿಂದ ಬರ್ತಾ ಇರುವ ಈ ಮಾಹಿತಿಯಿಂದಲೂ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ, ನೇರವಾಗಿ ನೋಡಿದಾಗಲೂ ಗೊತ್ತಾಗ್ತಾ ಇದೆ. ಇದು ಬಹಳ ಬೆಳವಣಿಗೆ ಕೂಡ. ಇದರಲ್ಲಿ ಇನ್ನೊಂದು ಬಹಳ ಮಹತ್ವದ ಅಂಶ ಸೇರ್ಕೊಂಡಿದೆ. ಈ ವರ್ಷ ಬೆಂಗಳೂರಿನ ಒಂದು ಶಾಲೆಯಲ್ಲಿ, ಅದು ಸರ್ಕಾರಿ ಶಾಲೆಯಲ್ಲಿ, ಕೇಳಿಸಿಕೊಳ್ಳುವುದರ ಜೊತೆಗೆ ಇನ್ನೊಂದು ಈ ಕಣ್ಣಿನ ಪಾತ್ರದಿಂದ ಏನೇನೋ ಶಿಕ್ಷಣ ಆಗಬಹುದು ಅನ್ನುವ ಒಂದು ಸಣ್ಣ ಪ್ರಯೋಗ ಶುರುವಾಗಿದೆ. ಅಂದ್ರೆ ಯಾವುದನ್ನ ನಾವು ಇಲ್ಲಿ ಮೊದಲಿಗೆ ಕಿವಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ವಿ, ಕೇಳಿಸ್ಕೊಳ್ಳಿ ಮಕ್ಕಳು ಕೇಳಿಸ್ಕೊಳ್ಳಿ ಅನ್ನೋ ಅರ್ಥದಲ್ಲಿ, ಈಗ ಕೇಳಿಸಿಕೊಳ್ಳುವುದರ ಜೊತೆಗೆ ನೋಡುವ, ತಮ್ಮ ಸುತ್ತಮುತ್ತ ಇರುವ ಲೋಕವನ್ನ ಗ್ರಹಿಸುವ, ಅದರೊಂದಿಗೆ ಒಂದು ಸಂವಹನ ಮಾಡುವ, ಮಾತನಾಡುವ, ಮುಟ್ಟುವ, ತಟ್ಟುವ, ಮತ್ತು ಅದನ್ನ ಅಲ್ಲಿರುವ ವಿಶೇಷಗಳಲ್ಲಿ ಒಂದು ಬಣ್ಣಗಳನ್ನು ಕೂಡ ಗುರುತಿಸುವ. ನಮ್ಮ ಸುತ್ತಲೂ ಒಂದು ರೀತಿಯಲ್ಲಿ ಬೆಳಕಿನ ಬಣ್ಣದ ಜಗತ್ತಿದೆ, ಅದೇ ಒಂದು ರೀತಿಯ ಅರ್ಥಛಾಯೆಗಳನ್ನ ಕೊಡ್ತಾ ಹೋಗ್ತದೆ ಕೂಡ. ಇದು ನಮ್ಮ ಕಲಿಕೆಯಲ್ಲಿ ಒಂದಾಗಬೇಕು. ಅಂದ್ರೆ ನಮ್ಮ ಕಣ್ಣುಗಳನ್ನು ಕೂಡ ಬೆಳೆಸುವ, ಕಣ್ಣಿನ ಮೂಲಕ ನಮ್ಮ ವ್ಯಕ್ತಿತ್ವವನ್ನ, ಜ್ಞಾನವನ್ನು ಬೆಳೆಸಿಕೊಳ್ಳುವ ಒಂದು ಸಾಧ್ಯತೆಯನ್ನು ನಾವು ಕಂಡುಕೊಳ್ಬೇಕು ಅನ್ನೋದು ಬಹಳ ದಿನಗಳಿಂದ ನಮ್ಮ ಮನಸ್ಸಿನಲ್ಲಿ ಇತ್ತು. ಅದೃಷ್ಟವಶಾತ್ ಈ ವರ್ಷ ನಮಗೆ ನಮ್ಮ ಸ್ನೇಹಿತರು ಶ್ರೀ MG ಕುಲಕರ್ಣಿಯವರು, ಅವರು ದೃಶ್ಯ ಕಲಾವಿದರು, ವಿಜುವಲ್ ಆರ್ಟಿಸ್ಟ್, ಬಹಳಷ್ಟು ಅನುಭವ ಇರುವಂಥವ್ರು, ರೇಖೆಗಳ ಮೂಲಕ, ಬಣ್ಣಗಳ ಮೂಲಕ ಹೊರಗೆ ಅಭಿವ್ಯಕ್ತಿಗೊಳಿಸುವಂತಹ ಒಂದು ಮಾಧ್ಯಮ ಅದು. ಮತ್ತು ಈ ಸಾಹಿತ್ಯ, ಅಂದ್ರೆ ಭಾಷೆ ಇತ್ಯಾದಿ ಸೇರಿಕೊಂಡಾಗ ಮಕ್ಕಳ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಬಹಳಷ್ಟು ನಾವು ಭರವಸೆಗಳನ್ನ ಇಟ್ಕೊಳ್ಬಹುದು. ಅಂತಹ ಒಂದು ವಿಶೇಷ ಜರುಗ್ತಾ ಬಂದಿದೆ. ಇದನ್ನ ಆನ್ಲೈನ್ ಕಾರ್ಯಕ್ರಮದಲ್ಲಿನೂ ಕೂಡ ತಾವು ಇಲ್ಲಿವರೆಗೂ ಕಥೆಗಳ ಸುತ್ತ ಅಥವಾ ಒಂದು ರೀತಿಯ ಅನುಭವಾತ್ಮಕ ಕಾರ್ಯಾಗಾರ ನಡೀತಾ ಇರೋದನ್ನು ತಾವೆಲ್ಲ ನೋಡಿದ್ರಿ. ಈ ಸಲ ಏನಾಗ್ತಾ ಇದೆ ಅಂದ್ರೆ, ಶ್ರೀ MG ಕುಲಕರ್ಣಿ ಅವರ ಒಂದು ಕಾರಣದಿಂದಾಗಿ ಇವತ್ತು ದೃಶ್ಯ ಕಲೆಗೆ ಸಂಬಂಧಿಸಿದಂತಹ ಒಂದಿಷ್ಟು ಅನುಭವಗಳನ್ನು ನಾವು ಪಡೆಯೋದಕ್ಕೆ ಶುರು ಮಾಡ್ತೀವಿ ಅಂತ. ಯಾಕೆ ಅಂತಂದ್ರೆ, ಇವತ್ತು ಶುರು ಆಗ್ತದೆ, ಮುಂದಿನ ದಿನಗಳಲ್ಲಿ ಈ ಪ್ರಯಾಣದಲ್ಲಿ, ಅರಳು ಮಲ್ಲಿಗೆ ಯೋಜನೆಯ ಪ್ರಯಾಣದಲ್ಲಿ ಕೇಳಿಸಿಕೊಳ್ಳುವುದರ ಜೊತೆಗೆ ನೋಡುವ, ಅಂದ್ರೆ ಕಿವಿಯ ಜೊತೆಗೆ ಕಣ್ಣಿನ ಜೊತೆಗೆ ಕಿವಿಯ ಒಂದು ಭಾಗವಹಿಸುವಿಕೆ ಕೂಡ ಇದರಲ್ಲಿ ಇರ್ತದೆ. ಇದು ಇನ್ನೂ ಹೆಚ್ಚು ವಿಸ್ತಾರ ಆಗ್ಬೋದು ಅನ್ನುವ ಆಶೆ ಕೂಡ ನಮಗೆ ಇದೆ. ಇವತ್ತು ಈ ಒಂದು ವಿಶೇಷಕ್ಕೆ ನಾವೆಲ್ಲ ತೆರೆದುಕೊಂಡಿರೋಣ. ಇಷ್ಟು ನಮ್ಮ ಗಮನಕ್ಕೆ ತಂದು ಈಗ ಮುಂದಿನ ಕಾರ್ಯಕ್ರಮವನ್ನ ಪ್ರವೇಶ ಮಾಡೋಣ. ನಮಸ್ಕಾರ. ಧನ್ಯವಾದಗಳು ಸರ್. ಒಂದು ಬಹಳ ಸರಿಯಾದ ಪ್ರಾಸ್ತಾವಿಕ ನುಡಿ ಸಿಕ್ತು ನಮಗೆ ಇಂದಿನ ಒಂದು ಕಾರ್ಯಕ್ರಮಕ್ಕೆ. ಎಲ್ಲರಿಗೊಂದು ಪ್ರಶ್ನೆ ಇತ್ತು, ಏನಿರ್ಬೋದು ಅಂತ. ಕಲೆ ಅಂತ ಗೊತ್ತಾಗುತ್ತೆ, ಆದ್ರೆ ದೃಶ್ಯ ಕಲೆ ಅಂದ್ರೂ ಒಂದು ದೊಡ್ಡ ಪ್ರಶ್ನೆ ಇದೆ, ಏನಿರ್ಬೋದು ಅಂತ. ಒಂದು ಸ್ವಲ್ಪ ಸ್ಪಷ್ಟ ನಮಗೆ ಖಂಡಿತ ಸಿಕ್ತು. ಈಗ ಇಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವವರು ನಮ್ಮ
ಪರಿಚಿತ ಮತ್ತು ಪ್ರೀತಿಯ ಮೇಡಮು ಶ್ರೀಮತಿ ಬೃಂದಾರಾವ್ ಮೇಡಮು. ನನಗೆ ವೈಯಕ್ತಿಕವಾಗಿ ಮತ್ತು ಧ್ವನಿ ಜೊತೆಗೆ ಸುಮಾರು 20-25 ವರ್ಷನೂ ಸಂಪರ್ಕ ಇದೆ. ಅವರಿಗೆ ನಾನು ಫೋನ್ ಮಾಡಿ ಕೇಳಿದಾಗ ಒಂದೇ ಮಾತಿಗೆ ಆಯ್ತು ಗಂಗಾಧರು, ನಾನು ಖಂಡಿತ ಭಾಗವಹಿಸ್ತೀನಿ ಅತಿಥಿಯಾಗಿ ಅಂದ್ರು. ಆಮೇಲೆ ಒಂದು ಪುಟ್ಟ ಕತೆ ಒಂದು ನಿಮ್ಮಿಂದ ವಾಚನ ಬರ್ಬೇಕು ಅಂತ ಕೇಳಿದಾಗ ಅದಕ್ಕೂ ಹೂ ಅಂದ್ರು. ತುಂಬಾ ಖುಷಿ ಆಯ್ತು ಮೇಡಮ್ ಜೊತೆ ಮಾತಾಡಿ. ಅವರೀಗ ಭಾಗವಹಿಸಿದ್ದಾರೆ. ಅವರು ಒಂದು ಕಿರು ಪರಿಚಯ ನಾನು ಮಾಡ್ಕೊಡ್ತೇನೆ. ಅವ್ರು ಕೇಳಿದಾಗ ನಾನು ನನ್ನ ಬಗ್ಗೆ ಏನು ಇಲ್ಲಪ್ಪ, ಅಂದ್ರೆ ಬಹಳ ಸರಳವಾಗಿ ಮುದ್ದಾಗಿ ಹೇಳಿದ್ರು. ನನಗೆ ಅಯ್ಯೋ ಇಷ್ಟೆಲ್ಲ ಇದೆ, ಆದ್ರೂ ಇವರು ಏನು ಹೇಳಲಿಕ್ಕೆ ಅವಕಾಶ ಮಾಡಲಿಲ್ಲ ಅನ್ಕೊಂಡೆ. ಆಮೇಲೆ ನಮ್ಮ ಒಡನಾಟ ಇಟ್ಕೊಂಡು ನಾನು ಕೆಲವೊಂದು ಪಾಯಿಂಟ್ಸ್ ಮಾಡ್ಕೊಂಡಾಗ ಅವರು ಒಂದು ಸ್ವಲ್ಪ ಕೆಲವೊಂದು ಹೇಳಬೇಕಂತ ನನಗೆ ಅನಿಸ್ತು. ಅದೊಂದು ಕೆಲವು ಅಂಶ ಹಂಚ್ಕೊಳ್ತೀನಿ. ಮೊದಲಿಗೆ ಅವರಿಗೆ ಅರಳು ಮಲ್ಲಿಗೆ ಗುಂಪಿನ ಹಳೆಯ ಸಹಭಾಗಿದಾರರಿಗೆ ಇವರು ಪರಿಚಯ ಇದ್ದೇ ಇರುತ್ತದೆ. ಮತ್ತು ಬೃಂದಾ ಮೇಡಮ್ ಅವರಿಗೂ ಅರಳು ಯೋಜನೆ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಅವರು 2 ವರ್ಷ ಕಾಲ ಅರಳು ಯೋಜನೆಯಲ್ಲಿ ಇದ್ರು ನಮ್ಮ ಜೊತೆಗೆ ಕೈ ಜೋಡಿಸಿ. ಅವ್ರ ಮಾರ್ಗದರ್ಶನ ನಾವು ಪಡೆದಿದ್ದೀವಿ. ಕೆಲವರು 3-4 ವರ್ಷದಿಂದ ಯಾರು ಭಾಗವಹಿಸ್ತಿದ್ರೆ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ಇವ್ರ ಪರಿಚಯ. ಈಗ ಕೆಲವರು ಹೊಸಬ್ರು ಸೇರ್ಕೊಂಡಿದ್ದಾರ ಈ ಅರಳು ಮಲ್ಲಿಗೆ ಯೋಜನೆಯಲ್ಲಿ. ಅದರಿಂದ ಅವರ ಒಂದು ಸಂಕ್ಷಿಪ್ತ ಪರಿಚಯ ಖಂಡಿತ ಅಗತ್ಯ ಇದೆ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದೊಂದಿಗೆ ಸುಮಾರು 20-25 ವರ್ಷಗಳಿಂದ ನಿರಂತರವಾಗಿ ಒಂದು ಶೈಕ್ಷಣಿಕ ಸಂಪರ್ಕ ಹೊಂದಿರುವ ಶ್ರೀಮತಿ ಬೃಂದಾರಾವ್ ಇವರು ಮೂಲತಃ ಸಿವಿಲ್ ಇಂಜಿನಿಯರ್. ಆದ್ರೆ ಇವರ ಆಸಕ್ತಿ ಎಲ್ಲ ಶಿಕ್ಷಣ ಕ್ಷೇತ್ರ ಆಗಿತ್ತು. ಆದ್ರಿಂದ ಇವರು ತಮ್ಮ ವೃತ್ತಿ ಬದುಕನ್ನು ಪೂರ್ಣವಾಗಿ ಶಿಕ್ಷಣದ ಕಡೆ ತಂದ್ರು. ಹೀಗೆ ಶಿಕ್ಷಣಕ್ಕೆ ಸಂಬಂಧಿಸಿದ ವಿವಿಧ ಮಹತ್ವದ ಯೋಜನೆಗಳಲ್ಲಿ ತಮ್ಮನ್ನು ತಾವು ತೊಡಕೊಂಡು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಸದ್ಯ ರಾಮಕೃಷ್ಣ ವಿದ್ಯಾಕೇಂದ್ರ ಶಿವನಹಳ್ಳಿ ಬೆಂಗಳೂರು ಇಲ್ಲಿ ವ್ಯವಸ್ಥಾಪಕ ಸಮಿತಿಯಲ್ಲಿ ಇದ್ದಾರೆ. ಜೊತೆಗೆ ಅಲ್ಲಿನ ಶಿಕ್ಷಕರು ಮತ್ತು ಮಕ್ಕಳ ಜೊತೆ ಸಾಕಷ್ಟು ಒಡನಾಟ ಮತ್ತು ಬೇರೆ ಬೇರೆ ರೀತಿಯ ಪ್ರಾಯೋಗಿಕ ಶೈಕ್ಷಣಿಕ ಕೆಲಸಗಳು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನನಗೆ ನೆನಪಾಗೋದು ಪಠ್ಯಕ್ರಮ ಪರಿಷ್ಕರಣೆ ಕಾರ್ಯ. ಆ ಒಂದು ಶಾಲೆಯಲ್ಲಿ ಅಲ್ಲಿದೇ ಒಂದು ತನ್ನದೇ ಆದ ಒಂದು ಪಠ್ಯಕ್ರಮ ರೂಪಿಸ್ತಾರೆ. ಆ ಒಂದು ಕೆಲಸದಲ್ಲಿ ಇವರು ಹೆಚ್ಚು ಪಾತ್ರ ವಹಿಸ್ತಾರೆ. ಮತ್ತೆ ಇವರಿಗೆ ಮತ್ತು ಇಂಗ್ಲಿಷ್ ಹಾಗೂ ವಿಜ್ಞಾನ ವಿಷಯಗಳ ತುಂಬಾ ಆಸಕ್ತಿ ಇದೆ. ಈ ವಿಷಯಗಳಲ್ಲಿ ವಿವಿಧ ರೀತಿಯ ಸಂಪನ್ಮೂಲಗಳನ್ನು ಸೃಷ್ಟಿಸುವ ಕೆಲಸ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಬರಹಗಳನ್ನು ಅವರು ತಂದಿದ್ದಾರೆ. ಅಂದ್ರೆ ಬರೀತಾ ಇದ್ದಾರೆ ಮತ್ತು ಬರೆದಿದ್ದಾರೆ. ವಿಶೇಷವಾಗಿ ಅನುವಾದಿತ ಲೇಖನಗಳು, ಮಕ್ಕಳ ಕಥೆಗಳು ಮತ್ತೆ ಕೆಲವು ಪುಸ್ತಕ ಪರಿಚಯಗಳ ಕೆಲಸನೂ ಮಾಡಿದ್ದಾರೆ. ವೈಯಕ್ತಿಕವಾಗಿ ಹೇಳೋದಾದ್ರೆ ನಾನು 2006ರಲ್ಲಿ RV ಕಾಲೇಜಲ್ಲಿ ಡಿ.ಎಡ್ ಮಾಡುವಾಗ ವಿದ್ಯಾಶಿಲ್ಪ ಯೋಜನೆ ಅಂತ ಒಂದು ಕರ್ನಾಟಕ ಎಜುಕೇಶನ್ ನೆಟ್ವರ್ಕ್ ಅಂತ ಮಾಡ್ತಾ ಇದ್ರು. ಅಲ್ಲಿ ನಮಗೆ ಇವ್ರ ಪರಿಚಯ ಮೊದಲಿಗೆ ಆಯಿತು. ಆ ಒಂದು ಯೋಜನೆಯಲ್ಲಿ RVC, ಸುವಿದ್ಯಾ ಮತ್ತು ಧ್ವನಿ ಜೊತೆಗೆ ಇವರೇ ಒಂದು ಸಂಸ್ಥೆ ಕಟ್ಟಿದ VSEI ಸೇರ್ಕೊಂಡು ಎಲ್ಲ ಸಂಸ್ಥೆಗಳ ಸಹಯೋಗದಲ್ಲಿ ಒಂದು ವಿದ್ಯಾಶಿಲ್ಪ ಯೋಜನೆ ಆಯ್ತು. ಅಲ್ಲಿ ಪ್ರತಿ ವಾರ ಇವರು ತರಗತಿ ತಗೊಳ್ತಾ ಇದ್ರು. ನಮಗೆ ಮುಖ್ಯವಾಗಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದ ತರಗತಿಗಳು ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿ ನಮಗೆ ಇಷ್ಟ ಆಗ್ತಿದ್ವು ಆ ತರಗತಿಗಳು. ಮುಂದೆ ಹೇಳೋದಾದ್ರೆ VSEI ಸಂಸ್ಥೆ ಮತ್ತು RVC ಜೊತೆ ಸೇರಿ ಸಾಕಷ್ಟು ಯೋಜನೆಗಳನ್ನು ಅವರು ರೂಪಿಸಿ ಅಲ್ಲಿ ಮಹತ್ವದ ಕೆಲಸ ಮಾಡ್ತಾರೆ. ಮುಖ್ಯವಾಗಿ ಒಂದು ಅಂಚಿನಲ್ಲಿರುವ ಪ್ರಾಥಮಿಕ ಶಾಲೆಗಳಲ್ಲಿ ಸಂಪನ್ಮೂಲಗಳ ಸಾಮರ್ಥ್ಯ ವರ್ಧನೆ ತರುವಂತಹ ಕಾರ್ಯಕ್ರಮಗಳನ್ನು ಅವರು ರೂಪಿಸಿ ಯಶಸ್ವಿ ಆಗ್ತಾರೆ. ಜೊತೆಗೆ DSCRT ಮತ್ತು ಡಯಟ್ ಗಳ ಜೊತೆಗೂಡಿ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಲ್ಲಿ ಕೆಲವು ಶಿಕ್ಷಕರ ಕೈಪಿಡಿಗಳು, ವಿಡಿಯೋ ಸಂಪನ್ಮೂಲಗಳು ಇತ್ಯಾದಿಗಳು ಇಲ್ಲಿ ನಾವು ಮಾಡ್ಕೋಬಹುದು. ಇಲ್ಲಿ ಕನ್ನಡ ವಿಷಯ ಕಲಿಕೆಗೆ ಪೂರಕವಾದ ಸಂಪನ್ಮೂಲಗಳು ಇಲ್ಲಿ ತರ್ತಾರೆ. ಇದಕ್ಕೂ ಎಲ್ಲ ಮುಖ್ಯವಾಗಿ ನಮಗೆ ಮತ್ತೆ ನೆನಪಾಗೋದು ಧ್ವನಿಯ ಶಿಕ್ಷಾಂತರ ಯೋಜನೆ. 3 ವರ್ಷ ನಡೆಯುತ್ತೆ ಈ ಯೋಜನೆ. ಈ ಯೋಜನೆಯಲ್ಲಿ ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದ ಸಂಪನ್ಮೂಲಗಳನ್ನು ಸೃಷ್ಟಿಸುವ ಕಾರ್ಯ ಮತ್ತು ಶಿಕ್ಷಕರಿಗೆ ಕಾರ್ಯಾಗಾರಗಳನ್ನು ನಡೆಸುವಂತಹ ಕೆಲಸ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಯಶಸ್ವಿ ಆಗುತ್ತೆ. ಧ್ವನಿ ಕನ್ನಡ ಮತ್ತು ಸಮಾಜ ವಿಜ್ಞಾನ ಮಾಡಿದ್ರೆ ಸುವಿದ್ಯಾ ಗಣಿತ ವಿಷಯ ಮಾಡುತ್ತೆ, ಇವರು ಇಂಗ್ಲಿಷ್ ವಿಷಯ ಮಾಡ್ಕೊಳ್ತಾರೆ. ಮತ್ತು ವಿಜ್ಞಾನ ಬಲೂರ್ಗಿ ಸರ್ ಮತ್ತು ಹರೀಶ್ ಅವರು ನಡೆಸ್ಕೊಳ್ತಾರೆ. ಈ ಎಲ್ಲ ಒಂದು ಸಮಾನ ಮನಸ್ಕರು ಸೇರ್ಕೊಂಡು ಮಾಡಿದಂತಹ ಒಂದು ಈ ಯೋಜನೆ ತುಂಬಾ ಯಶಸ್ವಿ ಆಗುತ್ತೆ. ಬೆಂಗಳೂರಿನ 2 ಕ್ಲಸ್ಟರ್ ಅಲ್ಲಿ ಇದು ಜರುಗುತ್ತೆ.
ಇದಾದ್ಮೇಲೆ ನೆನ್ಪು ಮಾಡ್ಕೊಳ್ಳೋದು ಅವ್ರ ಬಗ್ಗೆ ಅಂದ್ರೆ ದರ್ಪಣ ಮತ್ತು ಕಿರುದರ್ಪಣ ಒಂದು ಯೋಜನೆಗಳಲ್ಲಿ ಅವರು ಸಾಕಷ್ಟು ಅನುವಾದಿತ ಲೇಖನಗಳು, ಶೈಕ್ಷಣಿಕ ಆ, ಲೇಖನಗಳು ಅವರು ಅನುವಾದ ಮಾಡಿ ತರ್ತಾರೆ. ಮತ್ತೆ ಕೆಲವು ಸ್ವಂತ ಬರಹಗಳು ಅಲ್ಲಿ ಬರೀತಾರೆ. ಆಮೇಲೆ ನಮ್ಮ ಧ್ವನಿಯ ಬಯಲು ಪತ್ರಿಕೆಗೂ ಅವರು ಸಂಪಾದಕ ಮಂಡಳಿಯಲ್ಲಿ ಇರ್ತಾರೆ ಮತ್ತು ಕೆಲವು ಪ್ರವಾಸ ಲೇಖನಗಳನ್ನ ಮತ್ತು ಅನುವಾದಿತ ಲೇಖನಗಳನ್ನ ಅವರು ತಂದೆ ತರ್ತಿರ್ತಾರೆ, ಕೊಟ್ಟಿದ್ದಾರೆ. ಆಮೇಲೆ ನನಗೆ ತಕ್ಷಣ ನೆನಪಾಗಿದ್ದು ಕವನ ವಾಚನ. ಸಾಸ್ಪಂದನ ಅಂತ ಒಂದು ಗುಂಪಿತ್ತು. ಸುಮಾರು ನನಗೆ ನೆನಪಿದ್ದಂಗೆ ಒಂದು 15 ವರ್ಷ ಹಿಂದೆ ಅಲ್ಲಿ ಸುಮಾರು ವರ್ಷ ಕಾಲ ಇದು ಸಾಸ್ಪಂದನ ಗುಂಪಿನ ಮೂಲಕ ಕಥಾವಾಚನಗಳು ನಡೀತಾ ಇರ್ತವೆ. ಆ ಕಥಾವಾಚನ ಸಂದರ್ಭದಲ್ಲಿ ಇವರು ಪಾತ್ರ ತುಂಬಾ ಹೆಚ್ಚಿರುತ್ತೆ. ತಿಂಗಳಿಗೆ ಒಂದ್ಸಲ ಒಂದೊಂದು ಮನೆಯಲ್ಲಿ ಕಥಾವಾಚನ ಆಗ್ತಾ ಇರುತ್ತೆ. ಅಲ್ಲಿ ನಾನು ಗಮನಿಸಿದ್ದು ಇವರು ಕವನಗಳ ಬಗ್ಗೆ ಆಸಕ್ತಿ ಹೆಚ್ಚಿದೆ. ಮತ್ತೆ ಕವನಗಳ ಬಗ್ಗೆ ಸಂವಾದಗಳಲ್ಲಿ, ಚರ್ಚೆಗಳಲ್ಲಿ ಅವರು ಭಾಗವಹಿಸಿದ್ದು ಆ ನೋಟ ನನಗೆ ನೆನಪಾಗ್ತಾ ಇರತ್ತೆ. ಇಷ್ಟು ಅವರ ಒಂದು ಕಿರುಪರಿಚಯ. ಇಷ್ಟೆಲ್ಲ ನಾನು ಮೆಲುಕು ಹಾಕ್ಲಿಕ್ಕೆ ಸಾಧ್ಯ ಮಾಡಿಕೊಟ್ಟಿದ್ದು ವಿವರವಾದ ಪರಿಚಯನೇ. ತುಂಬಾ ಖುಷಿ ಆಯ್ತು ಮೇಡಮ್. ಮತ್ತೊಂದು ಸ್ವಾಗತ ನಿಮಗೆ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಮೊದಲಿಗೆ ಶಿವಾನಂದ್ ಸರ್ ಅವರಿಂದ ಒಂದು ಕಥಾವಾಚನ ಈಗ ಶುರು ಆಗುತ್ತೆ. ನಾನು ಇವತ್ತು ವಾಚನಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವ ಕಥೆಯ ಹೆಸರು ಜಗತ್ತಿನಲ್ಲಿ ನಾನು ಬಣ್ಣ ತುಂಬಿದಾಗ ಇದೆ. ಇದನ್ನ ಬರೆದ ಲೇಖಕರು ಇರಾನಿನವರು. 2023ರಲ್ಲಿ ಅವರು ತೀರ್ಕೊಳ್ತಾರೆ. ಅಂದ್ರೆ 1940ರಲ್ಲಿ ಜನಿಸಿ 2023ರಲ್ಲಿ ತೀರ್ಕೊಳ್ತಾರೆ. ಅವರ ಹೆಸರು ಅಹ್ಮದ್ ರಿಜಾ ಅಹ್ಮದಿ ಅಂತ, ಇರಾನಿನ ಲೇಖಕರು. ಇವರು ಮಕ್ಕಳಿಗೋಸ್ಕರನು ಕೆಲವೊಂದಿಷ್ಟು ಬಹಳ ಮಹತ್ವದ ಕಥೆಗಳನ್ನ ಬರೆದಿದ್ದಾರೆ. ಆ ಕಥೆಗಳಿಗೆ ಅಷ್ಟೇ ಮಹತ್ವದ ಒಬ್ಬ ಚಿತ್ರಕಾರರು, ಇಲಿಸ್ಟ್ರೇಟರ್, ಅವರ ಹೆಸರು ಈಶಾನ್ ಅಬ್ದುಲ್ಲಾಹಿ ಅಂತ. ಅವರು ಬರೆದಿರುವ ಚಿತ್ರಗಳು ಮತ್ತು ಈ ಅಹ್ಮದ್ ರಿಜಾ ಅವರ ಕಥೆ ಎರಡು ಸೇರಿ ಪುಸ್ತಕವಾಗಿ ಕೂಡ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿಕೊಂಡಿರುವ ಒಂದು ಮಕ್ಕಳ ಸಾಹಿತ್ಯದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ನಿಲ್ಲುವ ಒಂದು ಸಣ್ಣ ಕೃತಿ ಅದು. ಆದ್ರೆ ಬಹಳ ಮಹತ್ವದ್ದು. ಯಾಕೆ ಅದು ಮಹತ್ವದ್ದು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ, ಅಥವಾ ನಮ್ಮ ಚರ್ಚೆಯಲ್ಲಿ ಅದು ಹೊರಗೆ ಬರಲಿ. ಆ ಕಥೆ ಅದರ ಆಶಯದಿಂದಾಗೇನೆ ಬಹಳ ನನ್ನ ಗಮನ ಸೆಳೆಯಿತು. ಆದ್ರಿಂದ ಅದನ್ನ ನಮ್ಮ ಕನ್ನಡ ಓದುಗರಿಗೆ, ಮುಖ್ಯವಾಗಿ ಶಿಕ್ಷಕರು ಮತ್ತು ಮಕ್ಕಳಿಗೆ ಈ ಕಥೆ ಹೋಗ್ಬೇಕು ಅನ್ನುವ ದೃಷ್ಟಿಯಿಂದ ನಾನು ಇದನ್ನ ಅನುವಾದ ಮಾಡಿದ್ದೆ. ಇಲ್ಲಿ ಅದರ ವಾಚನ ಮಾಡುವ ಪ್ರಯತ್ನ ಮಾಡಿದೆ. ಅನುಭವ, ಕಥೆಯಲ್ಲಿ ಬರುವ ಅನುಭವದ ನಿರೂಪಣೆ ಮಾಡ್ತಾ ಇರೋದು ಒಂದು ಪುಟ್ಟ ಮಗು. ಅಂದ್ರೆ ಪುಟ್ಟ ಮಗುವಿನ ಮೂಲಕ ಇಲ್ಲಿ ಜೀವನ ಮತ್ತು ಜಗತ್ತನ್ನು ನೋಡುವ ಒಂದು ಪ್ರಯತ್ನವನ್ನು ಲೇಖಕರು ಮಾಡಿದ್ದಾರೆ. ಈಗ ವಾಚನಕ್ಕೆ ಹೋಗೋಣ. ನನ್ನ ಅಮ್ಮ ನನಗಾಗಿ ಒಂದು ಡ್ರಾಯಿಂಗ್ ಬುಕ್ ತಂದಿದ್ಲು. ಬಣ್ಣ ಹಚ್ಚಲು ಒಂದು ಕ್ರಯಾನ್ ಬಾಕ್ಸ್ ಮತ್ತು ಒಂದು ಅಳಕಿಸುವ ರಬ್ಬರ್ ಕೂಡ ತಂದಿದ್ಳು. ನೋಡ್ಪುಟ್ಟಿ, ಈ ಪುಸ್ತಕದ ಪ್ರತಿಯೊಂದು ಪುಟ ನೋಡು. ನೀನು ಯಾವ ಚಿತ್ರ ಬರಿಬೇಕು ಅಂತ ಮೂಲೆಯಲ್ಲಿ ಬರ್ದಿರ್ತಾರೆ. ನೀನು ಆ ಚಿತ್ರ ಬರೆದು ಅದಕ್ಕೆ ತಕ್ಕ ಹಾಗೆ ಬಣ್ಣ ತುಂಬ್ತೀಯಾ ಅಂದ್ರು. ನಾನು ಮೂವಮ್ಮ ಅಂದೆ. ಡ್ರಾಯಿಂಗ್ ಬುಕ್ ತಗೊಂಡು ನಾನು ಏನ್ ಮಾಡಿರ್ಬಹುದು ಊಹಿಸಿ ನೋಡೋಣ. ಒಂದೇ ಪುಟ ಮರುಭೂಮಿ ಅಂತ ಬರ್ದಿತ್ತು. ಅಲ್ಲಿ ನಾನು ಮರುಭೂಮಿ ಚಿತ್ರ ಬರಿಬೇಕಿತ್ತು. ಆದ್ರೆ ಮರುಭೂಮಿಯನ್ನ ಅಳಕಿಸಿದೆ, ಗುಲಾಬಿಗಳನ್ನು ಬರೆದೆ. ನನ್ನ ಕೆಂಪು ಕ್ರೇಯಾನ್ನಿಂದ ಜಗತ್ತಿನ ತುಂಬಾ ಗುಲಾಬಿಗಳು ಬೆಳೆಯುವಂತೆ ಮಾಡು. ಜಗತ್ತಿಗೆ ನಾನು ಕೆಂಪು ಬಣ್ಣ ನೀಡಿದೆ. ಎರಡನೇ ಪುಟ ಕತ್ತಲೆ. ನಾನು ಕತ್ತಲೆ ಚಿತ್ರ ಬರಿಬೇಕಿತ್ತು. ಆದ್ರೆ ಕತ್ತಲೆಯನ್ನ ಅಳಕಿಸಿದೆ, ಬೆಳಕು ಬರದೆ. ನನ್ನ ಹಳದಿ ಕ್ರೇಯಾನ್ನಿಂದ ಜಗತ್ತಿನ ತುಂಬಾ
ಬೆಳಕು ತುಂಬಿದೆ. ಜಗತ್ತಿಗೆ ನಾನು ಹಳದಿ ನೀಡಿದೆ. 3ನೇ ಪುಟಕ್ಕೆ ಹೋದೆ. ಬೇಸರ. ಅಲ್ಲಿ ನಾನು ಬೇಸರದ ಚಿತ್ರ ಬರಿಬೇಕಿತ್ತು. ಬೇಸರವನ್ನು ಅಡಗಿಸಿದೆ. ನನ್ನ ನೀಲಿ ಕ್ರೇಯನ್ ತಗೊಂಡು ಆಡುವುದು ಬರ್ದೆ. ಜಗತ್ತಿನ ತುಂಬಾ ಜನರು ಆಟ ಆಡಿದರು. ಜಗತ್ತಿಗೆ ನೀಲಿ ನೀಡಿದೆ. 4ನೇ ಪುಟ. ಬರ. ಬರದ ಚಿತ್ರ ಬರಿಬೇಕಿತ್ತು. ಬರವನ್ನು ಅಡಗಿಸಿದೆ. ನನ್ನ ಬೆಳ್ಳಿ ಕ್ರೇಯಾನ್ನಿಂದ ಮಳೆ ಬರ್ದೆ. ಜಗತ್ತಿನ ತುಂಬಾ ಮಳೆ ಬರುವಂತೆ ಮಾಡಿದೆ. ಪ್ರತಿಯೊಬ್ರು ಕೊಡೆಗಳನ್ನ ಹಿಡ್ಕೊಳ್ಬೇಕಾಯ್ತು. 5ನೇ ಪುಟ. ಹಸಿವು. ಹಸಿವಿನ ಚಿತ್ರ ಬರಿಬೇಕಿತ್ತು. ಹಸಿವನ್ನ ಅಳಗಿಸಿದೆ. ನನ್ನ ಹಸಿರು ಕ್ರೇಯಾನ್ನಿಂದ ಗೋಧಿ ಬಾರದೆ. ಜಗತ್ತಿನ ತುಂಬಾ ಹೊಲಗಳಲ್ಲಿ ಗೋಧಿ ಬೆಳೆಯುವಂತೆ ಮಾಡಿದೆ. ಜಗತ್ತಿಗೆ ಹಸಿರು ನೀಡಿದೆ. 6ನೇ ಪುಟಕ್ಕೆ ಹೋದೆ. ಯುದ್ಧ ಅಂತಿತ್ತು. ಅಲ್ಲಿ ನಾನು ಯುದ್ಧದ ಚಿತ್ರ ಬರೀಬೇಕಿತ್ತು. ಆದ್ರೆ ಯುದ್ಧವನ್ನ ಅಳಗಿಸಿದೆ. ನನ್ನ ಆಕಾಶ ನೀಲಿ ಕ್ರೇಯಾನ್ನಿಂದ ಶಾಂತಿ ಬರದು. ಎಲ್ಲ ಯುದ್ಧಗಳು ನಿಂತಿವೆ ಎಂದು ರೇಡಿಯೋಗಳಿಂದ ಜಗತ್ತಿನ ತುಂಬಾ ಸುದ್ದಿ ಬಿತ್ತರವಾಯಿತು. ಆ ಸುದ್ದಿ ಬಳಿಕ ರೇಡಿಯೋಗಳು ಎಷ್ಟು ಮಧುರ ಸಂಗೀತ ಪ್ರಸಾರ ಮಾಡಿದ್ವು ಅಂದ್ರೆ ಅದರಿಂದ ಖಾಲಿ ಹೂಕುಂಡಗಳಲ್ಲಿ ಹೂಗಳು ಅರಳಿದ್ವು. ನಾನು ಜಗತ್ತಿಗೆ ತಿಳಿ ನೀಲಿ ನೀಡಿದೆ. 7ನೇ ಪುಟಕ್ಕೆ ಹೋದೆ. ಚಳಿಗಾಲ. ಚಳಿಗಾಲದ ಚಿತ್ರ ಬರಿಬೇಕಿತ್ತು. ಚಳಿಗಾಲವನ್ನ ಅಳಗಿಸಿದೆ. ವಸಂತ ಕಾಲ ಬರೆಯಲು ಬಣ್ಣದ ಕ್ರೇಯಾನ್ ಉಪಯೋಗಿಸಿದೆ. ಜಗತ್ತಿನ ತುಂಬಾ ಹಿಮ ಕರಗಿತು. ಹಳದಿ, ನೇರಳೆ, ಕಿತ್ತಳೆ ಬಣ್ಣದ ಹೂವುಗಳು ಅರಳಿದವು. ತಮ್ಮ ಸುತ್ತೆಲ್ಲ ಹರಡಿದ ಪರಿಮಳದ ನಡುವೆ ಮಕ್ಕಳು ಹಾಯಾಗಿ ಮಲಗಿದರು. 8ನೇ ಪುಟ. ಶಬ್ದ ಗದ್ದಲ ಅಂತಿತ್ತು. ನಾನು ಶಬ್ದ ಗದ್ದಲದ ಚಿತ್ರ ಬರಿಬೇಕಿತ್ತು. ನಾನು ಅಳಕಿಸಿದೆ. ಕಡು ನೀಲಿ ಕ್ರೇಯಾನ್ನಿಂದ ಹಾಡು ಬರದೆ. ನನ್ನ ಹಾಡಿನಿಂದ ಜಗತ್ತಿನ ತುಂಬಾ ಮಕ್ಕಳು ತುಂಬಾ ಖುಷಿ ಪಟ್ರು. ಅದಕ್ಕೆ ತಕ್ಕಂತೆ ಕುಣಿದ್ರು. ಜಗತ್ತಿಗೆ ನಾನು ಕಡು ನೀಲಿ ಬಣ್ಣ ನೀಡಿದೆ. 9ನೇ ಪುಟ. ಅಳುವುದು ಅಂತಿತ್ತು. ಅಳು ಚಿತ್ರ ಬರಿಬೇಕಿತ್ತು. ಆದರೆ ನಾನು ಅಳುವುದನ್ನು ಅಳಗಿಸಿದೆ. ಅದ್ರ ಬದಲು ನೇರಳೆ ಪೆನ್ಸಿಲ್ನಿಂದ ನಗು ಬರ್ದೆ. ಈಗ ಜಗತ್ತಿನ ತುಂಬಾ ಅವ್ವಂದಿರು ತಮ್ಮ ಮಕ್ಕಳೊಂದಿಗೆ ಕುಣಿದ್ರು, ನಕ್ಕರು. ಜಗತ್ತಿಗೆ ನಾನು ನೇರಳೆ ನೀಡಿದೆ. 10ನೇ ಪುಟ. ಚಂಡಮಾರುತ. ಚಂಡಮಾರುತದ ಚಿತ್ರ ಬರಿಬೇಕಿತ್ತು. ಚಂಡಮಾರುತ ಅಳಗಿಸಿದೆ. ಅದರ ಜಾಗದಲ್ಲಿ ನೇರಳೆ ಪೆನ್ಸಿಲ್ನಿಂದ ಗಾಳಿ ಬರಬೇಕು. ಜಗತ್ತಿನ ತುಂಬಾ ಜನಗಳು ತಮ್ಮ ಮನೆಗಳ ಬಾಗಿಲನ್ನು ತೆರೆದರು. ಅವರು ಮತ್ತೊಬ್ಬರೊಂದಿಗೆ ಹರಟಲು ಬಿಸಿಲು ತಂಗಾಳಿಯಲ್ಲಿ ಮನೆ ಹೊರಗೆ ಹೋದರು. ನಾನು ಜಗತ್ತಿಗೆ ನೇರಳೆ ನೀಡಿದೆ. 11ನೇ ಪುಟ. ಅನಾರೋಗ್ಯ. ಅನಾರೋಗ್ಯದ ಚಿತ್ರ ಬರಿಬೇಕಿತ್ತು. ಅನಾರೋಗ್ಯವನ್ನು ಅಳಗಿಸಿದೆ. ಅದ್ರ ಬದಲು ತಿಳಿ ಗುಲಾಬಿ ಕ್ರೇಯನ್ ತಗೊಂಡು ಆರೋಗ್ಯ ಎಂದು ಬರದೆ. ಜಗತ್ತಿನ ತುಂಬಾ ಅನಾರೋಗ್ಯದಿಂದ
ಇದ್ದ ಜನರು ಇದ್ದಕ್ಕಿದ್ದಂತೆ ಆರೋಗ್ಯವಂತರಾಗ್ಬಿಟ್ರು. ಅವರು ತಮ್ಮ ಗೆಳೆಯ ಗೆಳತಿಯರೊಂದಿಗೆ ಓಡಾಡಿದ್ರು. ಜಗತ್ತಿಗೆ ತಿಳಿ ಗುಲಾಬಿ ನೀಡಿದರು. 12ನೇ ಪುಟ. ಮುಪ್ಪು. ಮುಪ್ಪಿನ ಚಿತ್ರ ಬರಿಬೇಕು. ಆದ್ರೆ ನಾನು ಮುಪ್ಪನ್ನ ಅಡಗಿಸಿದೆ. ಅದ್ರ ಬದಲು ಜನಗಳು ಎಂದು ಬರೆಯಲು ಕಿತ್ತಳೆ ಪೆನ್ಸಿಲ್ ಉಪಯೋಗಿಸಿದೆ. ಯಾರಾದರೂ ವಯಸ್ಸಾದವರೇ ಆಗಿರ್ಲಿ, ಹರಿದವರೇ ಆಗಿರ್ಲಿ ಎಂದು ಈ ಜಗತ್ತಿನಲ್ಲಿ ಯಾರು ಚಿಂತಿಸಲಿಲ್ಲ. ಅವರೆಲ್ಲ ಪರಸ್ಪರರಲ್ಲಿ ಸಹಾನುಭೂತಿ ಹೊಂದಿದ್ರು, ಪ್ರೀತಿ ಹೊಂದಿದ್ರು, ಕಾಳಜಿ ಹೊಂದಿದ್ರು ಅಷ್ಟೇ. 13ನೇ ಪುಟ. ಪ್ರವಾಹ. ಪ್ರವಾಹದ ಚಿತ್ರ ಬರಿಬೇಕಿತ್ತು. ಪ್ರವಾಹವನ್ನು ಅಳಿಸಿದೆ. ಅದ್ರ ಬದಲು ತುಂತುರು ಮಳೆ ಬರೆಯಲು ಮಳೆಗೆ ಉಪಯೋಗಿಸಿದಂತೆ ನನ್ನ ಬೆಳ್ಳಿ ಕ್ರೇಯಾನ್ನಿಂದ ಬರೆದೆ. 14ನೇ ಪುಟ. ನಿರಾಶೆ. ನಿರಾಶೆ ಚಿತ್ರ ಬರಿಬೇಕಿತ್ತು. ಆದ್ರೆ ನಾನು ನಿರಾಶೆಯನ್ನ ಅಡಗಿಸಿದೆ. ನನ್ನ ಹಳದಿ ಕ್ರೇಯಾನ್ನಿಂದ ಭರವಸೆ ಬರೆದೆ. ಜಗತ್ತಿನ ತುಂಬಾ ಮಕ್ಕಳು ಮುಗುಳ್ನಕ್ಕರು. ಹೊಲ ಗದ್ದೆಗಳಲ್ಲಿ ಜನ ಓಡಾಡಿದ್ರು. ಬೆಟ್ಟ ಹತ್ತಿ ತಮ್ಮ ಸುತ್ತ ಸುಂದರ ಹೊಸ ಜಗತ್ತು ಬೆಳೆಯುತ್ತಿರುವುದನ್ನ ಎಲ್ಲರೂ ನೋಡಿದ್ರು. ಇಲ್ಲಿ ಈ ಕಥೆ ಮುಗೀತು. ಈಗ ಈ ಕಥೆ ಬಗ್ಗೆ ಸ್ವಲ್ಪ ಹೊತ್ತು ಬೇಕಿದ್ರೆ ನಾವು ಮಾತಾಡಬಹುದು. ನಾನ್ ಹೇಳ ಮಾತಾಡಿ. ಅದೇ ಕತೆ ಬಹಳ ಚೆನ್ನಾಗಿದೆ. ಅದ್ರ ಪರಿಕಲ್ಪನೆ ಬರ್ದಿರೋದು ಸರಳ ಅನ್ಸಿದ್ರುನು ಏನು ಅಂದ್ರೆ ಅದೇ ಒಂದ್ ಹಾಳೆನಲ್ಲಿ ಇದ್ದಿದ್ದು ಅಳಕ್ಸುತ್ತೆ, ಮಗು ಬೇರೆದೊಂದು ಬರೆಯುತ್ತೆ ಅಂತ ಮೇಲ್ನೋಟಕ್ಕೆ ಒಂದು ಹೇಳ್ಬೋದು. ಆದ್ರೆ ಅದು ಮನಸ್ಸಿನ ಆಳದಲ್ಲಿ ಏನು ಆಶಯನ ಹೊಂದಿರುತ್ತೆ. ಅಲ್ಲಿ ಮಗು ಅಂತ ಒಂದ್ ಚಿತ್ರ ತಗೊಂಡ್ರು ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಏನು ಆಶಯ ಇರುತ್ತಲ್ಲ ಅದನ್ನೇ ನಾವು ಬಿಂಬಿಸ್ತಾ ಹೋದ್ರೆ ಅದೇ ಆಗ್ಬಿಡುತ್ತೆ ಅನ್ನೋ ಒಂದು ಭರವಸೆ ಕತೆ ಇದು ಅನ್ನಿಸ್ತು ನನಗೆ. ಬಹಳ ಸುಂದರವಾಗಿತ್ತು. ಅದಕ್ಕೆ ಮಕ್ಕಳ ಮನಸ್ಸಲ್ಲಿ ಅಥವಾ ಯಾರದೇ ಮನಸ್ಸಿನಲ್ಲೂ ಒಳ್ಳೆಯ ಆಶಯಗಳನ್ನ ನಾವು ಬರಿತಾ ಹೋದ್ರೆ ಅದೆಲ್ಲ ಒಂಥರ ನಿಜ ಆಗುತ್ತೆ ಅನ್ನೋದು ಹೇಳ್ತಾರೆ ಕೆಲವರು. ಅದು ಹೌದು ಅನ್ಸುತ್ತೆ ಈ ತರದ ಕಥೆಗಳನ್ನ ಕೇಳಿದಾಗ ಎಲ್ಲ. ಅದೇ ರೀತಿ ಕೆಟ್ಟದ್ದನ್ನ ಬರೆದು ಸುಟ್ಟು ಬೆಂಕಿನಲ್ಲಿ ಹಾಕಿ ಹಿಂಗೆ ಸುಡ್ತಾರೆ, ಅದು ಒಂದು. ಅಲ್ಲಿ ಇದು ನಂಗೆ ನೆನಪಾಯ್ತು. ಅದು ಕೆಟ್ಟದನ್ನ ಸುಟ್ಟು ಬೇಡವಾಗಿ ಹಾನಿ ಉಂಟು ಮಾಡೋವಂಥದ್ದು, ನಿರಾಶೆ ಉಂಟು ಮಾಡೋವಂಥದ್ದನ್ನೆಲ್ಲ ಸುಟ್ಟು ಚೈತನ್ಯ ಇರುವಂಥದನ್ನೆಲ್ಲ ತಗೋಬೇಕು, ಅದನ್ನ ಹೆಚ್ಚು ಆಶಯಿಸ್ಬೇಕು ಅಂತ ಅನ್ನಿಸ್ತು. ಇದು ಚೆನ್ನಾಗಿದೆ ಇದು ಕತೆ, ಬಟ್ ನೋಡೋದಕ್ಕೆ ಸರಳ ಅನ್ಸುತ್ತೆ ಅಷ್ಟೇ. ಅದನ್ನಿಸ್ತು. ಥ್ಯಾಂಕ್ ಯು. ನಮಸ್ತೆ ಸರ್. ತಾವು ಕತೆ ಹೇಳೋ ಶೈಲಿ ತುಂಬಾ ಚೆನ್ನಾಗ್ ಅನ್ನಿಸ್ತು. ಮತ್ತೆ ಮಗುವಿನ ಪಾತ್ರ ಬಂದಾಗ ಆಗ್ಲಿ ಅಥವಾ ಅಮ್ಮನ ಪಾತ್ರ ಬಂದಾಗ ಆಗ್ಲಿ ಅದು ಕಣ್ ಮುಂದೆ ಬಂದಾಗ ಆಯ್ತು ಸರ್, ಮೊದಲನೇದು. ಎರಡನೇದ್ದು ಸರ್, ಮಕ್ಕಳೇ ಆಗ್ಲಿ ದೊಡ್ಡವರೇ ಆಗ್ಲಿ ಋಣಾತ್ಮಕ ವಿಚಾರಗಳನ್ನ ಬಿಟ್ಟು ನಾವು ಧನಾತ್ಮಕತೆಯ ಎಡೆಗೆ ನಡಿಬೇಕು ಅನ್ನೋದನ್ನ ಈ ಕಥೆಯಿಂದ ನಾವು ತಿಳ್ಕೊಂಡ್ವಿ ಅನ್ನಿಸ್ತು ಸರ್ ನಂಗೆ. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸರ್ ಕಥಾ ರಚನೆ. ತುಂಬಾ ಇಷ್ಟ ಆಯ್ತು. ಮುಖ್ಯವಾಗಿ ಈಗ ಮಕ್ಕಳಲ್ಲಿ ನಾವು ನೋಡೋದಿದ್ರೆ ಮಕ್ಕಳು ಜಗಳ ಆಡಿದ್ರು ಸ್ವಲ್ಪ ಹೊತ್ತಿಗೆನೆ ಮತ್ತೆ ಒಂದು ಅದೇ ಪ್ರೀತಿಯಲ್ಲಿ ಅವರು ಇರ್ತಾರೆ. ಅಂದ್ರೆ ಹಿಂಸೆ ಯಾಕೆ ಬೇಕು, ಪ್ರೀತಿಯಿಂದನೇ ಗೆಲ್ಬಹುದಲ್ಲ ಅನ್ನೋದು ಗೊತ್ತಾಯ್ತು. ಅನುವಾದನೂ ಚೆನ್ನಾಗಿತ್ತು. ಅನುವಾದ ತರ ಅನ್ಸಿಲ್ಲ, ನೀವು ಹೇಳ್ತಾ ಇದ್ದ. ಶಿವಾನಂದ್ ಸರ್ ವಾಚನ ತುಂಬಾ ಚೆನ್ನಾಗಿತ್ತು. ನನಗೆ ಈ ಕಥೆನಲ್ಲಿ ಇಷ್ಟ ಆಗಿದ್ದು ಮಗುವಿನ ಆತ್ಮವಿಶ್ವಾಸ ಇಟ್ಕೊಂಡು ಬದಲಿಸುತ್ತಲ್ಲ. ಅದು ನೀ ಬರೀ ಅಂತ ಹೇಳಿದ್ದಾರೆ, ಆದ್ರೆ ನಾನಿದ್ನ ಒಪ್ಪಲ್ಲ, ನನಗಿದು ಬೇಕಿಲ್ಲ ಅಂತ ಒಂದು ಆತ್ಮವಿಶ್ವಾಸದಿಂದ ಅದು ಬದಲಾವಣೆ ಮಾಡುವಂತದ್ದೊಂದು ಏಜೆನ್ಸಿ ತಗೊಳತ್ತಲ್ಲ ಮಗು. ಅದು ಬಹಳ ಪ್ರಮುಖವಾದ್ದು ಅಂತ ಅನ್ಸುತ್ತೆ. ನಾವು
ಅದ್ ತಗೊಳಕ್ಕೆ ಆ ಜಾಗಗಳು ಕೊಟ್ರೆ ಮಕ್ಳು ಖಂಡಿತ ಹೇಳ್ತಾರೆ ನಮಗ್ ಬೇಕಿಲ್ಲ. ಐ ಮೀನ್ ಯಾವ್ದನ್ನ ರಿಜೆಕ್ಟ್ ಮಾಡ್ಬೇಕು, ಯಾವ್ದನ್ನ ಅದನ್ನ ಹೇಗ್ ಬದ್ಲಿ ಮಾಡ್ಕೊಳ್ಬೇಕು ಅನ್ನೋದು ಒಂದು ಶಕ್ತಿ ಮಗುಗೆ ಕೊಟ್ಟಿರೋದು ಈ ಕಥೆನಲ್ಲಿ ಬಹಳ ಸಂತೋಷ ಆಯ್ತು ಕೇಳಿ. ಥ್ಯಾಂಕ್ ಯು. ಹೌದು, ನಿಜ. ತುಂಬಾ ಮಹತ್ವದ ಅಂಶವನ್ನು ತಾವು ಗುರುತಿಸಿದೀರಾ. ಸದ್ಯಕ್ಕಿಷ್ಟೇ ಸರ್. ಸದ್ಯಕ್ಕೆ ಓಕೆ. ನೀವು ಹೇಳಿದ ವಿಚಾರವನ್ನ ಹಿಡ್ಕೊಂಡು ಸ್ವಲ್ಪ ನಾನು ಮುಂದಕ್ಕೆ ಹೋಗ್ತೀನಿ. ಇಲ್ಲಿ ಕಥೆ ಹೇಗೆ ಘಟಿಸುತ್ತೆ ಅನ್ನೋದನ್ನೇ ನೋಡಿದ್ರೆ ಎಷ್ಟೊಂದು ಸಂಗತಿಗಳು ನಮ್ಗೆ ಗೊತ್ತಾಗ್ತವೆ. ಆ ಪುಸ್ತಕದಲ್ಲಿ ಅದು ಒಂದು ಚಿತ್ರಕಲೆ, ಮಕ್ಕಳ ಚಿತ್ರಕಲೆಯ ಒಂದು ಪುಸ್ತಕ. ಆ ಪುಸ್ತಕವನ್ನ ರೂಪಿಸಿದವರು ಆಗ್ಲೇನೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಇದೇ ಚಿತ್ರ ಬರಿ ಅಂತ. ಮರುಭೂಮಿಯ ಚಿತ್ರ ಬರಿ, ಕಾಯಿಲೆಯ ಚಿತ್ರ ಬರಿ, ಅನಾರೋಗ್ಯದ ಚಿತ್ರ ಬರಿ. ಅದನ್ನ ನಿರ್ಧರಿಸುವವರು ಯಾರು? ಇನ್ನೊಬ್ಬರು. ಇದು ಬಹಳ ಮಹತ್ವದ ಅಂಶ ಅಂತ ಅನ್ಸುತ್ತೆ. ಯಾಕಂದ್ರೆ ಮಗು ಇದನ್ನ ಸ್ವಲ್ಪ ವಿಸ್ತಾರ ಮಾಡೋದಾದ್ರೆ ಮಾಡಬೇಕು ಕೂಡ. ಏನು ಕಲಿಯಬೇಕು, ಮಗುವಿನ ಮನಸ್ಸಿನಲ್ಲಿ ಏನ್ ಮಾಹಿತಿ ಹೋಗ್ಬೇಕು ಅನ್ನೋದನ್ನು ಕೂಡ ನಿರ್ಧರಿಸುವವರು ಇನ್ನೊಬ್ಬರು, ನಾವು ದೊಡ್ಡವರು. ಅದು ಮಗು ಅಷ್ಟೇ ಮಾಡ್ಬೇಕು ಅಂತ. ಅದಕ್ಕೋಸ್ಕರನೇ ನಮ್ಮ ಎಲ್ಲಾ ಪಠ್ಯಕ್ರಮವನ್ನ ನಾವು ರೂಪಿಸ್ಬಿಟ್ಟಿರ್ತೀವಿ, ಪಠ್ಯ ಪುಸ್ತಕಗಳನ್ನು ರೂಪಿಸಿರ್ತೀವಿ. ಇದು ಒಂದು ವಾಸ್ತವ, ಎಲ್ಲಾ ಕಡೆಗೂ ಇರುವ ವಾಸ್ತವ. ಆದ್ರೆ ಈ ಕಥೆಯಲ್ಲಿ ಒಂದು ಬಹಳ ವಿಶಿಷ್ಟವಾದ ಸಂಗತಿ ಘಟಿಸುತ್ತೆ. ಬೃಂದಾ ಮೇಡಮ್ ಅವರು ಅದನ್ನು ಗುರುತಿಸಿದ್ದಾರೆ. ಆ ಮಗು ಆ ಚೌಕಟ್ಟನ್ನ ಅಥವಾ ಚೌಕಟ್ಟು ಬಯಸುವುದನ್ನ ಒಪ್ಪದೇನೆ ಬದಲಾವಣೆ ಮಾಡಿಬಿಡುತ್ತೆ. ಅಂದ್ರೆ ತನಗೆ ಬೇಕಾದ ಒಂದು ಸ್ಪೇಸ್ ಅಂತ ಏನ್ ಹೇಳ್ತೀವಿ, ತಾನು ತಗೊಂಡ್ಬಿಡುತ್ತೆ. ಅದು ಮಗುವಿನ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯವನ್ನ ಬಳಸಿ ಅದು ಯಾರೋ ಇದನ್ನ ಮಾಡು ಅಂತ ಏನ್ ಹೇಳಿರ್ತಾರೆ, ಹೇಳಿದ್ದು ಸರಿ ಇದ್ರೆ ಅದು ಬೇರೆ ಪ್ರಶ್ನೆ. ಆದ್ರೆ ಮಗುವಿಗೆ ಬೇಡವಾಗಿರ್ಲಿ, ಕಲಿಯೋರ್ಗೆ ಬೇಡವಾಗಿರ್ಲಿ, ಬೇಕಾಗಿರ್ಲಿ, ಹೇಳಿದ್ದನ್ನ ಅಷ್ಟೇ ಮಾಡುವುದಲ್ಲ, ಯಾವುದು ಸುಂದರ ಇದೆ ಅದನ್ನು ಮಾಡ್ಬೇಕು ತಾನು. ಯಾವುದು ಈ ಜಗತ್ತಿಗೆ ಒಳಿತನ್ನ ಮಾಡಬಹುದು ಅದನ್ನು ತಾನು ಮಾಡ್ಬೇಕನ್ನೋ ಒಂದು ಹೃದಯದಲ್ಲಿ, ಮಾನವನ ಅಂತರಾಳದಲ್ಲಿ ಇರುವ ಒಂದು ಅಭೀಕ್ಷೆ ಅಂತಾನು ಹೇಳ್ತಾರೆ. ಅದು ಮಗುವಿನ ಪಾತ್ರದ ಮೂಲಕ ಈ ಕಥೆಯಲ್ಲಿ ಬರ್ತದೆ. ಅಂದ್ರೆ ಒಟ್ಟು ಶಿಕ್ಷಣ ಅಥವಾ ಒಟ್ಟು ಬದುಕಿನ ಸೃಜನಶೀಲತೆಯ ಒಂದು ಬಹಳ ಗಾಢವಾದ ಆಶಯ ಏನು ಅಂತಂದ್ರೆ ಈ ಜಗತ್ತನ್ನ ಸುಂದರಗೊಳಿಸುವುದು. ಯಾಕಂದ್ರೆ ಇದು ಸುಂದರವಾದ ಜಗತ್ತು, ಸುಂದರವಾದ ಜೀವನ, ಈ ಒಂದು ಸೌಂದರ್ಯದ ಪ್ರಜ್ಞೆ ಅಂತಾನೆ ಹೇಳ್ಬೋದು. ಇದನ್ನ ಬೆಳೆಸೋದ್ರ ಕಡೆಗೆ ಈ ಕಥೆ ಒಂದು ರೀತಿಯಲ್ಲಿ ತನ್ನದೇ ಆದ ರೀತಿಯಲ್ಲಿ, ಬಹಳ ಸರಳವಾದ ರೀತಿಯಲ್ಲಿ ಓದುಗರನ್ನ ಒತ್ತಾಯಿಸುತ್ತೆ ಅಂತ ನನಗೆ ಅನ್ಸುತ್ತೆ. ಇದು ಬಹಳ ಮಹತ್ವದ್ದು. ಇದರ ಬಗ್ಗೆ ಬಹಳಷ್ಟು ಸಂವಾದಗಳು ಕೂಡ ನಡೆದ್ರೆ ಹೆಚ್ಚು ಒಳ್ಳೆಯದು ಅನ್ಸುತ್ತೆ. ಗಂಗಾಧರ್, ಬಹುಶಃ ಕಥೆಯ ಬಗ್ಗೆ ಇಷ್ಟು ಸಾಕಾಗ್ಬೋದಾ? ಅಥವಾ ಈ ಕಥೆಯ ಬಗ್ಗೆ ಇವತ್ತಿನ ಮುಖ್ಯ ಪರಿಸ್ಥಿತಿ ಪಡಿಸ್ತಾ ಇರೋರು ಕಲಾವಿದರು ಕುಲಕರ್ಣಿ ಅವರು ಏನಾದ್ರು ಈ ಕಥೆಯ ಬಗ್ಗೆ ಹೇಳ್ಬೋದಾ? ಯಾಕಂದ್ರೆ ಇಲ್ಲಿ ಬರೋದೇ ಚಿತ್ರಕಲೆ, ಮಗು ಚಿತ್ರವನ್ನ ಬರೆಯುವಂತಹದ್ದು, ಬಣ್ಣವನ್ನ ತುಂಬುವಂತಹದ್ದು. ಅದಕ್ಕೋಸ್ಕರ ತಾವು ಹೇಗೆ ಇದನ್ನ ಗ್ರಹಿಸ್ತೀರಾ ಅಂತ ತಿಳ್ಕೊಳ್ಳೋ ಕುತೂಹಲ ನಮಗೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಎಲ್ಲರಿಗೂ ಈ ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ಒಂದು ವಿಚಾರವನ್ನ ತಗೊಂಡಾಗ ಸರ್ ಹೇಳಿದ್ರು ಇಲ್ಲೊಂದು ಸುಂದರವಾದ ಒಂದು ಕಥೆ ಇದೆ, ಅದನ್ನ ವಾಚನ ಮಾಡಿ ನಿಮ್ಮ ಒಂದು ಇವತ್ತಿನ ಕಾರ್ಯಕ್ರಮನ ಹೊಂದಿಸ್ಕೊಂಡ್ರೆ ನಿಮ್ಗೆ ಹೇಗೆ ಅನ್ಸತ್ತೆ ಅಂತ. ನನಗೆ ತುಂಬಾನೇ ಖುಷಿ ಆಯ್ತು. ಆಮೇಲೆ ನಾನು ಎಲ್ಲೇ ಹೋಗ್ಲಿ, ಯಾವುದೇ ಶಾಲೆಗೆ ಹೋಗ್ಲಿ, ಇನ್ನೊಂದು ಸಬ್ಜೆಕ್ಟ್ ಅನ್ನ ಲಿಂಕ್ ಮಾಡ್ಕೊಂಡು ವರ್ಕ್ ಮಾಡೋದು ನನ್ನ ಒಂದು ಶೈಲಿ. ಹಾಗಾಗಿ ಸರ್ ನನಗೆ ಮೊದಲು ಏನ್ ಮಾಡಿದ್ರು ಅಂದ್ರೆ, ಮೊದಲನೇ ಸಲ ಬಂದು ನಿಂತ್ಕೊಂಡಾಗ ನಮ್ಗೊಂಥರ ಭಯ ಇರುತ್ತೆ, ಹೆದರಿಕೆ ಆಗಿರುತ್ತೆ. ಅದಕ್ಕೆ ಧೈರ್ಯವಾಗಿ ಬೆನ್ನೆಲುಬಾಗಿ ಸರ್ ನಿಂತ್ಕೊಂಡ್ರು. ತುಂಬಾ ಥ್ಯಾಂಕ್ಸ್ ಸರ್ ಫಸ್ಟ್. ಆಮೇಲೆ ನಾನ್ ಏನ್ ಇವತ್ತು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ ಪೂರಕವಾಗಿ ಈ ಕತೆ ಇರೋದ್ರಿಂದ ನನಗೆ ಹೇಳೋದು ಆದಷ್ಟು ಕಡಿಮೆ ಆಯ್ತು ಏನೋ ಅಂತ ಅನ್ನಿಸ್ತಾ ಇದೆ. ಅದೊಂದಕ್ಕೆ ಸರ್ ಹತ್ರ ಥ್ಯಾಂಕ್ಸ್ ಕೇಳ್ಕೊತೀನಿ. ನಾನು ಈ ಕಥೆಯ ಬಗ್ಗೆ ಹೇಳೋದು ಅಂತಂದ್ರೆ, ನಾನು ಏನಿವಾಗ ನನ್ನ ಒಂದು ಟಾಕ್ ಏನಿದೆ
ಅದ್ರ ಜೊತೆ ಲಿಂಕ್ ಮಾಡ್ತಾ ನಾನು ಶುರು ಮಾಡ್ಕೋಬಹುದು ಅಂತ ಅನ್ಕೊಳ್ತೀನಿ. ಈಗ ನಾವು ಕಾಯ್ತಾ ಇರುವ ಒಂದು ಸಮಯ ಬಂತು. ದೃಶ್ಯ ಕಲೆಯಿಂದ ದೃಶ್ಯ ಭಾಷೆ ಆದದ್ದು ಒಂದು ಪ್ರಸ್ತುತಿ. ಈಗ ಶ್ರೀ ಮಂಟಪ್ಪ ಜಿ ಕುಲಕರ್ಣಿ ಅವ್ರ ಪೂರ್ಣ ಹೆಸರು, ಅವರಿಂದ ಈಗ ಆಗುತ್ತೆ. ಅವರ ಒಂದು ಕಿರು ಪರಿಚಯ. ಅವರು ಮೂಲತಃ ದೃಶ್ಯ ಕಲಾವಿದರು, ಅಂದ್ರೆ ವಿಜುವಲ್ ಆರ್ಟಿಸ್ಟ್ ಅಂತೀವಲ್ಲ ಅವರು. ದೃಶ್ಯ ಕಲೆ ಅಂದ್ರೆ ನಿಮಗೆ ಪ್ರಶ್ನೆ ಇರ್ಬೋದು, ಸರ್ ಸ್ವಲ್ಪ ಹೇಳಿದ್ರು ಅವಾಗ. ಅಂದ್ರೆ ದೃಶ್ಯ ಕಲೆ ಅಂದ್ರೆ ದೃಶ್ಯ ಮಾಧ್ಯಮಗಳನ್ನು ಬಳಸಿಕೊಂಡು ಅರ್ಥ, ಭಾವನೆಗಳು ಮತ್ತು ಸಂದೇಶಗಳನ್ನು ವ್ಯಕ್ತಪಡಿಸುವಂತಹ ಕಲಾ ಪ್ರಕಾರವಾಗಿದೆ. ಇದರಲ್ಲಿ ಚಿತ್ರಕಲೆ, ಶಿಲ್ಪಕಲೆ, ಛಾಯಾಗ್ರಹಣ, ವಾಸ್ತುಶಿಲ್ಪ, ಮುದ್ರಣ ಮತ್ತು ವಿಡಿಯೋ ಕಲೆಯಂತಹ ವಿವಿಧ ಪ್ರಕಾರಗಳು ಸೇರಿವೆ. ಈ ಕೃತಿಗಳನ್ನು ನೋಡಿದಾಗ ವೀಕ್ಷಕರಿಗೆ ಒಂದು ರೀತಿಯ ಅನುಭವ ಮತ್ತು ಭಾವನೆ ಮೂಡುತ್ತದೆ. ಈ ಒಂದು ವಿಷಯ ಹೇಳ್ಬೇಕಾಯ್ತು ನನಗೆ. ಇಷ್ಟೆಲ್ಲ ಸೇರ್ಕೊಂಡಿದೆ ದೃಶ್ಯ ಕಲೆ ಅಂದ್ರೆ ಬರೇ ಚಿತ್ರಕಲೆ ಅಂತ ಅಲ್ಲ ಅಂತ ನನಗೆ ಮುಖ್ಯ ಅನಿಸ್ತು. ಇದ್ರ ಜೊತೆಗೆ ಎಡ್ಗರ್ ಡೆಗಾಸ್ ಅವರು ಒಂದು ಮಾತು ನನಗೆ ನೆನಪಾಯ್ತು ಇಲ್ಲಿ. ಕಲೆ ಎಂದರೆ ನೀವು ನೋಡುವುದಲ್ಲ, ಬದಲಾಗಿ ನೀವು ಇತರರನ್ನು ನೋಡುವಂತೆ ಮಾಡುವುದು. ಅವ್ರ ಮಾತು ಇಲ್ಲಿ ನಮಗೆ ಪ್ರಸ್ತುತ ಅನಿಸುತ್ತೆ. ಅಂದ್ರೆ ಮಂಟಪ ಸರ್ ನೋಡಿದಾಗ ಈ ಒಂದು ಸಾಲು ಬಹಳ ಸೂಕ್ತ ಆಗುತ್ತೆ. ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮಕ್ಕಳ ಜೊತೆಗೂ ಮತ್ತು ದೊಡ್ಡವರು ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಇರೋ ವಿದ್ಯಾರ್ಥಿಗಳಿಗೂ ಪಾಠ ಮಾಡಿದ್ದಾರೆ, ಟೀಚ್ ಮಾಡಿದ್ದಾರೆ. ಮತ್ತೆ ಅವರು ಮೂಲತಃ ಬೆಂಗಳೂರಿನವರು. ಅವರು ಮುಖ್ಯವಾಗಿ 1992ರಲ್ಲಿ ಅವರು ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಪದವಿ ಮಾಡ್ತಾರೆ. ಅದು ಪೇಂಟಿಂಗ್ ವಿಷಯದಲ್ಲಿ. ಎಲ್ಲಿ ಅಂದ್ರೆ ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ ಕಾಲೇಜ್ ಆಫ್ ಫೈನ್ ಆರ್ಟ್ಸ್, ಈ ಕಾಲೇಜ್ನಲ್ಲಿ ಅವರು ಅದನ್ನು ಪದವಿ ಮಾಡ್ತಾರೆ, ಕಲಿತಾರೆ. ಅದಾದ್ಮೇಲೆ 1994ರಲ್ಲಿ ಸ್ನಾತಕೋತ್ತರ ಪದವಿ ಮಾಡ್ತಾರೆ. ಅದನ್ನು ಸಹ ಮಾಸ್ಟರ್ಸ್ ಇನ್ ಫೈನ್ ಆರ್ಟ್ಸ್ ಸ್ಪೆಷಲೈಸ್ಡ್ ಇನ್ ಪ್ರಿಂಟ್ ಮೇಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಮುದ್ರಣ ಕಲೆ ಅಥವಾ ಗ್ರಾಫಿಕ್ ಕಲೆ ಅಂತ ಹೇಳ್ತೀವಿ. ಇದು ಸಹ ಅದೇ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಇನ್ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಇಲ್ಲಿ ಅವರು ಮುಗಿಸ್ತಾರೆ. ಅದಾದ್ಮೇಲೆ ಸಾಕಷ್ಟು ಇವರು ಗ್ರೂಪ್ ಶೋಸ್ ಅಂದ್ರೆ ಗುಂಪು ಪ್ರದರ್ಶನಗಳು ಮಾಡ್ತಾರೆ. ಕರ್ನಾಟಕ ಒಂದೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರು ಪ್ರದರ್ಶನ ಮಾಡ್ತಾರೆ. ಸಾಕಷ್ಟು ಪಟ್ಟಿ ಇದಾವೆ ಇಲ್ಲಿ. ದೆಹಲಿ ಒಳಗೆ, ಚೆನ್ನೈ ಒಳಗೆ, ಬೆಂಗಳೂರಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಈ ತರ ಪ್ರದರ್ಶನಗಳು ಸಾಕಷ್ಟು ಅಲ್ಲಿ ಆಗಿದಾವೆ. ಅಂದ್ರೆ 1989ರಿಂದ ಇವ್ರದ್ದು ಪ್ರದರ್ಶನಗಳು ಪಟ್ಟಿ ಶುರು ಆಗಿದೆ ನನಗೆ ಗಮನಿಸಿದೆ. ಮತ್ತೆ ಸೋಲೋ ಶೋಸ್ ಅಂದ್ರೆ ಏಕವ್ಯಕ್ತಿ ಪ್ರದರ್ಶನಗಳು ಅವರು ಮಾಡಿದ್ದು ಉದಾಹರಣೆಗಳಿದಾವೆ. ಹೀಗೆ ಜೊತೆಗೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕೂಡ ಪಾಠ ಮಾಡಿದ ಅನುಭವ ಇದೆ ಅಲ್ವಾ ಕಲೆಯದು. ಮುಖ್ಯವಾಗಿ ಗುರುರಾಜ್ ಕರ್ಜಿಗೆ ಅವರ ಒಂದು ವಸತಿ ಶಾಲೆಗಳಲ್ಲಿ ಇವರು ಕೆಲವು ವರ್ಷ ಮಾಡ್ತಾರೆ, ಹೇಳ್ಕೊಡ್ತಾರೆ. ಇಷ್ಟೆಲ್ಲ ಅನುಭವ ಇಟ್ಕೊಂಡು ಇವ್ರ ಜೊತೆಗೆ ನಾನು ಇತ್ತೀಚೆಗೆ ಒಂದು 5-6 ತಿಂಗಳಿಂದ ನಾನು ಒಡನಾಟ ಹೆಚ್ಚು ಆಯ್ತು. ಇವ್ರು ನೋಡಿದಾಗ ಇವ್ರ ಜೊತೆ ಮಾತಾಡ್ಬೇಕಾದ್ರೆ ಒಂದು ಕಲೆ ಖಂಡಿತ ಕಾಣುತ್ತೆ. ಆಮೇಲೆ ನಾನು ಮತ್ತು ಶಿವನ್ ಸರ್ ಅವ್ರ ಮನೆಗೆ ಹೋದಾಗ ಕೂಡ ಅವ್ರ ಮನೆ ತುಂಬಾ ಅವ್ರು ಮಾಡಿದ ಪೇಂಟಿಂಗ್ಸ್ ಎಲ್ಲ ನೋಡಿದಾಗ ಖಂಡಿತ ಏನು ಅದೇ ಮತ್ತೊಬ್ಬರು ನೋಡುವಂತೆ ಮಾಡುವುದು ಇದೆಯಲ್ಲ, ಆ ಕೆಲಸ ಅಲ್ಲಿ ಆಯ್ತು. ತುಂಬಾ ನಮಗೆ ಖುಷಿ ಆಯ್ತು. ಆದ್ರಿಂದ ನಾವು ಅರಳು ಮಲ್ಲಿಗೆ ಯೋಜನೆಯಲ್ಲಿ ಇವ್ರದ್ದು ಖಂಡಿತ ಅಗತ್ಯ ಇದೆ. ಮಕ್ಕಳಿಗೆ ಈ ತರ ಒಂದು ಪರಿಚಯ ಆಗ್ಬೇಕಂತ ಕೇಳ್ಕೊಂಡಾಗ ಇವರು ಒಪ್ಪಿ ಮಾಡಿದ್ದು, ಅದು ಬಂದು ತರಗತಿ ತಗೊಳ್ತಾ ಇದ್ದಾರೆ. ಒಟ್ಟಾರೆ ಇನ್ನಷ್ಟು ಅರಳು ಮಲ್ಲಿಗೆಗೆ ಒಂದು ಬೇರೆ ರೀತಿಯ ಒಂದು ಶಕ್ತಿ ಸಿಕ್ತು ಅಂತಾನೆ ಹೇಳ್ಬೋದು. ಇಷ್ಟು ಅವರ ಒಂದು ಸಂಕ್ಷಿಪ್ತ ಪರಿಚಯ. ಸರ್, ಈಗ ನೀವು ತಯಾರಿದ್ರೆ ಮುಂದುವರಿಬಹುದು ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ. ನಾನು ಹೆಂಗೆ ಈ ಒಂದು ಮಾಧ್ಯಮಕ್ಕೆ ಬಂದೆ ಅನ್ನೋದನ್ನ, ನಾನು ಓದಿದ್ದು ವಿದ್ಯಾವರ್ಧಕ ಸಂಘ ರಾಜಾಜಿನಗರಲ್ಲಿ, ತುಂಬಾ ಪಾಪ್ಯುಲರ್ ಸ್ಕೂಲ್ ಅದು, ವಿದ್ಯಾವರ್ಧಕ ಸಂಘ ಅಂತ ಹೇಳಿ. ಅಲ್ಲಿ ನಂದು ಪ್ರೈಮರಿ ಮತ್ತೆ ಹೈಸ್ಕೂಲ್ ಆಯ್ತು. ಅಲ್ಲಿ ನಾನು 7ನೇ ಕ್ಲಾಸಿಂದ ನಾನು ಈ ಚಿತ್ರ ಬರೀಲಿಕ್ಕೆ ಶುರು ಮಾಡಿದೆ. ರಮಾನಂದ ಮೇಷ್ಟ್ರು ಅಂತ ಹೇಳಿ ನನ್ನ ಸೈನ್ಸ್ ಟೀಚರು ಮೊದಲನೇ ನಾನು ಕಿವಿಯ ಒಂದು ಒಳಭಾಗದ ಚಿತ್ರವನ್ನ ಬರೆದಿದ್ ನೋಡಿ ನನಗೆ ಅಪ್ರಿಶಿಯೇಟ್ ಮಾಡಿದಾಗ ನನಗೆಲ್ಲೋ ಒಂದು ಆಸೆ ಅನ್ನೋದು ಹುಟ್ಕೋತು. ಅದಾದ್ಮೇಲೆ 8, 9, 10ನೇ ಕ್ಲಾಸಲ್ಲಿ ಇದನ್ನ ನಾನು ಮರಿಬಾರ್ದು. ಹಾಗಾಗಿ ನಾನು ಇದನ್ನ ಈ ಒಂದು ಸಮಯದಲ್ಲಿ ಹೇಳಿ ನಾನು ನನ್ನ ಮಾತಾಡೋದನ್ನ ಆರಂಭಿಸ್ತೀನಿ. ಬಿ ಜೈರಾಮ್ ಅಂತ ನನ್ನ ಚಿತ್ರಕಲಾ ಟೀಚರು. ಯಾಕೆಂದ್ರೆ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಟೀಚರು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಬೆಳೆಸ್ಲಿಕ್ಕೆ ಎಷ್ಟು ಮುಖ್ಯ ಮತ್ತೆ ಆಧಾರವಾಗ್ತಾರೆ ಅನ್ನೋದಕ್ಕೋಸ್ಕರ ಇದನ್ನ ನಾನು
ಹೇಳ್ತಾ ಇದ್ದೀನಿ. ಬಿ ಜೈರಾಮ್ ಅಂತ, ಅವರು ಅಷ್ಟೇ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರು, ನನ್ನ ಗುರುಗಳು ಮತ್ತು ಹಿತೈಷಿಗಳು. 8ನೇ ಕ್ಲಾಸಿಂದ ಹಿಡಿದು ಇವತ್ತವರೆಗೂ ನನ್ನ ಟೀಚರ್ ಆಗೇ ಉಳ್ಕೊಂಡಿದ್ದಾರೆ. ನಾನೇನಾದ್ರೂ ಈ ಒಂದು ಕಲಾ ಬದುಕಿನಲ್ಲಿ ಅಥವಾ ಕಲೆಯ ಸಮಾಜದಲ್ಲಿ ಏನಾದ್ರೂ ಒಂದು ಪುಟ್ಟ ಕೆಲಸ ಅಥವಾ ಏನಾದ್ರೂ ಮಾಡ್ಲಿಕ್ಕೆ ಆಗಿರಬಹುದು ಅಂತಂದಾದ್ರೆ ಮುಖ್ಯವಾಗಿ ಅವರ ಒಂದು ಸಹಕಾರ ಮತ್ತೆ ಆಶೀರ್ವಾದ ನನಗಿದೆ. ಅಲ್ಲಿಂದ ನಾನು ಇದನ್ನ ಆರಂಭ ಮಾಡ್ತೀನಿ. ಇವತ್ತಿನ ಶಿವಾನಂದ್ ಸರ್ ಏನ್ ಕತೆ ಓದಿದ್ರು ಅಲ್ಲಿಯ ಒಂದು ಇನ್ನೊಂದು ದೃಷ್ಟಿನ ನಾನು ತಗೊಳ್ತೀನಿ. ಸರ್ ಆವಾಗ್ಲೇ ಕೇಳಿದ್ರು ಕತೆ ಬಗ್ಗೆ ತಾವು ತಮ್ಮ ದೃಷ್ಟಿಲಿ ಏನಾದ್ರೂ ಹೇಳ್ಬೇಕು ಅನ್ನೋ ಹಾಗಿದ್ರೆ ಅಂತ. ಅಲ್ಲಿ ನನಗೆ ಏನ್ ಅನ್ನಿಸ್ತು ಅಂದ್ರೆ, ಮಗುವಿನ ಕೈಯಲ್ಲಿ ಇದ್ದಿದ್ದ ಪುಸ್ತಕದಲ್ಲಿ ಅವರು ಅಕ್ಷರದಿಂದ ಬರ್ದಿದ್ರು. ಏನು, ಒಂದು ದುಃಖ ಅಂತ ಆಗಿರ್ಬೋದು ಅಥವಾ ಮರುಭೂಮಿ ಅಂತ ಆಗಿರ್ಬೋದು, ಈ ರೀತಿಯ ಪದಗಳನ್ನ ಬರೆದು ನೀನು ಚಿತ್ರದ ಮುಖಾಂತರ ನಿನ್ನ ಅಭಿವ್ಯಕ್ತತೆಯನ್ನ ಹೇಳು ಅಂತ ಅನ್ನೋದು. ಆ ಮಗು ಕಥೆಯನ್ನ ಚಿತ್ರದ ಮುಖಾಂತರ ಬೆಳೀತು. ಅವಾಗ ಅಲ್ಲಿ ಎರಡನ್ನ ನಾವು ನೋಡಬಹುದು, ಒಂದು ಕಲೆ ಮತ್ತೆ ಇನ್ನೊಂದು ಭಾಷೆ. ಏನಕ್ಕೆ ಇದೆರಡನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಕಲೆ ಅನ್ನೋದು ಅದು ಅಭಿವ್ಯಕ್ತ ಮಾಡಿರುವಂತಹ ರೀತಿ ಆಗಿದ್ರೆ, ಇನ್ನೊಂದು ಅದು ಏನ್ ಹೇಳ್ತಾ ಇದೆಯಲ್ಲ, ನಮಗೆ ಅರ್ಥ ಏನ್ ಮಾಡಿಸ್ತಾ ಇದೆಯಲ್ಲ, ಅದು ಭಾಷೆ ಅನ್ನೋದಾಗತ್ತೆ. ಹಂಗಾಗಿ ಆ ಭಾಷೆ, ದೃಶ್ಯ ಕಲೆಯಿಂದ ಭಾಷೆ ಆದದ್ದು ಅನ್ನೋದನ್ನ ಇವತ್ತಿನ ವಿಚಾರದಲ್ಲಿ ತಿಳ್ಕೊಂಡು ನಾವು ಮಾತಾಡೋಣ ಅಂತ ಅಥವಾ ಹಂಚ್ಕೊಳ್ಳೋಣ ಅನ್ನೋದನ್ನ ನಾನು ಇಲ್ಲಿಂದ ಆರಂಭ ಮಾಡ್ತೀನಿ. ಈ ಶಿವಾನಂದ್ ಸರ್ ಓದಿದ್ದ ಕಥೆಯಲ್ಲಿ ಈ ಒಂದು ಅಂಶವನ್ನ ನಾನು ಗುರುತಿಸಿದ್ದು. ಎಸ್, ಸ್ಲೈಡ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇದು ಮೊದಲನೇ ನನ್ನ ಒಂದು ಇವತ್ತಿನ ಟಾಕ್ ನ ಮೊದಲನೇ ಒಂದು ಪುಟವಾಗಿ ನಾನು ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ, ಮಹಾನ್ ಕಲಾ ಬರಹಗಾರ ಅಂತ ಅನ್ಬೋದು, ಫಿಲಾಸಫರ್ ಅಂತ ಅನ್ಬಹುದು. ಇವರನ್ನ ವಿಭಿನ್ನವಾದ ಒಂದು ಮೆಟ್ಲ ಮೇಲೆ ನಾವು ಇವರನ್ನ ಕೂರಿಸ್ತೀವಿ. ಜಾನ್ ಬರ್ಜರ್ ಅಂತ ಇವ್ರ ಹೆಸರು. ಇವರು ತಮ್ಮ ಒಂದು ನೋಡುವ ಬಗೆ ಅಥವಾ ವೇ ಆಫ್ ಸೀಯಿಂಗ್ ಅನ್ನೋ ಒಂದು ಪುಸ್ತಕಗಳನ್ನು, ಕೆಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅವರ ಮುಖಪುಟದಲ್ಲೇ ಬರೆಯೋದು ಏನಪ್ಪ ಬರೀತಾರೆ ಅಂದ್ರೆ, ಪದಗಳಿಗಿಂತಲೂ ಮೊದಲು ವೀಕ್ಷಣೆ ಅಥವಾ ನೋಡುವ ಅಭ್ಯಾಸ ಬರುತ್ತದೆ. ಮಾತನಾಡುವ ಮುನ್ನ ಮಗುವು ನೋಡಿ ಕಂಡದ್ದನ್ನು ಗುರುತಿಸತೊಡಗುತ್ತದೆ. ಈ ರೀತಿ ಇವರು ಶುರು ಮಾಡ್ತಾರೆ. ಅಂದ್ರೆ ಇಲ್ಲಿ ಏನು ಅಂದ್ರೆ, ನಾವು ನಮ್ಮ ಒಂದು ಬೆಳವಣಿಗೆಯಲ್ಲಿ ಮೊಟ್ಟ ಮೊದಲನೇ ಪ್ರಾರಂಭ ಆಗೋದು ಪದ ಅನ್ನೋದು. ಆ ಪದ ಅನ್ನೋದು ಎಲ್ಲಿಂದ ಶುರು ಆಗುತ್ತೆ? ನಮಗೆ ಧ್ವನಿಯಿಂದ ಶುರು ಆಗುತ್ತೆ. ಧ್ವನಿಯಲ್ಲಿ ಕೇಳಿಸ್ಕೊತೀವಿ. ಇದಕ್ಕೆ ಮೊಟ್ಟ ಮೊದಲು ನಾವು ಕಾಣಿಸ್ಕೊಳ್ಳೋದು, ನಮ್ಮ ತಾಯಿ ನನ್ನ ತಂದೆಯನ್ನ ಗುರ್ತಿಸ್ಕೊಡ್ಬೇಕಾದ್ರೆ ಅದು ಮಾಯಲ್ಲಿ ಹೇಳತ್ತೆ. ತಾಯಿ, ತಂದೆ, ಅಪ್ಪ ನೋಡು, ಅಪ್ಪನ ನೋಡು, ನೋಡಿ ಕಲಿ, ನೋಡು ಮತ್ತೆ ಆ ದೃಶ್ಯ ತೋರಿಸುತ್ತೆ. ಮತ್ತೆ ಮಾತಾಡೋದ್ರಲ್ಲಿ ಆ ಪದಗಳ ಮುಖಾಂತರ ನಮ್ಮನ್ನ ಗುರುತಿಸಕ್ ಶುರು ಆಗುತ್ತೆ. ಹೀಗೆ ಒಂದು ದೃಶ್ಯ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಮೊದಲು ಆರಂಭ ಆಗತ್ತೆ ಅನ್ನೋದನ್ನ ಜಾನ್ ಬರ್ಜರ್ ನಮ್ಗೆ ತಿಳಿಸ್ಕೊಡ್ತಾ ಅವರ ಪುಸ್ತಕಗಳನ್ನ ಬರೀತಾ ಹೋಗ್ತಾರೆ. ಇದರಲ್ಲಿ ನಮಗೆ ಇದನ್ನ ನೆಕ್ಸ್ಟ್ ಅಲ್ಲಿ ನಾನು ತಗೊಂಡಾಗ, ನಮಗೆ ಕಲೆ ಅನ್ನೋದು ಅಥವಾ ಒಂದು ಚಿತ್ರ ಅನ್ನೋದು ನಮಗೆ ಎಲ್ಲಿ ಕಾಣಿಸ್ತಾ ಹೋಗುತ್ತೆ ಅಥವಾ ಇತಿಹಾಸ ಪೂರ್ವದಲ್ಲಿ ನಾವು ನೋಡ್ತಾ ಹೋದಾಗ ಗುಹಾಂತರ ಚಿತ್ರಗಳಲ್ಲಿ ನಾವು ಕಾಣಿಸ್ತಾ ಹೋಗ್ತೀವಿ. ಆದ್ರೆ ಇದಕ್ಕಿಂತ ಒಂದು ಪಾಯಿಂಟ್ ನಾನು ಮುಂದೆ ಹೇಳಿ ಇದನ್ನ ಆರಂಭಿಸ್ತೀನಿ. ಇಲ್ಲಿ ನನ್ನ ಒಂದು 30 ವರ್ಷಗಳಲ್ಲಿ ನಾನು ಈ ಒಂದು ಚಿತ್ರಕಲಾ ಜೀವನದಲ್ಲಿ ಅಥವಾ ಜಗತ್ತಲ್ಲಿ ಬಂದ ನನ್ನ ಪುಟ್ಟ ಅನುಭವಗಳನ್ನ ಮಾತ್ರ ನಾನು ಇಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾವುದೇ ಇತಿಹಾಸ ಅಥವಾ ಯಾವುದೇ ಒಂದು ತಾರೀಕು ದಿನಾಂಕಗಳನ್ನ ಇಟ್ಕೊಂಡು ಇಲ್ಲಿ ಮಾಡ್ತಾ ಇಲ್ಲ. ನನ್ನ ಒಂದು ಅನಿಸಿಕೆಗೆ ಇವತ್ತಿನ ಒಂದು ರಂಗಕ್ಕೆ ಅಥವಾ ನಾವು ಇವತ್ತೇನು ಕೂಡಿದೀವಿ ಒಂದು ಕೂಟದಲ್ಲಿ, ಇದಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಇದನ್ನ ಮಾತಾಡ್ತಾ ಇದ್ದೀನಿ, ಈ ವಿಚಾರಗಳನ್ನ. ಇಲ್ಲಿ ನಮಗೆ ಗುಹಾಂತರ ಅಂದಾಗ ಗುಹೆಗಳಲ್ಲಿ ಕಂಡು ಬಂದಂತಹ ಒಂದಷ್ಟು ಗುರುತಿಸುವಂತಹ ಆಕಾರಗಳನ್ನ ಆಗಿನ ಒಂದು ಜನರು ಬರಿತಾ ಇದ್ದಂತಹ ಒಂದು ಚಿತ್ರಗಳು ಅಂತ ಹೇಳತ್ತೀವಿ ನಾವಿಲ್ಲಿ. ಇದನ್ನ ಬಹಳ ಸಿಂಪಲ್ ಆಗಿತ್ತು. ಬರೀ ಎರಡು ಬಣ್ಣಗಳಲ್ಲಿ, ಒಂದು ಕಂದು ಬಣ್ಣ ಆಗಿರ್ಬೋದು, ಒಂದು ಕಪ್ಪು ಬಣ್ಣ ಆಗಿರ್ಬೋದು, ಅವತ್ತಿನ ಪ್ರಕೃತಿಯಲ್ಲಿ ಸಿಗುವಂತಹ ಬಣ್ಣಗಳನ್ನ ಇಟ್ಕೊಂಡು ಅವರು ಒಂದಷ್ಟು ಚಿತ್ರಗಳನ್ನ ಬರೀತಾ ಇದ್ರು. ಇದು ಯಾವುದಕ್ಕೆ ಗೊತ್ತಿಲ್ಲ ಅಥವಾ ಗೊತ್ತಿದೆ. ಕೆಲವು ಕಡೆ ಇತಿಹಾಸಕಾರರು ಹೇಳ್ತಾರೆ ಇಲ್ಲ, ಅವರು ಒಂದು ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು ಅಂತ ಹೇಳ್ತಾರೆ, ಅಥವಾ ಮುಂಚೆ ಇನ್ನೊಬ್ಬರಿಗೆ ಅಲ್ಲಿ ಹೇಳಕ್ಕೆ ನಾನು ಎಲ್ಲಿಗೆ ಹೋಗಿದ್ದೀನಿ ಅಂತ ತಿಳಿಸಕ್ಕೋಸ್ಕರ ಒಂದು ಚಿತ್ರ ಬರ್ದಿರ್ಬೋದು ಅಂತ ಹೇಳಿರ್ಬೋದು. ಈ ತರ ಕೆಲವಾರು
ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಆದ್ರೆ ನಮಗೆ ಇಲ್ಲಿ ಕಂಡು ಬರೋದು ಒಂದು ಪ್ರಾಣಿ, ಒಂದು ಮನುಷ್ಯ, ಕೆಲವು ವಸ್ತು ಸಾಮಗ್ರಿಗಳು ಈ ತರದ್ರಲ್ಲಿ. ಹಿಂಗೆ ಇಲ್ಲಿ ಒಂದು ಚಿತ್ರಕಲೆ ಅನ್ನೋದು ಶುರುವಾಯ್ತು ಅಂತ ಒಂದು ಇತಿಹಾಸಕಾರರಲ್ಲಿ ನಮಗೆ ತಿಳಿದುವಂತಹ ಒಂದು ಅಂಶಗಳು. ಇದೇ ರೀತಿಯಲ್ಲಿ ಇನ್ನೊಂದು ಇಮೇಜ್ ಇಟ್ಕೊಂಡಿದ್ದೀನಿ ನಾನು ಗುಹೆ ಚಿತ್ರಗಳನ್ನ. ದಯವಿಟ್ಟು ತಮಗೆ ಎಲ್ಲಾದ್ರೂ ಪ್ರಶ್ನೆ ಕೇಳಬೇಕು ಅಂತ ಅನ್ಸಿದ್ರೆ ಕಡೆಗಾದ್ರೂ ಪಾಯಿಂಟ್ ಹಾಕಬಹುದು, ಅಥವಾ ಅಲ್ಲೇ ಮಧ್ಯದಲ್ಲಕ್ಕಾದ್ರೂ ಕೇಳ್ಬೋದು. ನನಗೆ ಇರುವ ಜ್ಞಾನದಲ್ಲಿ ನಾನು ಉತ್ತರ ಕೊಡಬಲ್ಲೆ. ಇದು ನೆಕ್ಸ್ಟ್ ನಮಗೆ ಆ ಗುಹಾಂತರ ಚಿತ್ರಗಳಲ್ಲೇನೆ ಮುಂದುವರೆದಂಗೆ ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ನಮಗೆ ಶುರು ಮಾಡ್ಕೋತೀವಿ. ಇಲ್ಲಿ ಎಲ್ಲರಿಗೂ ಗುರ್ತಿಸಕ್ ಶುರು ಮಾಡ್ಬೋದು. ಅಜಂತಾ ಎಲ್ಲೋರ ಅನ್ನೋದು ಕಿವಿಗೆ ಬಿದ್ದ ತಕ್ಷಣನೇ ನಮಗೆ ರೋಮಾಂಚನ ಆಗತ್ತೆ. ಚಿತ್ರಕಲೆ, ಆ ಚಿತ್ರ ಅನ್ನೋದು ಎಷ್ಟು ಒಂದು ನಮ್ಮ ಮನಸ್ಸಿಗೆ ಹತ್ರವಾಗತ್ತೆ, ಆಮೇಲೆ ಕಣ್ಣುಗಳಿಗೆ ಎಷ್ಟು ತಂಪು ಇಂಪನ್ನ ಕೊಡುತ್ತೆ ಅನ್ನೋದು ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಗುಹೆಗಳಲ್ಲಿ ಚಿತ್ರಗಳ ಮುಖಾಂತರ ಆ ಬುದ್ಧನ ಒಂದು ಜೀವನ ಚರಿತ್ರೆಯನ್ನ ಚಿತ್ರಕಥೆಯ ಮುಖಾಂತರ ಹೇಗೆ ಹೇಳ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಗೆ ಇಲ್ಲೊಂದು ಕುರುಹು ಸಿಗುತ್ತೆ. ಇದೇ ರೀತಿ ಇನ್ನೊಂದು ಚಿತ್ರ ಇಟ್ಕೊಂಡಿದ್ದೀನಿ. ಇದು ಆದ್ಮೇಲೆ ಮುಂದೆ ಬಂದಂತೆ ನಮಗೆ ಚಿಕಣಿ ಚಿತ್ರಗಳು ಅಂತ ಬರೀತೇವೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಿನಿಯೇಚರ್ಸ್ ಅಂತ ಹೇಳ್ತೀವಿ. ಇದು ಆಕಾರ ಅಥವಾ ಒಂದು ಸೈಜ್ ಅನ್ನೋ ತರದ್ರಲ್ಲಿ ತಗೊಂಡಾಗ ತುಂಬಾ ಪುಟ್ಟದಾಗಿ, ಆದಷ್ಟು ಇಂಚುಗಳಲ್ಲಿ ಅಥವಾ ಸೆಂಟಿಮೀಟರ್ಗಳಲ್ಲಿ ಬರುವಷ್ಟು ಆಕಾರದಲ್ಲಿ ಈ ಚಿತ್ರಗಳನ್ನ ಬರೀತಾ ಹೋಗ್ತಾರೆ. ಬಣ್ಣಗಳ ಮುಖಾಂತರ ಇದನ್ನ ಚಿತ್ರಿಸ್ತಾ ಹೋಗ್ತಾರೆ. ಇಲ್ಲೂ ಅಷ್ಟೇ ಬರೀ ಕಥೆಗಳು, ಕವನಗಳನ್ನ ದೃಶ್ಯದ ಮುಖಾಂತರವಾಗಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಒಂದು ಕೃಷ್ಣನ್ ಕಥೆ ಆಗಿರ್ಬೋದು, ಒಂದು ರಾಮನ್ ಕಥೆ ಆಗಿರ್ಬೋದು. ಯಾಕೆ ಅಂತಂದ್ರೆ ಅವತ್ತು ನಮಗೆ ಒಂದು ಸಂಜೆ ವೇಳೆನೋ ಅಥವಾ ಒಂದು ಸಮಯವನ್ನ ನಮ್ಮ ಕೆಲಸ ಮಾಡಿ ಉಳಿದ ಸಮಯದಲ್ಲಿ ನಮಗೆ ಒಂದು ಆಹ್ಲಾದಕರ ಅಥವಾ ಬೇರೆ ಒಂದು ಜಗತ್ತಿಗೆ ಹೋಗ್ಬೇಕು ಅಂದಾಗ ಅಲ್ಲಿ ಹಾಡಾಗಿರ್ಬೋದು, ಕಥೆ ಆಗಿರ್ಬೋದು, ಕವನಗಳಾಗಿರ್ಬೋದು, ಇವುಗಳನ್ನ ಹೇಳ್ತಾ ಬಂದಾಗ ಅದರ ಜೊತೆಯಲ್ಲಿ ಕೆಲವು ಕಲಾವಿದರು ಈ ತರ ಒಂದು ಚಿತ್ರಗಳನ್ನ ಮಾಡ್ತಾ ಹೋಗ್ತಾರೆ. ಅಲ್ಲಿ ಈ ಚಿಕಣಿ ಚಿತ್ರಗಳು ನಮ್ಗೆ ಕಾಣಿಸ್ತಾ ಹೋಗುತ್ತೆ. ಈ ಚಿತ್ರಗಳಲ್ಲಿ ನಾವು ಒಂದು ತಲೆಯಲ್ಲಿ ಇಟ್ಕೊಂಡಿರೋಣ, ಬಣ್ಣ ಅನ್ನೋದು ಒಂದು ಹಿನ್ನೆಲೆ, ಆ ಒಂದು ಪದರವನ್ನ ನಾವು ಹಾಕ್ತಾ ಹೋಗೋಣ. ನಾನು ಏನೇ ಹೇಳ್ತಾ ಹೋದ್ರೂ ಅದ್ರ ಹಿಂದೆ ನೀವೊಂದು ಸಣ್ಣವಾದ ಒಂದು ಪದರ ಹಾಕೊಂಡಿರಿ, ಅದು ಬಣ್ಣ ಮಾತ್ರ, ಬಣ್ಣದಲ್ಲಿ ಇದೆ ಅನ್ನೋದನ್ನ ಒಂದು ಕಾರ್ನರ್ ಆಫ್ ಯುವರ್ ಮೈಂಡ್ ಇಟ್ಕೊಂಡಿರಿ. ಯಾಕೆಂದ್ರೆ ಇದು ಕಡೆಯಲ್ಲಿ ನಿಮ್ಗೆ ಅದಕ್ಕೆ ಉತ್ತರ ಸಿಗತ್ತೆ. ಅದಕ್ಕೋಸ್ಕರ ಇದೇ ರೀತಿ ಆ ಚಿಕಣಿ ಚಿತ್ರಕ್ಕೂ ಗುಹಾಂತರ ಚಿತ್ರಕ್ಕೂ ನಾನೊಂದು ಸಿಮಿಲಿ ತಗೊಳಕ್ಕೆ ಅಥವಾ ಒಂದು ಏನು ಯಾವ ರೀತಿಯಲ್ಲಿ ಬದಲಾವಣೆ ಆಯ್ತು ಅಥವಾ ಇಂಪ್ರೂವೈಸೇಷನ್ ಅಂತ ಅನ್ಬೋದು, ಸ್ಕಿಲ್ ಅಂತ ಹೇಳ್ತೀವಿ, ಕರಕುಶಲತೆಯಲ್ಲಿ ಯಾವ ರೀತಿ ಬದಲಾವಣೆ ಆಯ್ತು ಅನ್ನೋದಕ್ಕೋಸ್ಕರ ಈ 2 ಚಿತ್ರಗಳನ್ನ ಪಕ್ಕದಲ್ಲಿಟ್ಟು ನಾನು ಹೇಳಕ್ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಇತಿಹಾಸದಲ್ಲಿ ತಗೊಂಡಾಗ ಗುಹಾಂತರ ಚಿತ್ರಗಳಿದ್ದಕ್ಕೂ ಚಿಕಣಿ ಚಿತ್ರಗಳಿದ್ದಕ್ಕೂ ಸುಮಾರು 100 ವರ್ಷಗಳ ಗ್ಯಾಪ್ ಇದೆ ಮಧ್ಯದಲ್ಲಿ. ಅಲ್ಲಿ ಇದ್ದ ಗ್ಯಾಪ್ ಅಲ್ಲಿ ಒಬ್ಬ ಕಲಾವಿದ ಅಥವಾ ಒಬ್ಬ ಮನುಷ್ಯ ಅವನ ಕರಕುಶಲತೆಯನ್ನ ಎಷ್ಟು ಇಂಪ್ರೂವೈಸ್ ಮಾಡ್ಕೊಂಡ ಅಥವಾ ಬೆಟರ್ಮೆಂಟ್ ಮಾಡ್ಕೊಂಡು ಆ ಶೈಲಿಯಲ್ಲಿ ಆಗಿರ್ಬೋದು ಅಥವಾ ಒಂದು ಹೇಳುವ ರೀತಿಯಲ್ಲಿ ಅವನ ಬದಲಾವಣೆ ಹೇಗಾಯ್ತು ಅನ್ನೋದು ಇಲ್ಲಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈ ಚಿತ್ರ. ಇದೇ ರೀತಿ ಚಿಕಣಿ ಚಿತ್ರಗಳಲ್ಲಿ 2 ತರ ಬರಕ್ ಶುರುವಾಯ್ತು. ಒಂದು ಕತೆ ಯಾರ್ದಪ್ಪ, ನಮ್ಮ ರಾಮ ಕೃಷ್ಣ ಈ ಒಂದು ಆಧ್ಯಾತ್ಮದ್ದು ಕಥೆಗಳೇನು ಬರುತ್ತೆ ಅವುಗಳ ಬಗ್ಗೆ ಬರೀತಾ ಇರೋದು ಒಂದು ಕಡೆ ಆದ್ರೆ, ಕೆಲವಾರು ವರ್ಷಗಳ ಆದ್ಮೇಲೆ ಈ ರಾಜ ಮಹಾರಾಜರು ತಾವು ತಮ್ಮ ಆಸ್ಥಾನದಲ್ಲಿರುವಂತಹ ಕಲಾವಿದರಿಗೆ ತಮ್ಮದೇ ಆದಂತಹ ಒಂದು ಭಾವಚಿತ್ರವನ್ನ ಬರೀರಿ ಅಂತ ಹೇಳೋದ್ರಿಂದ ಹಿಡಿದು ತಮ್ಮನ್ನ ತಾವು ಗುರುತಿಸ್ಕೊಳ್ಳಕ್ಕೆ ಅಲ್ಲಿ ಪೋರ್ಟ್ರೇಟ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ, ಅಥವಾ ಭಾವಚಿತ್ರ ಏನ್ ಹೇಳ್ತೀವಿ ಅದನ್ನ ಈ ಚಿಕಣಿ ಚಿತ್ರಗಳಲ್ಲಿ ಹೊಂದಿಸ್ಕೊಳ್ತಾ ಇತ್ತು. ಅಂದ್ರೆ ಆ ಒಂದು ಆಧ್ಯಾತ್ಮಿಕದಿಂದ ಅಥವಾ ಕಥೆಗಳಿಂದ ಸೋಷಿಯಲೈಸೇಷನ್, ಸಾಮಾಜಿಕ ವಿಚಾರಗಳು ಹೆಂಗೆ ಅದರೊಳಗೆ ಹೊಂದ್ಕೊಳ್ತಾ ಬರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಇಟ್ಕೊಂಡೆ. ಅದರ ಜೊತೆಗೆ ನಮ್ಗೆ ಜಾನಪದ ಕಲೆ ಇದು ತುಂಬಾ ಮುಖ್ಯವಾಗಿ, ಅಂದ್ರೆ ಸಾಹಿತ್ಯದಲ್ಲಿ ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿ ಚಿತ್ರಕಲೆಯಲ್ಲೂ ಅಷ್ಟೇ ಮುಖ್ಯವಾದಂತಹ ಪಾತ್ರ ತಗೊಳುತ್ತೆ. ಇಲ್ಲೂ ಮುಖ್ಯವಾಗಿ ನಾನು ಬಣ್ಣಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿರುವಂತಹ ಸ್ಕಿಲ್ಗೂ ಇಲ್ಲಿರುವಂತಹ ಕರಕುಶಲತೆಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ತಗೋಬಹುದು. ಇಲ್ಲಿ ನಮಗೆ ಆ ಒಂದು ಇನೋಸೆನ್ಸ್ ಅಂತ ಹೇಳ್ತೀವಿ. ಆ ಇನೋಸೆನ್ಸ್ ಅಲ್ಲಿ ಎಷ್ಟು ಅವರ ಆ ಕಲಾವಿದ ತನ್ನ ಭಾವನೆಯನ್ನ ತನಗೆ ಮೀರಿದಷ್ಟು ಬಣ್ಣಗಳಲ್ಲಿ ತುಂಬಿ
ತನಗೆ ಎಷ್ಟು ಬೇಕು ಯಾವುದಕ್ಕೆ ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಆ ಒಂದು ಚಿತ್ರ ನೋಡಿದ ತಕ್ಷಣ ನಮಗೆ ನಮ್ಮ ಭಾವನೆಗೆ ಕನೆಕ್ಟ್ ಆಗುತ್ತೆ ಹೊರತು ಆ ಚಿತ್ರದಲ್ಲಿರೋ ಅಂಶ ಮಾತ್ರ ಕಾಣಲ್ಲ, ಆ ಭಾವನೆಗೆ ನಾವು ಒತ್ತು ಕೊಡ್ತೀವಿ. ಹಾಗಾಗಿ ಜಾನಪದ ಕಲೆ ಅಷ್ಟು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಮತ್ತೆ ಅದೇ ರೀತಿಯಲ್ಲಿ ಬಣ್ಣನೂ ಅಷ್ಟೇ ಪ್ರಾಮುಖ್ಯತೆಯನ್ನ ವಹಿಸುತ್ತೆ. ಇಲ್ಲಿ ಒಂದು ಪುಟ್ಟದಾಗಿ ನಮ್ಮ ಭಾರತದಲ್ಲಿ ಒಂದು ಕಲೆ ಅಥವಾ ಫೋಕ್ ಆರ್ಟ್ ಅನ್ನೋದಾಗಿರ್ಬೋದು, ಫಾರ್ಮ್ ಆಫ್ ಆರ್ಟ್ಸ್ ಅನ್ನೋದಾಗಿರ್ಬೋದು, ಯಾವ ಯಾವ ಜಾಗಗಳಲ್ಲಿ ಏನೇನ್ ಇದೆ ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಒಂದು ಮ್ಯಾಪ್ ಸಿಕ್ತು ನನಗೆ, ಅದನ್ನೊಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ವಾರ್ಲಿ ಕಲೆ ಅನ್ನೋದು ಒಂದು, ಇದನ್ನು ಮತ್ತೆ ಒಬ್ಬೊಬ್ಬರ ಮನೆಗಳ ಮುಂದೆ ಅವರಿಗೆ ಒಂದು ಏನು ನಾವು ಸುಗ್ಗಿ ದಿನಗಳಾಗಿರಬಹುದು ಅಥವಾ ಅವರ ತಿಂಗಳ ಅಥವಾ ವರ್ಷದ ಅಥವಾ ಅವರ ಮನೆಯ ಒಂದು ಹರ್ಷದ ದಿನಗಳು ಅಥವಾ ಒಂದು ಹೊಸ ಜೀವನದ ದಿನಗಳೇನಿರುತ್ತೆ ಅದಕ್ಕೆ ಪೂರಕವಾಗಿ ಆ ವಾರ್ಲಿ ಕಲೆಯಲ್ಲಿ ಅಥವಾ ಒಂದು ಜಾನಪದ ಕಲೆಯಲ್ಲಿ ಚಿತ್ರಗಳನ್ನ ಬಿಡಿಸ್ತಾ ಹೋಗ್ತಾರೆ. ಇವತ್ತಿಗೂ ಇದೆ ಈ ಚಿತ್ರಕಲೆ. ಅದರದೊಂದು ಅಂಶ ಇಲ್ಲಿ ತಗೊಂಡಿದ್ದೀನಿ. ಇಲ್ಲೂ ಅಷ್ಟೇನೆ ಬಣ್ಣ ಅನ್ನೋದು ಎಷ್ಟು ಮುಖ್ಯ ಆಗ್ತಾ ಹೋಗುತ್ತೆ. ಎಷ್ಟು ಸಿಂಪಲ್ ಆಗಿದೆ ಬಣ್ಣ, ಆದ್ರೆ ಅವ್ರು ಹೇಳ್ಬೇಕು ಅನ್ನೋ ವಿಚಾರವೂ ಅಷ್ಟೇ ಸಿಂಪಲ್ ಆಗಿದೆ, ಅಷ್ಟೇ ಇನ್ನೋಸೆಂಟ್ ಆಗಿದೆ. ಇದು ನಮ್ಮಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ಮೇಲೆ ನಮ್ಮ ಕಲಾವಿದರನ್ನ ಯಾವ ರೀತಿಯಲ್ಲಿ ಬಳಸ್ಕೊಂಡು ನಮ್ಮ ಒಂದು ಫೋಟೋಗ್ರಫಿ ಅಫ್ಕೋರ್ಸ್ ಇದ್ರೂ ಸಹ ಕಲಾವಿದರನ್ನ ಅಲ್ಲಿ ಬಳಸ್ಕೊಂಡು ನಮ್ಮ ಕಲೆಯನ್ನ ಅವರು ಹೆಂಗೆ ತಮ್ಮ ಜಾಗಕ್ಕೆ ತಗೊಂಡು ಹೋಗಿದ್ದಾರದಾಗಿರ್ಬೋದು ಅಥವಾ ನಮ್ಮ ಕಲಾವಿದರನ್ನ ಹೆಂಗೆ ಬಳಸ್ಕೊಂಡ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಇಟ್ಕೊಳ್ಳಕ್ಕೆ ಇಲ್ಲಿ ಒಂದು ಈ 2 ಚಿತ್ರಗಳನ್ನ ಇಟ್ಕೊಂಡಿದೀನಿ. ಇದಕ್ಕೆ ಕಂಪ್ನಿ ಪೀರಿಯಡ್ ಟೈಮಿಂಗ್ ಅಂತ ಹೇಳ್ತೀವಿ, ಸಮಯದ ಚಿತ್ರಗಳು ಅಂತ. ಅದೇ ರೀತಿಯ ಇನ್ನೊಂದು ಉದಾಹರಣೆ. ಇದ್ರ ಜೊತೆಗೆ ನಮಗೆ ಅವರು ಕನ್ಸ್ಟ್ರಕ್ಷನ್ಸ್, ಆರ್ಕಿಟೆಕ್ಚರಲ್ ಬೇಸ್ಡ್ ಡ್ರಾಯಿಂಗ್ಸ್ ತುಂಬಾ ಆಗ್ತಾ ಇತ್ತು ಆ ಟೈಮಲ್ಲಿ, ಅದು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದಾದ್ಮೇಲೆ ಇವರು ಎಲ್ಲರಿಗೂ ಚಿರಪರಿಚಿತರಾಗಿರ್ತಾರೆ, ರಾಜಾ ರವಿವರ್ಮ ಅಂತ. ನಾವು ಯಾರು ಹೆಸರು ಕೇಳದೆ ಇರೋರು ಯಾರು ಇಲ್ಲ ಅಂತ ಅನ್ಕೋತೀನಿ. ಹಂಗೆ ಇವರು ಮೂಲತಃ ಕೇರಳದವರು ಅಫ್ಕೋರ್ಸ್, ಮತ್ತೆ ಮಹಾರಾಜ ಸಹ. ಇವರು ನಮ್ಮ ಭಾರತೀಯ ಕಲೆಯಲ್ಲಿ ತುಂಬಾ ಒಂದು ಮುಖ್ಯವಾದ ಒಂದು ಸ್ಥಾನ ತಗೋತಾರೆ. ಹೇಗಪ್ಪ ಅಂದ್ರೆ ಇಲ್ಲಿಯವರೆಗೆ ನಮಗೆ ಇದ್ದಿದ್ದು ಜಲವರ್ಣ ಮಾತ್ರ, ವಾಟರ್ ಕಲರ್ಸ್ ಮಾತ್ರ ಇತ್ತು. ಅಲ್ಲಿವರೆಗೂ ಆಯಿಲ್ ಕಲರ್ ಅನ್ನೋದು ಪರಿಚಯ ಆಗಿರ್ಲಿಲ್ಲ ಇಂಡಿಯನ್ ಆರ್ಟ್ ಅಲ್ಲಿ. ಇವರು ಏನಾಯ್ತು ಅಂದ್ರೆ ಇವರು ಆಚೆ ಕಡೆ ಹೋಗಿ ಬರ್ತಾರೆ. ಆಚೆ ಕಡೆ ಯಾಕೆ ಹೋಗಿ ಬರ್ಬಹುದು ಅಂತಂದ್ರೆ ಅವರೊಂದು ರಾಜರು ಅವರೊಂದು ಅಫೋರ್ಡ್ ಮಾಡಕ್ ಚಾನ್ಸಸ್ ಇತ್ತು ಅವರಿಗೆ ಹೊರಗಡೆ ಹೋಗಿ ಬರ್ಲಿಕ್ಕೆ. ಅಲ್ಲದೆ ಮೂಲತಃ ಕಲಾವಿದರು ಆಗಿದ್ರಿಂದ ಅಲ್ಲಿಯ ಒಂದು ಕಲೆಯನ್ನು ನೋಡ್ಲಿಕ್ಕೆ ಹೋದಾಗ ಅಲ್ಲಿಯ ವರ್ಣಗಳನ್ನ, ಅಲ್ಲಿಯ ಒಂದು ಮಾಧ್ಯಮವನ್ನ ನಮ್ಮ ಭಾರತಕ್ಕೆ ತರಲಿಕ್ಕೆ ಇವರಿಂದ ಒಂದು ಸಾಧ್ಯ ಆಯ್ತು. ಹಂಗಾಗಿ ನಮಗೆ ಸಿಗುವಂತಹದ್ದು ಪಾಯಿಂಟ್ ಆಯಿಲ್ ಕಲರ್ ರಾಜಾ ರವಿವರ್ಮ ಅವರಿಂದ ಶುರುವಾಯ್ತು ಅಂತ ಹೇಳಿ. ಆಮೇಲೆ ಇವ್ರದ್ರಲ್ಲಿ ನೋಡ್ಬೋದು, ಇಲ್ಲಿ ತನಕ ನೋಡಿದಾಗ ನೀವು ಚಿತ್ರಗಳನ್ನು ನಾನು ತೋರಿಸಿದಲ್ಲಿ ನಿಮಗೆ ಸ್ಟೈಲೈಸ್ಡ್ ಅಂತ ಹೇಳ್ತೀವಿ ಚಿತ್ರಗಳು. ಉದಾಹರಣೆಗೆ ಈ ಚಿತ್ರ ಆಗಿರ್ಬೋದು, ಈ ಚಿತ್ರಗಳು ಸ್ವಲ್ಪ ಸ್ಟೈಲೈಸ್ ಆಗಿರುತ್ತೆ, ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿರಲ್ಲ. ಇಲ್ಲಿ ರವಿವರ್ಮ ಅವ್ರು ಬಂದ್ಮೇಲೆ ಪೂರ್ತಿ ರಿಯಲಿಸ್ಟಿಕ್ ಆರ್ಟ್ ಅನ್ನೋದನ್ನ ಫೋಟೋ ರಿಯಲಿಸಮ್ ಅಂತಾನು ಹೇಳ್ತೀವಿ. ಅಂದ್ರೆ ನಿಮಗೆ ಒಂದು ಫೋಟೋಗ್ರಾಫ್ ಮಾಡ್ದಾಗಿಂದಕ್ಕೂ ರವಿವರ್ಮ ಅವರ ಚಿತ್ರಕಲೆ ನೋಡಿದಾಗ ವ್ಯತ್ಯಾಸನೇ ಗೊತ್ತಾಗಲ್ಲ. ಅಷ್ಟು ರಿಯಲಿಸ್ಟಿಕ್ ಫೋಟೋಗ್ರಫಿಕಲ್ ಪೇಂಟಿಂಗ್ಸ್ ನ ಮಾಡ್ತಾರೆ. ಆದ್ರೆ ವಿಶೇಷತೆ ಏನಪ್ಪಾ, ಹಂಗಾರೆ ಫೋಟೋಗ್ರಫಿನೇ ಮಾಡಬಹುದಿತ್ತಲ್ಲ, ಚಿತ್ರನ ಏನಕ್ಕೆ ಬರಿಬೇಕಾಗಿತ್ತು ಅನ್ನೋ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆದ್ರೆ ಫೋಟೋಗ್ರಫಿ ಮಾಡಿದಾಗ ಅದರಲ್ಲೇ ಆದಂತ ಒಂದು ಲಿಮಿಟೇಷನ್ಸ್ ಇದೆ. ಅಫ್ಕೋರ್ಸ್ ಇವತ್ತಿಗೆ ಇಲ್ಲ, ಅದನ್ನು ಬ್ರೇಕ್ ಮಾಡಿದ್ದಾರೆ ಇವತ್ತಿರೋ ಒಂದು ಸ್ಕಿಲ್ಗೆ ಅಥವಾ ಒಂದು ಇರುವಂತ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗೆ. ಬಟ್ ಇಲ್ಲಿ ಕಲಾವಿದನಿಗೆ ಇದ್ದಂತ ಒಂದು ಫ್ರೀಡಮ್ ಏನಪ್ಪಾ ಅಂದ್ರೆ, ನನಗೆ ಯಾವ ರೀತಿ ಬೇಕು ಅದನ್ನ ನಾನು ಇಲ್ಲಿ ಹಾಕೋಬೋದಾಗಿತ್ತು, ಅಥವಾ ನನ್ನದೇ ಆದಂತಹ ಚಿತ್ರದಲ್ಲಿ ಯಾವ ಅಂಶಗಳು ಬೇಕೋ ಅದನ್ನಲ್ಲಿ ಕೂಡಿಸಿ ಭಾವನೆಗಳನ್ನ ಅದರಲ್ಲಿ ಅಭಿವ್ಯಕ್ತ ಮಾಡಿ ನನ್ನ ಭಾವನೆಯನ್ನು ತುಂಬಿ ಆ ಬಣ್ಣವನ್ನ ಒಂದು ಚಿತ್ರವಾಗಿ ಕನ್ವರ್ಟ್ ಮಾಡೋದು ಅಥವಾ ಇಮೇಜ್ ಕನ್ವರ್ಟ್ ಮಾಡೋದಕ್ಕೆ ಒಂದು ಕಲಾವಿದ ಬಹಳ ಮುಖ್ಯ ಆಗ್ತಾನೆ. ಆ ಒಂದು ಅಂಶನ ಇಲ್ಲಿ ತಿಳಿಸ್ಕೊಳಕ್ಕೆ
ಈ ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ. ಇದು ಇಲ್ಲಿ ಕೇರಳ ಕಡೆ ಆದ್ರೆ ನೆಕ್ಸ್ಟ್ ಅಭಿನೀಂದ್ರನಾಥ್ ಟ್ಯಾಗೂರ್, ರವೀಂದ್ರನಾಥ್ ಟ್ಯಾಗೂರ್ ಇವ್ರುಗಳೆಲ್ಲ ಬರ್ತಾರೆ. ಇವರು ಬೆಂಗಾಲಲ್ಲಿ ಶುರು ಮಾಡ್ಕೋತಾರೆ ಚಿತ್ರಕಲೆನ. ಅಂದ್ರೆ ಶುರು ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ನಮ್ಗೆ ಚಿತ್ರಕಲೆ ಬಗ್ಗೆ ಒಂದು ಸ್ಟಡಿ ಮಾಡ್ಬೇಕಾದ್ರೆ ಇವ್ರುಗಳೆಲ್ಲ ಮುಖ್ಯವಾಗಿ ಬರ್ತಾರೆ. ಇವರು ಮತ್ತೆ ಕಲಾ ಜಗತ್ತಿನಲ್ಲಿ ದಿಗ್ಗಜರು ಅಂತ ಹೇಳ್ಬೋದು. ಇವರ ಚಿತ್ರಗಳನ್ನ ಇಲ್ಲಿ ಕೆಲವಾರು ಉದಾಹರಣೆಗಳನ್ನ ತಗೊಂಡಿದ್ದೀನಿ. ರವೀಂದ್ರನಾಥ್ ಟ್ಯಾಗೂರ್ ಮತ್ತೆ ಇವ್ರಿಗೆ ಎಲ್ಲರೂ ಪರಿಚಿತರಾಗಿರ್ತಾರೆ. ಆದ್ರೆ ಒಂದು ಆಶ್ಚರ್ಯ, ಅಯ್ಯೋ ರವೀಂದ್ರನಾಥ್ ಟ್ಯಾಗೂರ್ ಚಿತ್ರನೂ ಬರೀತಾ ಇದ್ರಾ ಅನ್ನೋದು ಕೆಲವರಿಗೆ ಗೊತ್ತಾಗಿರ್ಬೋದು, ಅನ್ನಿಸ್ಬೋದು, ಅಥವಾ ಕೆಲವರಿಗೆ ಗೊತ್ತಿದ್ದಿರ್ಬೋದು. ಆದ್ರೆ ರವೀಂದ್ರನಾಥ್ ಟ್ಯಾಗೂರ್ ಅವರ ಚಿತ್ರಕ್ಕೆ ಕಂಪೇರ್ ಮಾಡಿದಾಗ ಅಭಿನೇಂದ್ರನಾಥ್ ಟ್ಯಾಗೂರ್ ಅವ್ರದ್ದಾಗಿರ್ಬೋದು, ರವಿವರ್ಮ ಅವ್ರದ್ದು ಚಿತ್ರ ಆಗಿರಬಹುದು, ಅಥವಾ ಮುಂದೆ ಬರ್ತಾರೆ ನಂದಲಾಲ್ ಬೋಸ್ ಅಂತ, ಇವರೆಲ್ಲ ಒಂದೇ ಸಮಕಾಲೀನ ಕಲಾವಿದರು. ಆದ್ರೆ ಇವರ ಚಿತ್ರಗಳಲ್ಲಿ ಬಹಳ ವಿಭಿನ್ನತೆ ಕಾಣ್ತಾ ಹೋಗುತ್ತೆ. ಅಭಿನೇಂದ್ರನಾಥ್ ಟ್ಯಾಗೂರ್ ಅವ್ರದ್ದು ಒಂದು ರೀತಿಯಾದ ಚಿತ್ರ ಆದರೆ ರವೀಂದ್ರನಾಥ್ ಟ್ಯಾಗೂರ್ ಅವ್ರದ್ದು ಇನ್ನೊಂದು ರೀತಿಯ ಚಿತ್ರ ಆಗಿರುತ್ತೆ. ರವೀಂದ್ರನಾಥ್ ಟ್ಯಾಗೂರ್ ಅವ್ರ ಚಿತ್ರದಲ್ಲಿ ಏನ್ ವಿಶೇಷತೆ ಅಂದ್ರೆ ಅವರ ಭಾವನೆಗೆ ಮಾತ್ರ ಪ್ರಾಮುಖ್ಯತೆ ಸಿಗತ್ತೆ. ಆ ಕ್ರಾಫ್ಟ್ಮನ್ಶಿಪ್ ಅಥವಾ ಸ್ಕಿಲ್ ಅಥವಾ ಬ್ಯೂಟಿ ಅಂತ ಏನ್ ಹೇಳ್ತೀವಿ, ಅಥವಾ ಒಂದು ಏನಪ್ಪಾ ನೈಜವಾದಂತಹ ಹತ್ತಿರಕ್ಕೆ, ಅಂದ್ರೆ ತುಂಬಾ ಬ್ಯೂಟಿಫುಲ್, ತುಂಬಾ ಚೆನ್ನಾಗಿರ್ಬೇಕು ಚಿತ್ರ ಅನ್ನೋದಕ್ಕೆ ಒಂದು ಪೂರಕವಾಗಿರಲ್ಲ. ಆದ್ರೆ ಭಾವನೆಗೆ, ಅವರ ಅಭಿವ್ಯಕ್ತತೆಗೆ ತುಂಬಾ ಗಟ್ಟಿಯಾದ ಒಂದು ಪಾಯಿಂಟ್ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ರವೀಂದ್ರನಾಥ್ ಟ್ಯಾಗೂರ್ ಅವ್ರದ್ದು ಇನ್ನೊಂದು ವಿಶೇಷತೆ ಏನು ಅಂದ್ರೆ ಅವರು ಬರಹಗಾರರು ಸಹ. ನಿಮ್ಗೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅವರು ಬರೆದ ಕವನಗಳಲ್ಲಿ, ಕಥೆಗಳಲ್ಲಿ ಕೆಲವೊಮ್ಮೆ ಇಲಿಸ್ಟ್ರೇಟಿವ್ ಆಗೂ ಅವ್ರು ಬಳಸ್ತಾರೆ. ಕೆಲವು ಜಾಗಗಳನ್ನ ಅವ್ರು ಬರ್ದಿರೋ ಆ ಒಂದು ಸ್ಕ್ರಿಪ್ಟ್ ನ ಹಂಗೆ ಉಳಿಸ್ಕೊಂಡು ಉಳಿದ ಜಾಗಗಳಲ್ಲಿ ಬಣ್ಣ ತುಂಬಿ ಅದನ್ನ ಚಿತ್ರವಾಗಿನೂ ಮಾಡಿ ಪರಿವರ್ತನೆ ಮಾಡಿರುವಂತಹ ಕೆಲವು ಉದಾಹರಣೆಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಏನಕ್ಕೆ ಈ ವಿಷಯ ಇದನ್ನ ನಾನು ತೋರಿಸ್ದೆ ಅಂದ್ರೆ, ಇವತ್ತು ನಾವು ಆದಷ್ಟು ಬರೆಯೋದ್ರಲ್ಲಿ ಇದ್ದೀವಿ. ಸರ್ ಹೇಳ್ದಂಗೆ ನಾವು ನೋಡಿ ಕೇಳೋ ರೀತಿಯಲ್ಲಿ ಜಾಸ್ತಿ ನಮ್ಗೆ ಪ್ರಾಕ್ಟೀಸ್ ಇತ್ತು. ಇಲ್ಲಿ ನೋಡುವುದನ್ನ ನಾವು ಇವತ್ತಿಂದ ಶುರು ಮಾಡ್ತಾ ಇದೀವಿ ಅಂತ. ಹಂಗೆ ತಾವು ತಮ್ಮ ಶಾಲಾ ಮಕ್ಕಳಿಗೆ ತಾವು ಏನ್ ಕತೆ ಹೇಳ್ತೀರಾ ಅದ್ರ ಬಗ್ಗೆ ಒಂದು ಚಿತ್ರಗಳನ್ನ ಬರ್ಸ್ಲಿಕ್ಕೆ ಒಂದು ಆಪರ್ಚುನಿಟಿ ಇದೆ, ಅದನ್ನು ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಇಲ್ಲೊಂದು ಈ ಚಿತ್ರ ನಾನು ಉದಾಹರಣೆಯಾಗಿ ತಗೊಂಡೆ. ಇದೇ ಜೊತೆಗೆ ಮುಂದೆ ಬರ್ತಾರೆ ಅಭಿನೇಂದ್ರನಾಥ್ ಟ್ಯಾಗೂರ್. ಇಲ್ಲಿ ಮತ್ತೆ ಇವರು ತುಂಬಾ ಸರಳ ರೇಖೆ ಅಥವಾ ಸರಳ ಬಣ್ಣಗಳಲ್ಲಿ ತಮ್ಮ ಭಾವನೆಗಳನ್ನ, ಆಮೇಲೆ ಅವರಿನ ಸುತ್ತಮುತ್ತಲಿನ ಜಾಗವನ್ನ ನೋಡಿದ್ದನ್ನ ಇವರು ಚಿತ್ರಿಸ್ತಾ ಬರ್ತಾರೆ. ಇವರು ಬೆಂಗಾಲ್ ಶಾಲೆಯಲ್ಲಿ ಒಬ್ಬ ಪ್ರಮುಖ ಕಲಾವಿದರಾಗಿ ನಿಂತ್ಕೋತಾರೆ. ಇಲ್ಲಿ ನೆಕ್ಸ್ಟ್ ಇದು ನಮ್ಗೆ ತುಂಬಾ ಪರಿಚಯವಾಗಿರೋದು. ಅರೆ ಇಷ್ಟೋ ತನಕ ಚಿತ್ರ ತೋರಿಸಿದ್ರು, ಪೇಂಟಿಂಗ್ ತೋರಿಸಿದ್ರು, ಇವಾಗ ದಿನ ನಾನು ಬೆಳಿಗ್ಗೆ ಎದ್ದು ಹಾಕುವಂತಹ ರಂಗೋಲಿಯನ್ನು ತೋರಿಸ್ತಾ ಇದ್ದಾರೆ. ಖಂಡಿತವಾಗ್ಲು ನಾವು ಎಲ್ಲರೂ ಕಲಾವಿದರೇನೆ. ಯಾಕೆ ಅಂತಂದ್ರೆ ನಮ್ಮ ಒಂದು ಭಾವನೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಒಂದು ಗೆರೆ ಅಥವಾ ಬಣ್ಣದಲ್ಲಿ ನಾವು ಮೂಡಿಸ್ತಾ ಹೋಗ್ತೀವಿ. ಇದರ ಜೊತೆಗೆ ಅಂದಿನ ದಿನದ ವಿಶೇಷತೆಯನ್ನ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಅಂದ್ರೆ ನಮ್ಮ ಒಂದು ಇಂದಿನ ದಿನದ್ದು ಯಾವ ರೀತಿ ಇದೆ ನಮಗೆ ದಿನ, ಇವತ್ತು ಶುಭ ದಿನಾನ, ದುಃಖದ ದಿನಾನ, ಅಥವಾ ವಿಶೇಷವಾಗಿರುವ ಏನಾದರೂ ದಿನಾನ ಅನ್ನೋದನ್ನ ನಾವು ಈ ರಂಗೋಲಿ ಮುಖಾಂತರ ತೋರಿಸ್ತಾ ಹೋಗ್ತೀವಿ. ಇದನ್ನ ಏನಕ್ಕೆ ಇಷ್ಟು ಹೇಳಿದೆ ಅಂತಂದ್ರೆ, ನಾನು ಮೊದಲನೇ ಮುಖಪುಟದಲ್ಲಿ ಹೇಳಿದೆ ದೃಶ್ಯ ಕಲೆಯಿಂದ ಭಾಷೆ ಆಗಿದ್ದು ಹೇಗೆ ಅಂತ. ನಾನು ನನ್ನ ಅನುಭವದಲ್ಲಿ ಇದನ್ನೊಂದು ಕೊಂಡಿಯಾಗಿ ತಗೊಂಡೆ, ಮುಖ್ಯ ಕೊಂಡಿಯಾಗಿ. ಅಂದ್ರೆ ಈಚ್ ಅಂಡ್ ಎವ್ರಿ ಪರ್ಸನ್ ಆರ್ಟಿಸ್ಟ್, ಆಮೇಲೆ ಅವರ ಭಾವನೆಯನ್ನ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಿ ಆ ಚಿತ್ರಕಲೆಯನ್ನ ಭಾಷೆಯಾಗಿ ನಾವು ತಿಳಿಸ್ಬೋದು ಅಂತ. ಅಂದ್ರೆ ನಾನು ಕೆಲವು ಕಡೆ ಕೇಳಿದ್ದೀನಿ, ನಾನು ಇವತ್ತು ನಿಮ್ಮ ಮನೆಗೆ ಬೆಳಿಗ್ಗೆ ಬಂದಾಗ ನಿಮ್ಮ ಮನೆಯೊಳಗೆ ಬರಬೇಕಾದ್ರೆ ನಾನು ಯಾವ ರೀತಿಯ ಒಂದು ಮನೋಭಾವನೆಯನ್ನ ಇಟ್ಕೊಂಡಿರ್ಬೇಕು, ಅಥವಾ ಏನ್ ಇದೆ ನಿಮ್ಮ ಮನೆಯೊಳಗೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಇದು ಮುಖ್ಯ ಕಾರಣ ಆಗತ್ತೆ ರಂಗೋಲಿ ಅನ್ನೋದು. ಇವತ್ತು ನಮ್ಮ ಮನೆ ಮುಂದೆ ರಂಗೋಲಿ ಹಾಕಿದೀವ ಅಂದ್ರೆ ಏನ್ ದಿನ, ರಂಗೋಲಿ ಹಾಕಿಲ್ಲ ಅಂದ್ರೆ ಇವತ್ತು ಯಾವ ತರ ದಿನ ನನ್ಗೆ ಅನ್ನೋದನ್ನ ಸೂಚಿಸ್ಲಿಕ್ಕೂ ಈ ರಂಗೋಲಿಯನ್ನ ಬಳಸ್ತಾ ಇದ್ರು ಅನ್ನೋದು ನಾನು ಕೆಲವು ಕಡೆ ಕೇಳಿದ್ದೀನಿ. ಹಾಗಾಗಿ ಇಲ್ಲಿಂದ ನಾನು ಆ ಒಂದು ದೃಶ್ಯ ಅನ್ನೋದು ಭಾಷೆ ಅಥವಾ ಒಂದು ನಮ್ಮ ಭಾವನೆಯನ್ನ ಹೆಂಗೆ ನಾವು ತೋರಿಸ್ಕೋಬಹುದು ಅನ್ನೋದನ್ನ ಇಲ್ಲಿಂದ ನಾನು ಆರಂಭಕ್ಕೆ ತಗೊಳಕ್ಕೆ ಇಷ್ಟಪಡ್ತೀನಿ. ಇದಾದ್ಮೇಲೆ ಇವನ್ನ ಕೆಲವಾರು ಕಡೆ ನಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀವಿ, ತಂತ್ರ ಅಂತ ಹೇಳ್ಬೋದು.
ಯಂತ್ರಗಳು ಅಂತ ಹೇಳ್ತಾರೆ ಕೆಲವರು. ಇಲ್ಲಿಯ ಬಣ್ಣಗಳು ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾನು ಯಾವ ಯಂತ್ರ ಇದು ಇದು ಏನ್ ಹೇಳ್ತಾ ಇದೆ ಇದನ್ನ ಯಾವುದನ್ನು ತಗೊಳ್ತಾ ಇಲ್ಲ. ಇಲ್ಲಿ ತಗೊಳ್ತಾ ಇರೋದು ಆ ಆಕಾರಗಳು ಮತ್ತೆ ಆ ಬಣ್ಣಗಳು. ಈ ಆಕಾರ ಬಣ್ಣಗಳು ನಮ್ಮ ಭಾವನೆಗೆ ಎಷ್ಟು ಸ್ಪಂದಿಸ್ತಾ ಇದೆ, ಅಥವಾ ನನಗೆ ಒಂದು ಏನು ವಿಶೇಷತೆ ಇದೆ ಅದನ್ನ ಎಷ್ಟು ಹತ್ತಿರವಾಗಿ ಅದು ಮುಟ್ಟಿಸ್ತಾ ಇದೆ ಅನ್ನೋದನ್ನ ಮಾತ್ರ ನಾನು ಇಲ್ಲಿ ತಗೊಂಡು ಈ ವಿಚಾರದಲ್ಲಿ, ಈ ವಿಷಯದಲ್ಲಿ ಅಥವಾ ಇವತ್ತಿನ ಮಾತಿನಲ್ಲಿ ನಾನು ಇದನ್ನ ಇಟ್ಕೋತಾ ಇದ್ದೀನಿ. ತಂತ್ರ ಯಂತ್ರ ಅನ್ನೋದು ಬಣ್ಣ, ಆಕಾರ ಅಥವಾ ಆ ಒಂದು ಫಾರ್ಮ್ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆ. ಇದರ ಜೊತೆಗೆ ಜ್ಯೋತಿಷ್ಯದಲ್ಲೂ ಸಹ ಈ ಕಲೆ ಅನ್ನೋದು ಎಷ್ಟು ಮುಖ್ಯ ಆಗಿದೆ. ಈ ಯಂತ್ರ ಅನ್ನೋದು ಜ್ಯೋತಿಷ್ಯದಲ್ಲಿ ಬೇಸಿಸಲ್ಲಿ ತಗೊಂಡು ಹೋಗ್ತೀವಿ. ನೆಕ್ಸ್ಟ್ ನಮ್ಮ ಉಂಗುರಗಳಲ್ಲಿ ಕೆಲವು ಸಲ ಹೇಳ್ತಾರೆ, ಕೆಲವು ಕಡೆ ಹೋದಾಗ ಇಲ್ಲ ಈ ಬಣ್ಣದ ಹರಳನ್ನ ಹಾಕೊಳ್ಳಿ ನೀವು, ನಿಮಗೆ ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ. ಅಲ್ಲಿ ಇರೋದು ಪ್ರಕೃತಿಯಲ್ಲಿರುವ ಒಂದು ಕಲ್ಲು ಅಂತ ಒಂದು ಕಡೆ ತಗೊಂಡಾಗ, ಇನ್ನೊಬ್ಬರ ಹತ್ರ ಹೋದಾಗ ಆ ಕಲ್ಲಿನ ಬಣ್ಣಕ್ಕೆ ಅವರು ಎಷ್ಟು ಶಕ್ತಿಯನ್ನು ತುಂಬಿ, ನಾವು ದಿನಚರಿಯಲ್ಲಿ ದಿನವಾಗ್ಲೂ ಆ ಬಣ್ಣವನ್ನ ಎಷ್ಟು ನಾವು ನೋಡ್ತೀವಿ, ಹಂಗಾದ್ರೆ ಆ ಬಣ್ಣ ನಮಗೆ ಎಷ್ಟು ಜೀವನಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡುತ್ತೆ ಅನ್ನೋ ಒಂದು ಪಾಯಿಂಟ್ಗೆ ಇಲ್ಲಿ ತಗೊಂಡೆ ನಾನು ಈ ಪಾಯಿಂಟ್ನ. ಜ್ಯೋತಿಷ್ಯ ಅನ್ನೋ ಕಡೆ ಆ ಕಲೆ ಅನ್ನೋದು ಹೆಂಗೆ ಲಿಂಕ್ ಆಗತ್ತೆ, ಕನೆಕ್ಟ್ ಆಗತ್ತೆ ಅನ್ನೋದಕ್ಕೋಸ್ಕರ ಇದೊಂದು ಪಾಯಿಂಟ್ನ ತಗೊಂಡೆ. ಇಲ್ಲಿ ಓವರ್ ಆಲ್ ನಾನು ಎಲ್ಲಾ ಕಡೆನೂ ಬಣ್ಣ, ಕಲೆ, ಭಾವನೆ ಈ ಮೂರನ್ನ ಲಿಂಕ್ ಕೊಡ್ತಾ ಹೋಗ್ತಾ ಇದ್ದೀನಿ. ಈ ಮೂರನ್ನ ಲಿಂಕ್ ಇಟ್ಕೊಂತ ಹೋಗ್ತಾ ನಮಗೆ ಕಡೆಗೆ ನಮ್ಗೆ ಒಂದು ಕನ್ಕ್ಲೂಷನ್ ಬರಬಹುದು, ಯಾವ್ದಕ್ಕೆ ಅದು ಭಾಷೆನಾ ಅಥವಾ ಭಾಷೆ ಆಗಬಹುದಾ ಅನ್ನೋದಕ್ಕೆ ಇಟ್ಕೊಳ್ಳೋದಕ್ಕೋಸ್ಕರ ಈ ಪಾಯಿಂಟ್ಸ್ ಇಟ್ಕೊತಾ ಇದ್ದೀನಿ. ಇಲ್ಲಿ ಮತ್ತೆ ನಮ್ಮ ಮೈಸೂರು ಮಹಾರಾಜರು ಬರ್ತಾರೆ. ಆ ಟೈಮಲ್ಲಿ ನಮಗೆ ಕರ್ನಾಟಕ ಸಾಂಪ್ರದಾಯಿಕ ಕಲೆ ಅನ್ನೋದು ತುಂಬಾ ದೊಡ್ಡ ರೀತಿಯಲ್ಲಿ ನಿಂತ್ಕೊಳ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ ಬಣ್ಣ, ರೇಖೆಗಳು ಅನ್ನೋದ್ರ ಮೇಲೆ ಆ ಒಂದು ಚಿತ್ರಗಳನ್ನ ಬಳಸ್ತಾ ಹೋಗ್ತಾರೆ. ಇದು 2-3 ಕಡೆ ನಮಗೆ ಸಿಗುತ್ತೆ. ಜಾನಪದ ಕಲೆಯಲ್ಲೂ ಸಿಗುತ್ತೆ, ಭಿತ್ತಿ ಚಿತ್ರಗಳಲ್ಲೂ ಸಿಗುತ್ತೆ. ಇಲ್ಲಿ ಭಿತ್ತಿ ಚಿತ್ರ ಅಂತ ಏನಕ್ಕೆ ಬಳಸ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ದೇವಸ್ಥಾನಗಳಲ್ಲಿ ಎಸ್ಪೆಷಲಿ ನಮ್ಮ ಈ ಮೈಸೂರು, ಹಾಸನ, ಚಿತ್ರದುರ್ಗ ಈ ಕಡೆಗಳಲ್ಲಿ, ಮತ್ತೆ ಅಫ್ಕೋರ್ಸ್ ಬಾದಾಮಿಲೂ ಒಂದಷ್ಟು ನಾವು ಗುಹಾಂತರಗಳಲ್ಲಿ ಕೆಲವು ಅಂಶಗಳಲ್ಲಿ ಇವಾಗ ತುಂಬಾ ಕಡಿಮೆ ಉಳ್ಕೊಂಡಿದೆ ಭಿತ್ತಿ ಚಿತ್ರಗಳು. ಅಜಂತಾದಲ್ಲಿ ನೋಡಿದಾಗ ಸಿಕ್ತು ನಮ್ಗೆ. ಅದೇ ರೀತಿಯಲ್ಲಿ ಅಲ್ಲಿನ ಒಂದು ಎಲಿಮೆಂಟ್ಸ್ ನ ತಗೊಂಡು ಈ ಸಾಂಪ್ರದಾಯಿಕ ಕಲೆ ಅಂತ ಬಳಸಿ ಇವತ್ತು ತುಂಬಾ ಪಾಪ್ಯುಲಾರಿಟಿ ತಗೊಂಡಿರೋ ಅಂತದ್ದು ಇದು ಚಿತ್ರಕಲೆ, ಸಾಂಪ್ರದಾಯಿಕ ಕಲೆ. ಅದರಲ್ಲಿ ಕರ್ನಾಟಕದಲ್ಲಿ ನಮ್ಗೆ ಒಂದು ಮೈಸೂರು ಶೈಲಿ ಅಂತ ಇಟ್ಕೋತೀವಿ, ಇನ್ನೊಂದು ತಾಂಜಾವೂರು ಶೈಲಿ ಅಂತ ಇಟ್ಕೋತೀವಿ. ಈ ರೀತಿಯಲ್ಲಿ ಇಲ್ಲಿ ಮತ್ತೆ ಬಣ್ಣ, ರೇಖೆ, ಆಮೇಲೆ ಅದರೊಳಗೆ ಬರುವಂತಹ ವಿಶೇಷ ಸಬ್ಜೆಕ್ಟ್ಗಳು, ವಿಷಯಗಳು ಏನೇನಿದೆ ಅಂತ ಆ ತರದ್ರಲ್ಲಿ ಈ ಪಾಯಿಂಟ್ ನ ಇಟ್ಕೊಂಡೆ. ಅಂಡ್ ಇದ್ರಲ್ಲೂ ಬಣ್ಣಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಕೆಲವು ವಿಶೇಷ ಬಣ್ಣಗಳನ್ನ ಮಾತ್ರ ನಾವು ಬಳಸಿ ಆ ಚಿತ್ರಗಳನ್ನ ಮಾಡ್ತೀವಿ. ಇದೇ ರೀತಿ ಮತ್ತೆ ಎಷ್ಟೋ ಮೈಥಾಲಜಿ ಸಬ್ಜೆಕ್ಟ್ಸ್ಗಳಲ್ಲಿ ನರೇಟಿವ್ ಆಗಿ ಏನು ನಮಗೆ ಮಂತ್ರಗಳಲ್ಲಿ ಪಠನ ಏನ್ ಬರುತ್ತೆ ಅಥವಾ ಒಂದು ಕಥೆಯಲ್ಲಿ ಏನ್ ಬರೀತೀವಿ ಅದರದ್ದು ಪೂರ್ತಿ ಒಂದು ಇಲಿಸ್ಟ್ರೇಟಿವ್ ಆಗಿ ವರ್ಕ್ ಮಾಡ್ತಾ ಹೋಗ್ತಾರೆ. ಅಂದ್ರೆ 2 ಭಾಷೆಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಒಂದು ಚಿತ್ರದ ಮುಖಾಂತರ, ಒಂದು ಲಿಟ್ರೇಚರ್ ಮುಖಾಂತರ. ಹಳೆಗನ್ನಡ ಅಂತ ಇರ್ಬೋದು ಅಥವಾ ಸಂಸ್ಕೃತ ಅಂತ ಇರ್ಬೋದು, ಅದರಲ್ಲಿ ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ನಮ್ಗೆ ಈವನ್ ಮೈಸೂರಲ್ಲಿ ನಮ್ಗೆ ಅರಮನೆಗಳಲ್ಲಿ ಇರುವಂತ ದೇವಸ್ಥಾನಗಳಲ್ಲಿ ಸಿಗತ್ತೆ. ಆಮೇಲೆ ಶ್ರವಣಬೆಳಗೊಳದಲ್ಲಿ ತುಂಬಾ ಒಳ್ಳೆ ಭಿತ್ತಿ ಚಿತ್ರಗಳಿದೆ, ಅಲ್ಲೂ ಅಷ್ಟೇ ಕಥಾ ಚಿತ್ರಗಳನ್ನ ನೋಡ್ತಾ ಹೋಗ್ಬೋದು. ಇನ್ನೊಂದು ಜಾನಪದ ಕಲೆ, ಇಲ್ಲಿಯ ಒಂದು ಆಂಧ್ರ, ತಮಿಳ್ನಾಡು, ಕರ್ನಾಟಕ, ಇದರಲ್ಲಿ ನಾವು ಈ ವಿಶೇಷವಾದ ಕಲೆಯನ್ನ ನೋಡ್ತಾ ಹೋಗ್ತೀವಿ. ತೊಗಲು ಬೊಂಬೆ ಅಂತ. ಈ ತೊಗಲು ಬೊಂಬೆ ಸುಮಾರು ನಮ್ಮಲ್ಲೆಲ್ಲ ದೊಡ್ಡಾಟ ಅಂತ ಹೇಳ್ತಿದ್ವಿ. ಅದು ರಾತ್ರಿ ಎಲ್ಲ ಪೂರ್ತಿ ಬೆಳಗ್ಗಿನ ಜಾವ ತನಕ ಒಂದು ದೊಡ್ಡಾಟ ನಡೀತಾ ಇತ್ತು ಅಂತ. ಅದೇ ರೀತಿಯಲ್ಲಿ ಇದು ಇಲ್ಲಿ ತಮಿಳ್ನಾಡು, ಆಂಧ್ರ ಮತ್ತೆ ಕರ್ನಾಟಕದಲ್ಲಿ ಈ ಲೆದರ್ ಪೊಪೆಟ್ ಅಂತ ರೆಗ್ಯುಲರ್ ಆಗಿ ಕರಿತೀವಿ, ಇಲ್ಲಾಂದ್ರೆ ತೊಗಲು ಬೊಂಬೆ ಅಂತ. ಈ ಚಿತ್ರಗಳನ್ನ ಇಲ್ಲಿ ತೊಗಲು ಮೇಲೇನೆ, ಅಂದ್ರೆ ಆ ಚರ್ಮದ ಮೇಲೇನೆ ಬಣ್ಣಗಳನ್ನ ಹಾಕಿ ಕುಸುರಿ ಕೆಲಸ ಅದರಲ್ಲಿ ಮಾಡಿ ಅವರು ಆ ಒಂದು ಚಿತ್ರ ಅನ್ನ ತೋರಿಸಿ ಅದರಲ್ಲಿ ಮತ್ತೆ ಕತೆ
ಮೈಥಾಲಜಿ ಸ್ಟೋರೀಸ್ ನ ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯ ಒಂದು ತೊಗಲು ಬೊಂಬೆ, ಒಂದು ಆಟಕ್ಕೆ ಸುಮಾರು 100, 150, 200 ಚಿತ್ರಗಳನ್ನ ಬಳಸ್ತಾ ಹೋಗ್ತಾರೆ. ಸುಮಾರು ಒಂದು 4-5 ಜನ ಕೂತ್ಕೊಂಡಿರ್ತಾರೆ, ರಾತ್ರಿ ಪೂರ್ತಿ ಇದನ್ನ ಬಳಸ್ತಾ ಹೋಗ್ತಾರೆ. ಬರೀ ಬುಡ್ಡಿ ದೀಪಗಳಲ್ಲಿ ಇದನ್ನ ಮುಂಚೆ ಬಳಸ್ತಾ ಹೋಗ್ತಾ ಇದ್ರು. ಇಲ್ಲಿ ನೀವು ಎಡಗಡೆ ಭಾಗದಲ್ಲಿರುವಂತಹ ಚಿತ್ರದಲ್ಲಿ ಕೆಳಗಡೆ ಸ್ವಲ್ಪ ಕಪ್ಪಗಾಗಿದೆ. ಅಫ್ಕೋರ್ಸ್ ಮೇಲ್ಗಡೆ ಕಪ್ಪು ಬಣ್ಣ ಹಾಕಿದ್ದಾರೆ, ಅದನ್ನೆಲ್ಲ ನಾನು ಮಾತಾಡ್ತಾ ಇರೋದು. ಆ ಕೆಳಗಡೆ ಒಂದಷ್ಟು ಸುಟ್ಟ ತರ ಕಾಣುತ್ತೆ, ಕಪ್ಪಗಾಗಿರೋ ತರದ್ ಕಾಣುತ್ತೆ. ಅದು ನಮ್ಗೆ ಏನಪ್ಪಾ ಅಂದ್ರೆ ಆ ಕಡ್ಡಿನ ಅವರು ಒಂದು ಪರದೆ ಮೇಲೆ ಚುಚ್ಚೋರಂತೆ. ಆದ್ರೆ ಹಿಂದೆ ಎಣ್ಣೆ ದೀಪ ಇಟ್ಟಿರ್ತಾ ಇದ್ರಂತೆ. ಆ ಎಣ್ಣೆ ದೀಪದ ಕಾವು ಮತ್ತೆ ಅದರ ಮಸಿ ಆ ತೊಗಲಿಗೆ ಬಡ್ದು ಆ ತರ ಕಪ್ಪಾಗಿ ಸುಟ್ಟೋಗಿರೋ ಚಾನ್ಸಸ್ ತುಂಬಾ ಇದೆ ಅನ್ನೋದನ್ನ ನಮ್ಗೆ ಕೇಳಿ ಬರುತ್ತೆ ಈ ಕಥೆಯಲ್ಲಿ. ಇದೊಂದು ತುಂಬಾ ಚಿತ್ರಕಲೆಯಲ್ಲಿ ಇದೊಂದು ಬಹಳ ಮುಖ್ಯವಾದಂತ ಸ್ಥಾನ ತಗೊಳುತ್ತೆ. ಹಾಗಾಗಿ ಇದೊಂದು ಪಾಯಿಂಟ್ ಇಟ್ಕೊಂಡಿದೀನಿ. ಇಲ್ಲಿ ತುಂಬಾ ಕಾಂಟೆಂಪ್ರರಿ ಆರ್ಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ನಂಗೆ ಪದ ಬರ್ತಾ ಇಲ್ಲ, ಸಾರಿ. ಇಲ್ಲಿ SH ರಾಜಾ ಅನ್ನೋರು ಮುಂಚಿನ ನಾನೇನು ತಂತ್ರಕಲೆ ಅಂತ ಹೇಳದ್ನಲ್ಲ, ಅಲ್ಲಿಗೂ ಇಲ್ಲಿಗೂ ತುಂಬಾ ಲಿಂಕ್ ಕೊಡುತ್ತೆ. ಇವರು ಭಾವನೆಗಳನ್ನ ಆಕಾರ, ಆಯ ಮತ್ತೆ ಬಣ್ಣ ಈ ಮುಖಾಂತರದಲ್ಲಿ ತಮ್ಮ ಚಿತ್ರಕಲೆಯನ್ನ ಬಳಸ್ತಾ ಹೋಗ್ತಾರೆ. ಅದರಲ್ಲಿ ಇವರೊಬ್ರು ಪ್ರಮುಖರಾಗ್ತಾರೆ, SH ರಾಜಾ ಅಂತ. ನೆಕ್ಸ್ಟ್ ಅಮೃತಾ ಶೇರ್ಗಿಲ್. ಇಷ್ಟೊತ್ತವರೆಗೂ ನಾನು ಬರೀ ಒಂದು ದೃಷ್ಟಿಕೋನದಲ್ಲಿ ಚಿತ್ರಗಳ ಬಗ್ಗೆ ಅಥವಾ ಬಣ್ಣಗಳ ಬಗ್ಗೆ ಹೇಳ್ತಾ ಹೋದೆ. ಅಂಡ್ ಇಷ್ಟ ತನಕ ನಮಗೆ ಸಿಗ್ತಾ ಇದ್ದಿದ್ದು ಮೈಥಾಲಜಿ ಸಬ್ಜೆಕ್ಟ್ಸ್ ಮಾತ್ರ. ಇಲ್ಲಿಂದ ನಮ್ಗೆ ಕಾಂಟೆಂಪ್ರರಿ ಆರ್ಟ್ ಅಂತ ತಗೊಂಡಾಗ ಇವ್ರುಗಳು ಬರ್ತಾ ಹೋಗ್ತಾರೆ, ಕಲಾವಿದರು ಕಾಣಿಸ್ತಾ ಹೋಗ್ತಾರೆ. ಅದರಲ್ಲಿ ಅಮೃತಾ ಶೇರ್ಗಿಲ್ ಅನ್ನೋರು ಒಂದು ತುಂಬಾ ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಳ್ಳುವಂತಹ ಕಲಾವಿದೆ. ಇವರು ಸಾಮಾಜಿಕ ಒಂದು ವಿಷಯಗಳನ್ನ ತಗೊಂಡು ಅವರ ಸುತ್ತಮುತ್ತಲಿನ ಒಂದಷ್ಟು ಅಂಶಗಳನ್ನ ತಗೊಂಡು ಇವರು ಚಿತ್ರಿಸ್ತಾ ಹೋಗ್ತಾರೆ. ಇಲ್ಲೂ ಅಷ್ಟೇ ನಿಮ್ಗೆ ರಿಯಲಿಸ್ಟಿಕ್ ಅಥವಾ ನೈಜ ಕಲೆ ಅನ್ನೋದು ಕಾಣಿಸ್ಬೋದು, ಬಟ್ ಅದರ ಜೊತೆಗೆ ಒಂದು ಸ್ಟೈಲೈಸ್ಡ್ ವರ್ಕ್ ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ಕತೆ ಹೇಳ್ತಾ ಶುರು ಮಾಡ್ತಾರೆ. ಆ ಮುಂಚಿನ ಕತೆಗೂ ಇಲ್ಲಿನ ಕತೆಗೂ ಅಲ್ಲಿಗೆ ಒಂದು ಸೀಮಿತ ಅನ್ನೋದಿತ್ತು. ಇನ್ನೊಬ್ರು ಏನೋ ಬರ್ದಿರ್ತಾ ಇದ್ರು, ಅದನ್ನ ಓದ್ತಾ ಇದ್ವಿ, ಕೆಳಗಡೆ ಚಿತ್ರ ನೋಡ್ತಾ ಇದ್ವಿ, ಅದಕ್ಕೆ ಮಾತ್ರ ಸೀಮಿತ ಇಟ್ಕೋತಾ ಇದ್ವಿ. ಇಲ್ಲಿಂದ ಏನಾಗುತ್ತೆ ಅಂದ್ರೆ, ನನಗೆ ಅವಾಗ್ಲೇ ಸರ್ ಓದಿದ ಕತೆಗೆ ಇಲ್ಲಿ ಲಿಂಕ್ ಮಾಡ್ಬೋದು. ಈ ಚಿತ್ರವನ್ನ ನೋಡಿದಾಗ ನಾನು ಆ ಚಿತ್ರದ ಒಳಗೆ ಹೋಗ್ತೀನಿ. ಆವಾಗ ಆ ಚಿತ್ರ ನನಗೆ ಏನು ಭಾವನೆಯನ್ನ ಕೊಡುತ್ತೆ, ಅಥವಾ ನಾನೇ ಅಲ್ಲಿ ಒಬ್ಬಳಾಗ್ತೀನ ಅಥವಾ ನಾನೇ ಒಬ್ಬನ ಅಲ್ಲಾಗ್ತೀನ ಅಂತ ಅನ್ಕೊಂಡಾಗ ಆ ಚಿತ್ರ ಏನೇನು ನಿಮಗೆ ಹೇಳ್ತಾ ಹೋಗುತ್ತೆ, ಅಥವಾ ನೀವು ನಿಮ್ಮ ಒಂದು ಕ್ರಿಯಾಶೀಲತೆಗಾಗಿರ್ಬೋದು ಅಥವಾ ನಿಮ್ಮ ಅನುಭವಕ್ಕಾಗಿರ್ಬೋದು ಹೆಂಗೆ ಅದನ್ನ ಕನೆಕ್ಟ್ ಮಾಡ್ತಾ ಹೋಗ್ತೀರಾ, ಆ ರೀತಿ ನಿಮಗೆ ಆ ಚಿತ್ರ ಕಾಣಿಸ್ತಾ ಹೋಗುತ್ತೆ. ಅದರೊಳಗಿಂದು ಭಾವನೆಗಳು ಹೊರಗೆ ಹೊಮ್ತಾ ಹೋಗುತ್ತೆ. ಈ ರೀತಿ ಒಂದು ಚಿತ್ರದ ಜೊತೆಗೆ ಸಂಭಾಷಣೆ ಅನ್ನೋದು ಶುರು ಆಗುತ್ತೆ. ಮತ್ತೆ SM ಪಂಡಿತ್, ಇವ್ರ ಹೆಸರು ತುಂಬಾ ಕೇಳಿರ್ತೀರಾ. ಇವರು ಅಷ್ಟೇ ಮತ್ತೆ ಹೈಪರ್ ರಿಯಲಿಸ್ಟಿಕ್ ಅಂತ ಅನ್ಬೋದು, ಫೋಟೋ ರಿಯಲಿಸ್ಟಿಕ್ ಅನ್ಬೋದು. ಈ ರೀತಿಯ ಒಂದು ಕರಕುಶಲತೆ ಅಂತಂದ್ರೆ ನಮಗೆ ಈಗಿನ ಒಂದು ಕಾಲಘಟ್ಟದ ಕಲಾವಿದರಿಗೆ ಮುಟ್ಲಿಕ್ಕೆ ಆಗೋದಿಲ್ಲ ಅನ್ನೋ ಅಷ್ಟು ಸ್ಟ್ರಾಂಗ್ ಒಪಿನಿಯನ್ ನಮ್ಗಿದೆ. ಅಷ್ಟು ಒಳ್ಳೆ ಸ್ಕಿಲ್ಡ್ ಆರ್ಟಿಸ್ಟ್, ಬಾಂಬೆ ಆರ್ಟಿಸ್ಟ್. ಅಂಡ್ ಇವರು ಮತ್ತೆ ಗುಲ್ಬರ್ಗಾದವರು, ಕೆಲವರಿಗೆ ಪರಿಚಯ ಇರುತ್ತೆ. ಇಲ್ಲಿ ಮತ್ತೆ 2 ಚಿತ್ರನ ನಾನು ಹಾಕಿದ್ದೀನಿ ಪಕ್ಕದಲ್ಲಿ. ಬಲಭಾಗದಲ್ಲಿರುವಂತಹ ಸರಸ್ವತಿಗೂ ಎಡಭಾಗದಲ್ಲಿಂತ ಒಂದು ಅಪ್ಸರೆಗೂ. ಏನಕ್ಕೆ ಇದೆರಡು ಹಾಕಿದೆ ಅಂದ್ರೆ, ಬಣ್ಣಗಳ ವಿಭಿನ್ನತೆ. ಆ ಬಣ್ಣ ಅನ್ನೋದು ಒಂದು ಆ ಸೌಂದರ್ಯಕ್ಕೆ ಮೀರಿ ಹೆಂಗೆ ಆಚೆ ಹೋಗುತ್ತೆ ಅವರ ಒಂದು ಕರಕುಶಲತೆಗೆ ಅನ್ನೋದನ್ನ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಇದೆರಡನ್ನು ಉದಾಹರಣೆ ಕೊಡಕ್ಕೆ ಹಾಕೊಂಡೆ. SM ಪಂಡಿತ್ ಮತ್ತೆ ಚಿಕಣಿ ಚಿತ್ರ. ಇಲ್ಲಿ ನೋಡ್ಬೋದು ಅದೇ ವಿಷಯ, ರಾಧೆ ಕೃಷ್ಣ. ಆದ್ರೆ ಚಿಕಣಿ ಚಿತ್ರದಲ್ಲಿ ಬರೆದಂತಹ ಕಲಾವಿದನ ಒಂದು ಕ್ರಿಯಾಶೀಲತೆ ಅಥವಾ ಸೃಜನಶೀಲತೆಗೂ ಈ ನಮ್ಮ ತುಂಬಾ ಹತ್ತಿರದಲ್ಲಿದ್ದಂತ, ಅಂದ್ರೆ ನಮ್ಮ ಕಾಲಘಟ್ಟಕ್ಕೆ ಇರುವಂತಹ ಕಲಾವಿದರು SM ಪಂಡಿತ್ ಅವರು. ಅಫ್ಕೋರ್ಸ್ ಈಗಾಗ್ಲೇ ಅವರು ಸುಮಾರು ಒಂದು 70-80 ವರ್ಷದ ಹಿಂದಿನವ್ರು, ಆದ್ರೂ ಕಾಲಘಟ್ಟ ಅಂತ ತಗೊಂಡಾಗ ಇದು ಎರಡಕ್ಕೂ ಎಷ್ಟು ಆ ಒಂದು ಕಲಾವಿದನ ದೃಷ್ಟಿಕೋನ ಅಥವಾ ಕ್ರಿಯಾಶೀಲತೆ, ಸೃಜನಶೀಲತೆಗೆ ಹೆಂಗೆ ಬದಲಾವಣೆ ಆಗತ್ತೆ ಅನ್ನೋದನ್ನ ನಾನು ತೋರ್ಸಕ್ಕೆ ಇದೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಬಂದಾಗ ಕೆ ವೆಂಕಟಪ್ಪ ಅವ್ರು ಬರ್ತಾರೆ. ಇವರು ಪ್ರಕೃತಿ ಚಿತ್ರಗಳಲ್ಲಿ ತುಂಬಾ ಹೆಸರು ಮಾಡಿದಂಥವ್ರು. ಇವತ್ತಿಗೂ ನಮ್ಮ ಬೆಂಗಳೂರಲ್ಲಿ ಒಂದು ಒಳ್ಳೆ ಅವ್ರದೇ ಆದಂತ ಒಂದು ಗ್ಯಾಲರಿ ಇದೆ.
ಅಲ್ಲಿ ಹೋದಾಗ ಅವ್ರದ್ದು ಒರಿಜಿನಲ್ ಪೇಂಟಿಂಗ್ಸ್ ನ ನಾವು ನೋಡಬಹುದು. ಕೆ ಹೆಬ್ಬಾರ್ ಅವರು, ಇವರು ಅಷ್ಟೇ ನಮ್ಮ ಕರ್ನಾಟಕ ಚಿತ್ರಕಲಾ ಜಗತ್ತಿನಲ್ಲಿ ತುಂಬಾ ಅಗ್ರ ಸ್ಥಾನವನ್ನ ತಗೊಳ್ತಾರೆ. ಇವ್ರದ್ರಲ್ಲೂ ಅಷ್ಟೇ ರಿಯಲಿಸ್ಟಿಕ್ ವರ್ಕ್ ಎಷ್ಟು ಪ್ರಾಮುಖ್ಯತೆ ಬರುತ್ತೋ ಇವರು ರೇಖಾಚಿತ್ರಗಳಲ್ಲೂ ಅಷ್ಟೇ ಪ್ರಾಮುಖ್ಯತೆಯನ್ನ ತಗೊಂಡವರು. ಅಷ್ಟೇ ಕೆ ಹೆಬ್ಬಾರ್ ಅಂದ ತಕ್ಷಣನೇ ಲೈನ್ ಡ್ರಾಯಿಂಗ್ ಅಂತ ಒಂದು ನಮ್ಮ ಚಿತ್ರಕಲಾ ಜಗತ್ತಿನಲ್ಲಿ ಹೆಸರುವಾಸಿಯಾದಂತವರು. ಇವರ ಚಿತ್ರಗಳನ್ನ ಜೊತೆಯಲ್ಲಿ ನೆಕ್ಸ್ಟ್ ನಾವು ತಗೊಂಡಾಗ ಅಮೂರ್ತ ಕಲೆ ಅಂತ ಅನ್ನೋದು ಒಂದು ಹುಟ್ಕೊಳ್ಳುತ್ತೆ. ಏನಪ್ಪ ಅಮೂರ್ತ ಕಲೆ ಅಂದ್ರೆ, ಒಂದು ಆಕಾರದಿಂದ ಬದಲಾಗಿ ಅಥವಾ ಅದರಿಂದ ಮುಂದಿನ ಭಾಗ ಅಥವಾ ತುಂಬಾ ಮುಂದೆ ಹೋದಾಗ ಅಮೂರ್ತತೆ ಅನ್ನೋದು ಒಂದು ಹುಟ್ಕೊಳ್ತಾ ಹೋಗುತ್ತೆ. ಆ ಅಮೂರ್ತತೆ ಆದಾಗ ಬರೀ ಬಣ್ಣಗಳ ಮಾತ್ರ ಹುಟ್ಕೊಳ್ಳುತ್ತೆ. ಆ ಬಣ್ಣಕ್ಕೆ ಎಲ್ಲಿ ನಾನು ಆವಾಗ್ಲೇ ಯಂತ್ರಗಳ ಚಿತ್ರ ಅಥವಾ ತಂತ್ರಗಳ ಚಿತ್ರಗಳ ಹೇಳಿದ್ನೋ ಆ ರೀತಿಯಲ್ಲಿ ಇದನ್ನ ನನ್ನದೇ ಆದಂತಹ ಭಾವನೆಗಳಲ್ಲಿ ಆ ಅಮೂರ್ತತೆಯನ್ನ ಹುಟ್ಟಿಸ್ತಾ ಹೋಗ್ತೀನಿ. ಅದು ನಮ್ಗೆ ಅಬ್ಸ್ಟ್ರಾಕ್ಟ್ ಆರ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಅಥವಾ ಕನ್ನಡದಲ್ಲಿ ಅಮೂರ್ತ ಕಲೆ ಅಂತ ಕರಿತೀವಿ. ಅದನ್ನ ಇಲ್ಲಿ ಕೆ ಹೆಬ್ಬಾರ್ ಅವರ ಚಿತ್ರಗಳಲ್ಲಿ ನಾವು ಕಾಣಿಸ್ತಾ ಹೋಗ್ಬೋದು. ಇಲ್ಲಿ ನಮಗೆ ಏನಪ್ಪಾ ಅಂದ್ರೆ ಬಣ್ಣ ಮತ್ತೆ ನನ್ನ ಭಾವನೆ ಮತ್ತೆ ಕನೆಕ್ಟ್ ಆಗಿ ನಾನು ಆ ಚಿತ್ರದ ಮುಂದೆ ನಿಂತಾಗ ನನ್ನ ಭಾವನೆ ಹೇಗೆ ಅದ್ರ ಅಭಿವ್ಯಕ್ತ ಆಗುತ್ತೆ ಅಂಡ್ ಚಿತ್ರ ನನ್ನ ಜೊತೆ ಏನ್ ಮಾತಾಡ್ತಾ ಹೋಗುತ್ತೆ, ನಾನು ಚಿತ್ರದ ಜೊತೆ ಏನ್ ಮಾತಾಡ್ತೀನಿ ಅನ್ನೋದು ಶುರುವಾದಾಗ ಆ ಮಾತುಕತೆ ಅನ್ನೋದು ಏನಿದೆ, ಆ ಸಂಭಾಷಣೆ ಅನ್ನೋದು ಏನಿದೆ, ಅಲ್ಲಿ ನಮಗೆ ಚಿತ್ರಕಲೆ ಒಂದು ಭಾಷೆಯಾಗಿ ಮುಂದೆ ನಿಂತ್ಕೊಂಡು ಆ ಭಾಷೆ ರೀತಿಯಲ್ಲಿ ನಮ್ಗೆ ಆ ಚಿತ್ರಗಳು ಹೇಳ್ತಾ ಹೋಗುತ್ತೆ. ಇದೊಂದು ಅದಕ್ಕೊಂದು ಕೆ ಹೆಬ್ಬಾರ್ ಅವ್ರ ಉದಾಹರಣೆ. ಇದೇ ರೀತಿಯಲ್ಲಿ ಮುಂದೆ ಬಂದಾಗ ಚಿತ್ರಕಲೆಯಲ್ಲಿ ನಾವು ಎರಡು ರೀತಿ ನೋಡ್ತೀವಿ. ಕೆಲವು ಕಡೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಚಿತ್ರಕ್ಕೆ ಶೀರ್ಷಿಕೆ ಕೊಡ್ತಾರೆ. ತಾವು ಚಿತ್ರಕಲೆ ಅಥವಾ ಚಿತ್ರಗಳನ್ನ ಎಲ್ಲಾದ್ರೂ ಹೋಗಿ ನೋಡಿದಾಗ ನೀವು ಇದನ್ನ ಅಬ್ಸರ್ವ್ ಮಾಡ್ಬೋದು. ಕೆಲವು ಕಡೆ ಅನ್ಟೈಟಲ್ಡ್ ಅಂತ ಬರ್ದ್ಬಿಟ್ಟಿರ್ತೀವಿ, ಶೀರ್ಷಿಕೆ ರಹಿತ ಅಂತ, ಅಥವಾ ಕೆಲವು ಕಡೆ ಶೀರ್ಷಿಕೆ ಅಂತ ಕೊಟ್ಟಿರ್ತೀವಿ. ಶೀರ್ಷಿಕೆ ಅಂತ ಕೊಟ್ಟಾಗ ಆ ಒಂದು ಮಿತಿಯಲ್ಲಿ ಮಾತ್ರ ನಾವು ನೋಡ್ತಾ ಹೋಗ್ತೀವಿ, ಅಥವಾ ಕಲಾವಿದ ತಾನು ಏನನ್ನ ಹೇಳಿದಾನೆ ಅನ್ನೋದನ್ನ ಅಲ್ಲಿ ಹುಡುಕ್ತಾ ಹೋಗ್ತೀವಿ. ಆದ್ರೆ ಆ ಶೀರ್ಷಿಕೆ ಇಲ್ಲದೆ, ಶೀರ್ಷಿಕೆ ರಹಿತ ಅಥವಾ ಅನ್ಟೈಟಲ್ಡ್ ಅಂತ ಕೊಟ್ಟಾಗ ಆ ಚಿತ್ರ ನಿಮಗೆ ಏನು ಅನ್ನಿಸ್ತಾ ಇದೆ ಅಥವಾ ನಿಮ್ಮ ಜೊತೆ ಏನು ಅದು ಕಲಾವಿದ ನೋಡುಗನಿಗೆ ಒಂದು ಸ್ಪೇಸ್ ಕೊಡ್ತಾರೆ. ನಿಮಗೂ ನನಗೂ ಆಗುವಂತ ಒಂದು ಸಂಬಂಧವನ್ನ ಅಥವಾ ಭಾವನೆಗಳನ್ನ ಇದ್ರೊಳಗೆ ಹೊಂದಿಸ್ಕೊಳ್ಳಿ ಅಂತ. ಹಾಗಾಗಿ ಇದೊಂದು ಎಕ್ಸಾಂಪಲ್ ತಗೊಂಡೆ. ಇಲ್ಲಿ MF ಹುಸೇನ್, ಇವ್ರ ಹೆಸರನ್ನು ತುಂಬಾ ಕೇಳಿರ್ತೀರಾ. ಇವರು ಅಷ್ಟೇ ತುಂಬಾ ಪಾಪ್ಯುಲರ್ ಆರ್ಟಿಸ್ಟು. ಬಾಂಬೆಯಲ್ಲಿ ತುಂಬಾ ಒಂದು ದೊಡ್ಡ ಬಿರುಗಾಳಿನೇ ಹಬ್ಬಿಸಿದಂತಹ ಕಲಾವಿದ, ಮಹಾನ್ ಕಲಾವಿದ. ಇವರು ಅವರ ಪಂಗಡವನ್ನ ತಗೊಂಡಾಗ ಬೇರೆಯವರು ಆಗಿದ್ರು ನಮ್ಮ ಹಿಂದೂ ಅಥವಾ ಭಾರತೀಯ ಮೈಥಾಲಜಿ ಸಬ್ಜೆಕ್ಟ್ಸ್ ನ ತಗೊಂಡು ತುಂಬಾ ಚೆನ್ನಾಗಿ ಒಳ್ಳೆ ಪೇಂಟಿಂಗ್ಸ್ ಮಾಡಿದಂಥವ್ರು. ಇವರು ಅಷ್ಟೇನೆ ಬರೀ ಬಣ್ಣಗಳಲ್ಲೇನೆ ಆಕೃತಿಗಳನ್ನ ಎಷ್ಟು ಸಿಂಪ್ಲಿಫೈ ಮಾಡ್ಬೋದೋ ಅಷ್ಟು ಸಿಂಪ್ಲಿಫೈ ಮಾಡಿ ತಮ್ಮ ಚಿತ್ರಗಳನ್ನ ಹೇಳ್ತಾ ಹೋಗ್ತಾರೆ. ಇಲ್ಲಿ ಉದಾಹರಣೆಗೆ 2 ಚಿತ್ರಗಳನ್ನ ನಾನು ಹಾಕಿದ್ದೀನಿ. ಅದರಲ್ಲಿ ಒಂದು ಬಲಗಡೆ ನಿಮ್ಮ ನೀಲಿ ಬಣ್ಣಗಳಲ್ಲಿ ಏನ್ ನೋಡ್ತಾ ಇದ್ದೀರಾ ಬ್ಯಾಕ್ ಗ್ರೌಂಡ್ ಅಲ್ಲಿ, ಅದು ಮದರ್ ಥೆರೇಸಾ ಅಂತ ಹೇಳಿ ಅವರು ಮಾಡಿದಂತಹ ಪೋರ್ಟ್ರೇಟ್. ಈ ಕಡೆ ಎಡಗಡೆ ನೀವು ಲಕ್ಷ್ಮಿ ಅಂತ ಏನು ಹೇಳ್ಬೋದು. ಮುಂಚೆ ನಮ್ಮ ರವಿವರ್ಮ ಕಾಲದಲ್ಲಿ ರವಿವರ್ಮನ ನಮ್ಮ ಮನೆಗಳಲ್ಲೇ ಇರುವಂತಹ ಒಂದು ಚಿತ್ರ ಲಕ್ಷ್ಮಿಗೂ ಈ ಲಕ್ಷ್ಮಿಗೂ ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಷ್ಟು ಸಿಂಪ್ಲಿಫೈ ಆಗಿ ಅಂಡ್ ಅಷ್ಟು ಅಟ್ರಾಕ್ಟಿವ್ ಆಗಿ ತೋರಿಸಿದಂತ MF ಹುಸೇನ್ ಅವರ ಕಲಾಕೃತಿ. ಇವ್ರದೊಂದು ಫೋಟೋ ಸಿಕ್ತು, ಹಾಗಾಗಿ ನಾನು ಇವ್ರದ್ದು ಇಲ್ಲಿ ಬಳಸಿದೆ. ಇದೇ ವ್ಯಕ್ತಿ MF ಹುಸೇನ್. ಏನಕ್ಕೆ ಬಳಸ್ದೆ ಇಲ್ಲಿ ವಿಶೇಷವಾಗಿ ಬೇರೆ ಕಲಾವಿದರದ್ದು ಯಾವ್ದು ಬಳಸ್ದೆ ಇಲ್ಲಿ, ಏನಕ್ಕೆ ಇವ್ರದೊಂದು ಬಳಸ್ದೆ ಅಂದ್ರೆ ಅವ್ರ ಕೈಯಲ್ಲಿರುವಂತಹ ಒಂದು ಕುಂಚ ನೀವು ನೋಡ್ಬೋದು ಎಷ್ಟು ಉದ್ದವಾಗಿದೆ ಅಂತ. ಇವರ ಇನ್ನೊಂದು ವಿಶೇಷ, ಇವ್ರು ಎಲ್ಲಿ ಎದ್ದು ಕಾಣಿಸ್ತಾರೆ ಅಂತಂದ್ರೆ MF ಹುಸೇನು ಅಂತ ಹೇಳಿದ ತಕ್ಷಣ ಆ ಉದ್ದವಾದ ಒಂದು ಕುಂಚ ಇವ್ರದ್ದು ಒಂದು ಸಿಗ್ನೇಚರ್ ಅಂತ ಏನ್ ಹೇಳ್ತೀವಿ ನಮ್ಮ ಇದರಲ್ಲಿ ರೈಟಿಂಗ್ ಅಲ್ಲಿ, ಆ ತರದ್ರಲ್ಲಿ ಈ ವ್ಯಕ್ತಿ ಇಲ್ಲಿ ವಿಶೇಷವಾಗಿ ನಿಂತ್ಕೋತಾರೆ. ಹಾಗಾಗಿ ಇವ್ರದೊಂದು ಚಿತ್ರಣ ಇಲ್ಲಿ ತಗೊಂಡೆ. ಮತ್ತೆ ಇಲ್ಲಿ ವೈಕುಂಠಂ ಅಂತ ಹೇಳಿ, ತೋಟ ವೈಕುಂಠಂ ಅಂತ ಹೇಳಿ, ಇವರು ಮತ್ತೆ ತಮಿಳ್ನಾಡಿನ ಕಲಾವಿದರು. ಇವ್ರುಗಳಲ್ಲೂ ನೋಡಿ, ಇಲ್ಲಿ ಒಂದು ಚಿತ್ರ ನೋಡಿದಾಗ ನಮ್ಮ ಅಮೃತ ಶೇರ್ಗಿಲ್ ಅವರ ಚಿತ್ರ ನೋಡಿದಾಗ
ಸಾಮಾಜಿಕ ಅಥವಾ ಆ ಒಂದು ಸುತ್ತಮುತ್ತಲಿನ ಒಂದು ವಿಷಯಗಳನ್ನ ತಗೊಂಡು ಮಾಡಿರುವಂಥದ್ದು. ಆದ್ರೆ ಅಮೃತ ಶೇರ್ಗಿಲ್ ಅವರ ಬಣ್ಣಗಳನ್ನ ನೋಡಿದಾಗ ಅಥವಾ ಇವರ ಬಣ್ಣಗಳನ್ನ ನೋಡಿದಾಗ ಆ ಭಾವನೆ ಅನ್ನೋದು ನಮ್ಗೆ ಎಷ್ಟು ಸುಲಭವಾಗಿ ಕಾಣ್ತಾ ಹೋಗುತ್ತೆ. ಆ ಬಣ್ಣಗಳಲ್ಲಿರುವಂತಹ ಒಂದು ದಟ್ಟತನ ಅನ್ಬೋದು. ಅಂದ್ರೆ ದಟ್ಟತನ ಅಂದ್ರೆ ನಾನು ಏನನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಆ ಒಂದು ಥಿಕ್ನೆಸ್ ಅಂತ ಹೇಳ್ತೀವಿ, ಅಥವಾ ಒಂದು ಆ ಬ್ರೈಟ್ನೆಸ್ ಏನಿರ್ಬೋದು, ಆ ರಿಚ್ನೆಸ್ ಏನ್ ಕಲರ್ ಅಲ್ಲಿ ಇರಬಹುದು, ಅದನ್ನ ಹೆಂಗೆ ಒಂದು ಕಲಾವಿದ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಉದಾಹರಣೆಗೆ ಬಣ್ಣ ಅನ್ನೋದು ಎಷ್ಟು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಅಥವಾ ಬಣ್ಣ ಅನ್ನೋದು ಏನು ಅನ್ನೋದನ್ನ ತಿಳಿಸೋಕ್ಕೋಸ್ಕರ ಮಾತ್ರ ಈ ಚಿತ್ರ ತಗೊಂತಾ ಇದ್ದೀನಿ ಅಂತ ಹೇಳಿ ಅದರಲ್ಲಿ ಇದನ್ನೊಂದು ಉದಾಹರಣೆ ತಗೊಂಡಿದ್ದೀನಿ. ಅದೇ ರೀತಿ JMS ಮಣಿ ಅಂತ, ಇವರು ಮೂಲತಃ ತಮಿಳ್ನಾಡವರು, ಬಟ್ ಇವರ ಪೂರ್ತಿ ಜೀವನವನ್ನ ಬೆಂಗಳೂರಲ್ಲೇ ಕಳೆದ್ರು. ಕೆನ್ ಕಲಾಶಾಲೆ ಅಂತ ಹೇಳಿ ಒಂದು ಒಳ್ಳೆ ದೃಶ್ಯಕಲಾ ಶಾಲೆ ಆಗಿದೆ ಇವತ್ತಿಗೂ. ಅಲ್ಲಿ ಇವರು ಮುಖ್ಯೋಪಾಧ್ಯಾಯರಾಗಿ ಇವರು ಸುಮಾರು ಒಂದು 25-30-35 ವರ್ಷ ತಮ್ಮ ಟೀಚಿಂಗ್ ವೃತ್ತಿಯಲ್ಲಿ ಇವರು ಕಳೆದ್ರು. ಇವ್ರ ಮೇನ್ ಸಬ್ಜೆಕ್ಟ್ ಬಂದು, ನಾನು ಇವ್ರದನ್ನು ವಿಶೇಷವಾಗಿ ಇನ್ನೊಂದು ಏನಕ್ಕೆ ತಗೊಂಡೆ ಅಂದ್ರೆ ನಮ್ಮ ಬಾದಾಮಿಯ ಚಿತ್ರಗಳು, ಬಾದಾಮಿ ಚಿತ್ರಗಳೇ ಅಂತಾನೆ ವಿಶೇಷತೆ ಇವ್ರದ್ದು JMS ಮಣಿ ಅವ್ರದ್ದು. ಅಲ್ಲಿ ಬಂದು ಸುಮಾರು ಕಾಲ ಅವರು ಇದ್ದು ಅಥವಾ ಅಲ್ಲಿರೋರ್ದನ್ನ ನೋಡಿ ಅವರು ಹೆಸರುವಾಸಿ ಆಗಿದೆ. JMS ಮಣಿ ಅಂದ್ರೆ ಬಾದಾಮಿ ಲಂಬಾಣಿ ಚಿತ್ರವಿದ ಅಂತಾನೇನೆ ಇವರು ಹೆಸರುವಾಸಿ ಆದ್ರು. ಇವ್ರದನ್ನು ನೋಡಿದಾಗ ನೋಡಿ, ಇಲ್ಲಿ ನೋಡಿದಾಗ ಇವ್ರಿಬ್ರುನು ಒಂದೇ ರೀತಿ ಅನ್ನಿಸ್ತಾರೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಉದಾಹರಣೆಗೆ ಇವರು ಹಾಕಿರೋ ಬಳೆಗಳಾಗಿರ್ಬೋದು, ಇವ್ರು ಹಾಕಿರೋ ಒಂದು ಬಟ್ಟೆ ಆಗಿರಬಹುದು, ಅಥವಾ ಅವರ ಒಂದು ಮುಖಭಾವ ಆಗಿರ್ಬೋದು, ಇಲ್ಲಿದಕ್ಕೂ ನಮಗೆ ನೋಡಿದಾಗ ಗುರ್ತು ಹಿಡಿತೀವಿ, ಓಹೋ ಈ ಜನಗಳ ಅಂತ. ಆದ್ರೆ ಇವರು ಬಳಸಿರುವಂತಹ ಶೈಲಿ ಎಷ್ಟು ವ್ಯತ್ಯಾಸ ಆಗತ್ತೆ. ಈ ಒಂದು ವ್ಯತ್ಯಾಸವನ್ನ, ಆಮೇಲೆ ಬಣ್ಣ ಬಳಸುವ ರೀತಿಯನ್ನ ಹೇಗೆ ನಾವು ನೋಡಬಹುದು, ಆಮೇಲೆ ಆ ಭಾವನೆಗಳನ್ನ ಬಣ್ಣಗಳ ಮುಖಾಂತರವಾಗ್ಲಿ ಅಥವಾ ಒಂದು ಬ್ರಷ್ ಸ್ಟ್ರೋಕ್ ಅನ್ನೋದ್ರ ಮುಖಾಂತರವಾಗ್ಲಿ ಹೆಂಗೆ ಒಬ್ಬ ಕಲಾವಿದ ಹೇಳ್ತಾನೆ ಅನ್ನೋದಕ್ಕೋಸ್ಕರ ಈ ಉದಾಹರಣೆಗಳನ್ನ ತಗೊಳ್ತಾ ಹೋದ. ಮತ್ತೆ ಇಲ್ಲಿ ಆದಿಮೂಲಂ ಅಂತ ಇನ್ನೊಂದು ಕಲಾವಿದ್ರು, ಇವರಿಗೂ ಅಷ್ಟೇ ನೋಡಿ, ಇಲ್ಲಿ ರಿಯಲಿಸ್ಟಿಕ್ ಅಂತ ಏನ್ ಹೇಳ್ತೀವಿ ಆ ಚಿತ್ರಗಳನ್ನ ಇಲ್ಲಿ ಮಾಡಿರ್ತಾರೆ. ಇಲ್ಲಿ ಮತ್ತೆ ಅಮೂರ್ತ ಕಲೆ, ಎಷ್ಟು ಒಂದು ಕಲಾವಿದ ಅನ್ನೋನು ಯಾವ ರೀತಿ ಅವನ ಒಂದು ಕಲೆಯಲ್ಲಿ ವಿಭಿನ್ನತೆಯನ್ನ ತೋರಿಸ್ತಾ ಹೋಗ್ತಾನೆ ಅಂತ. ಅಂದ್ರೆ ಇಲ್ಲಿ ನಾವು ಹೆಂಗಪ್ಪ ಇದು ಅಂತ ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಹೋಗುತ್ತೆ. ಹೆಂಗೆ ನಾವು ಚಿತ್ರಕಲೆಯಲ್ಲಿ ಹೆಂಗೆ ಅದನ್ನ ಹೇಳ್ತೀವಿ ಅಂತಂದ್ರೆ, ನಾವು ಒಂದು ಕತೆ ಅಥವಾ ಒಂದು ಕವನ ಬರಿಬೇಕಾದ್ರೆ ಆ ಒಂದು ಕವನದಲ್ಲಿ ಬಳಸ್ತಾ ಇರುವಂತಹ ಪದ, ಒಂದೊಂದು ಪದಕ್ಕೂ ನನ್ನ ಅನುಭವಕ್ಕೆ ಯಾವ ರೀತಿಯ ಒಂದು ಅರ್ಥ ಕೊಡುತ್ತೆ ಅನ್ನೋದು ನಾವು ನೋಡಿ ಆ ಒಂದು ಕತೆ ಅಥವಾ ಕವನ ಅದರ ಎಷ್ಟು ಗಟ್ಟಿತನ ಇದೆ, ಅಬ್ಬಾ ಹೆಂಗ್ ಇದೆಯಲ್ಲ ಇದು, ಎಷ್ಟು ಒಂದು ದೃಷ್ಟಿಕೋನ ಕೊಡ್ತಾ ಇದೆ ಅಂತ ಅನ್ನೋದನ್ನ ನಾವು ಎಲ್ಲಿ ಆ ಪದಗಳ ಮುಖಾಂತರ ನಾವು ಯೋಚಿಸ್ತೀವೋ, ಅದೇ ರೀತಿ ನಾವು ಚಿತ್ರಕಲಾವಿದ್ರೆ ಏನ್ ಮಾಡ್ತೀವಿ ಅಂದ್ರೆ, ಅವರು ಬಳಸಿರುವ ಬಣ್ಣ, ಆ ಬಳಸಿರುವ ಬಣ್ಣದ ರೀತಿ, ಆ ಕಲಾವಿದ ಆ ಬಣ್ಣದನ್ನ ಬಳಸಬೇಕಾದ್ರೆ ಅವನು ಬಳಸುವ ರಭಸ ಆಗಿರ್ಬೋದು ಅಥವಾ ಆ ಸ್ಮೂತ್ನೆಸ್ ಆಗಿರ್ಬೋದು, ಇದರ ಮೇಲೆ ಕಲಾವಿದನ ಭಾವನೆಯನ್ನ ನಾವು ಅಲ್ಲಿ ಗುರುತಿಸ್ತಾ ಹೋಗ್ತೀವಿ, ಸ್ಪಂದಿಸ್ತಾ ಹೋಗ್ತೀವಿ, ಆಮೇಲೆ ಸಂಭಾಷಣೆ ಮಾಡ್ತಾ ಹೋಗ್ತೀವಿ. ಈ ರೀತಿಯಲ್ಲಿ ಒಂದು ಮೂರ್ತ ಕಲೆಯಿಂದ ಅಮೂರ್ತ ಕಲೆಗೆ ಬದಲಾವಣೆ ಆಗ್ತಾ 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 ಹೋಗ್ತಾ ಬರುತ್ತೆ. ಆವಾಗ ಆ ಒಂದು ಆರ್ಟಿಸ್ಟ್ನ ಮೆಚುರಿಟಿ ಅನ್ನೋದನ್ನ ನಾವು ಇಲ್ಲಿ ಕಾಣಿಸ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಫೋಟೋಗ್ರಾಫ್ಸ್ನ ಈ ಎಡಭಾಗದಲ್ಲಿ ನಾನು ಅವಾಗಲೇ ಹೇಳಿದೆ, ರಾಜಾ ರವಿವರ್ಮ ಅವರ ಲಕ್ಷ್ಮಿ ಅಂತ. ಈ ಲಕ್ಷ್ಮಿಗೂ MF ಹುಸೇನ್ ಅವ್ರ ಲಕ್ಷ್ಮಿಗೂ ಇಲ್ಲಿ ಪುಷ್ಪಮಾಲಾ ಅಂತ ಹೇಳಿ ಇನ್ನೊಬ್ರು ಕಲಾವಿದೆ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಬರೀ ಫೋಟೋಗ್ರಾಫ್ಸ್ ಅಂದ್ರೆ ಕೆಲವು ಕಡೆಯಿಂದ ಅವರು ಫೋಟೋಗ್ರಫಿ ಒಳಗೆ ತಮ್ಮ ಆರ್ಟ್ ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ರವಿವರ್ಮನ ಟೈಮಲ್ಲಿ ಇದ್ದಂತಹ ಒಂದು ಚಿತ್ರನ ಇಟ್ಕೊಂಡು ತಾವೇ ಆ ಲಕ್ಷ್ಮಿಯಾಗಿ ಒಂದು ಏನು ಉಡುಗೆ ತೊಡುಗೆಗಳನ್ನ ಹಾಕೊಂಡು ಒಂದು ಫೋಟೋಗ್ರಾಫ್ ಮಾಡ್ಕೋತಾರೆ. ಇದನ್ನ ನನ್ನ ಒಂದು ರವಿವರ್ಮವನ್ನ ನಾನು ನೋಡುವ ದೃಷ್ಟಿಕೋನ ಅಂತ ಆಗಿರಬಹುದು, ಅಥವಾ ರವಿವರ್ಮ ಇಂದಿನ ಕಾಲದಲ್ಲಿ ಯಾವ ರೀತಿ ನನ್ನ ದೃಷ್ಟಿ ಅನ್ನೋದು, ಈ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ನೋಡುವಂತಹ ಒಂದು ಪರ್ಸ್ಪೆಕ್ಟಿವ್ ಅಂತ ನಾವು ಹೇಳ್ತೀವಿ. ಅದನ್ನ ಇಲ್ಲಿ ತಿಳಿಸ್ಲಿಕ್ಕೆ ಹೋಗ್ತಾರೆ ಪುಷ್ಪಮಾಲಾ ಅವರು.
ಇದು ಒಂದು ಇವತ್ತಿಗೆ ಒಂದು ಚಿತ್ರಕಲೆಯಲ್ಲಿ ಅಥವಾ ದೃಶ್ಯಕಲೆಯಲ್ಲಿ ನಿಂತ್ಕೊಳ್ಳುವಂಥದ್ದು. ಅಂದ್ರೆ ಫೋಟೋಗ್ರಫಿನೂ ಒಂದು ವಿಜುವಲ್ ಆರ್ಟ್ ಅಲ್ಲಿ ಬರುವಂತ ಒಂದು ಪಾರ್ಟ್. ಇದು ಕೊನೆಯ ಚಿತ್ರ ಇಟ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಹೇಳ್ತಾ ಹೋಗ್ತೀನಿ. ರವಿ ಕಾಶಿ ಅಂತ ಹೇಳಿ, ಇವರು ಅಷ್ಟೇ ಇವತ್ತಿನ ಇಂಟರ್ನ್ಯಾಷನಲ್ ಆರ್ಟಿಸ್ಟು, ಇವ್ರಿಗೂ ನ್ಯಾಷನಲ್ ಅವಾರ್ಡ್ ಬಂದಿದೆ. ಇವರು ಮತ್ತೆ ನಾವು ನಮ್ಮ ಮನೆಯಿಂದ ಒಂದು ಹೆಜ್ಜೆ ಆಚೆ ಇಟ್ಟ ತಕ್ಷಣನೇ ನಮ್ಮ ಸುಮಾರು ಗೋಡೆಗಳ ಮೇಲೆ, ಅಂದ್ರೆ ನಾವು ಉದಾಹರಣೆಗೆ ನಾನು ಹೇಳ್ಬೋದು ಅಂದ್ರೆ ಬಸ್ ಸ್ಟ್ಯಾಂಡ್ಗಳಲ್ಲಾಗಿರ್ಬೋದು ಅಥವಾ ಕೆಲವು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಸುಮಾರು ಏನೇನೋ ಪೋಸ್ಟರ್ ಅಂಟಿಸಿರ್ತಾರೆ ಅಥವಾ ಒಂದಷ್ಟು ಪೇಂಟ್ ಮಾಡಿರ್ತಾರೆ, ಅರ್ಧಂಬರ್ಧ ಹೋಗಿರುತ್ತೆ. ಈ ಒಂದಷ್ಟು ಜಾಗಗಳನ್ನ ಇವ್ರು ಫೋಟೋಗ್ರಾಫ್ ಮಾಡ್ಕೊಂಡ್ಬಂದು ಪೇಂಟಿಂಗ್ ಮಾಡ್ತಾರೆ. ಅಲ್ಲಿನ ಚಿತ್ರಗಳನ್ನ ನೋಡ್ಕೊಂಡು ಅಲ್ಲಿಗೆ ಹೋಗಿ ಫೋಟೋಗ್ರಾಫ್ ಮಾಡಿ ಮತ್ತೆ ಒಂದು ಕ್ಯಾನ್ವಾಸ್ ಮೇಲೆ ಇವ್ರು ಪೇಂಟಿಂಗ್ ಮಾಡ್ತಾರೆ. ಏನಕ್ಕೆ ಇಷ್ಟೆಲ್ಲ ಹೇಳಿದೆ ಅಂದ್ರೆ ಇವ್ರ ಪ್ರಾಸೆಸ್ನ ಹೇಳೋದಕ್ಕೆ, ಇವರ ರೀತಿ ವಿಧಾನಗಳನ್ನ ಹೇಳೋದಕ್ಕೆ. ಹಂಗಾದ್ರೆ ಅದ್ರೊಳಗೆ ಏನ್ ದೊಡ್ಡತನ ಇದೆ? ಅಲ್ಲಿ ದೊಡ್ಡತನ ಏನಿದೆ ಅಂದ್ರೆ, ಮುಂಚೆ ನಾನು ಗೋವಾಂತರ ಕಲಾಕೃತಿಯಲ್ಲಿ ಹೇಳ್ತಾ ಹೋದಾಗ ಅವತ್ತು ಅಲ್ಲಿಗೆ ಬೇಕಾಗಿದ್ದನ್ನ ವಿಷಯವನ್ನ ತಿಳಿಸ್ಲಿಕ್ಕೆ ಒಂದು ಚಿತ್ರ ಅನ್ನೋದು ಎಷ್ಟು ಮುಖ್ಯ ಆಗ್ತಾ ಇತ್ತು, ಅದೇ ರೀತಿ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಕಲಾವಿದನಿಗೆ ಇವತ್ತಿನ ಒಂದು ನನ್ನ ಪರಿಸರದಲ್ಲಿ ಸುತ್ತಮುತ್ತಲಿನಲ್ಲಿ ಆಗು ಹೋಗುಗಳನ್ನ ನಾನು ಸೂಕ್ಷ್ಮವಾಗಿ ಹೆಂಗೆ ಅದನ್ನ ನೋಡ್ತಾ ಇದ್ದೀನಿ ವಿಭಿನ್ನ ರೀತಿಯಲ್ಲಿ, ಅದನ್ನ ನನ್ನ ಕೃತಿಯಲ್ಲಿ ಅಥವಾ ಕಲೆಯಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಅವನು ಒಂದು ಭಾಷೆನ, ಬಣ್ಣವನ್ನ ಭಾಷೆಯಾಗಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ಇದನ್ನ ನೋಡಿದಾಗ ನೀವು ಬರೀ ಆ ಚಿತ್ರ ಅನ್ನೋದು ಮಾತ್ರ ನೋಡ್ತಾ ನಿಂತ್ಕೊಳ್ಳಲ್ಲ, ಅದರ ಜೊತೆ ಸಂಭಾಷಣೆಯನ್ನ ಹೊಂದಿಸ್ತಾ ಹೋಗ್ತೀರಾ. ನಾನು ಅವಾಗ್ಲಿಂದ ಹೇಳ್ತಾ ಬರ್ತಾ ಇದ್ದೆ ಸಂಭಾಷಣೆ 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 ಅಂತ. ಈ ಸಂಭಾಷಣೆ ಅಂದ ತಕ್ಷಣನೇ ಒಂದು ಭಾಷೆ ಅನ್ನೋದು ನಿಂತ್ಕೊಳ್ಳುತ್ತೆ ಅಥವಾ ಒಂದು ಭಾಷೆ ಅನ್ನೋದು ನಮ್ಗೆ ಗುರ್ತಾಗ್ತಾ ಹೋಗುತ್ತೆ. ಆ ರೀತಿಯಾಗಿ ನಮಗೆ ದೃಶ್ಯ ಕಲೆಯಿಂದ ದೃಶ್ಯ ಭಾಷೆಯಾಗಿ ಒಂದು ಬದಲಾವಣೆ ಹೇಗೆ ಆಯ್ತು ಅನ್ನೋದನ್ನ ಈ ಒಂದು ಪುಟ್ಟ ಒಂದು ಕಾನ್ವರ್ಸೇಷನ್ ಅಲ್ಲಿ ನಾನು ತೋರಿಸಿ ಇಲ್ಲಿಗೆ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ, ವಂದನೆಗಳು. ಈಗ ಮುಂದಿಂದು ನನ್ನದು ಏನು ಹೇಗೆ ಅನ್ನೋದನ್ನ ತಾವು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಇದು ಒಂದು ರೀತಿಯ ಕಾಲದಲ್ಲಿ ಪ್ರಯಾಣ ಮಾಡಿದ ಹಾಗಿತ್ತು. ಹಿಂದಿನ ಕಾಲದಿಂದ ಯಾವುದೋ ಒಂದು ಬಿಂದುವಿನಲ್ಲಿ ಶುರು ಮಾಡಿ ಇಲ್ಲಿಗೆ ಬಂದು ಮುಗಿದಾಗಿತ್ತು. ಇದೊಂದು ವಿಶೇಷ ರೀತಿಯ ಅನುಭವ ನೀಡಿದ ಪ್ರಯಾಣ. ನಿಮಗೆ ಮೊಟ್ಟ ಮೊದಲಿಗೆ ವಂದನೆಗಳು. ಅನೇಕರಿಗೆ ಅನೇಕ ಬಗೆಯ ಪ್ರಶ್ನೆಗಳು ಹುಟ್ಕೊಂಡಿರಬಹುದು. ಕೆಲವರು ಆ ಪ್ರಶ್ನೆಗಳನ್ನ ಸರ್ಗೆ ನೇರವಾಗಿ ಕೇಳಿದ್ರೆ ಒಳ್ಳೆಯದು, ಅಥವಾ ಕೆಲವು ಅನಿಸಿಕೆಗಳು ಇದ್ದಿರಬಹುದು, ಅವುಗಳನ್ನು ಕೂಡ ತಾವು ಹೇಳ್ಬಹುದು. ಮೊದಲಿಗೆ ಯಾರು ಹೇಳ್ತೀರಾ ಅಥವಾ ಪ್ರಶ್ನೆ ಇದ್ರೆ ಕೇಳ್ತೀರಾ ನೋಡಿ. ಸರ್ ನಮಸ್ತೆ ಸರ್. ಕುಲಕರ್ಣಿ ಸರ್ ಅವ್ರದ್ದು ಇವತ್ತಿಂದು ಒಂದು ಏನು ಎಪಿಸೋಡ್ ತರಾನೇ ಬಂದ್ಬಿಡ್ತು. ಚಿತ್ರಕಲೆ ಆರಂಭದಿಂದ ಇಲ್ಲಿನವರೆಗೂ ಬೆಳೆದು ಬಂದಿದ್ದು. ನಾನು ಈ 1 ತಿಂಗಳಿಂದ ಇದಕ್ ಜಾಯಿನ್ ಆಗ್ತಾ ಇರ್ಲಿಲ್ಲ, ಕಾರಣಾಂತರದಿಂದ. ಇವತ್ತು ಆದೆ, ಲೇಟಾಗೆ ಆದೆ. ಇವತ್ತು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ 4:15 ಆಗೋಗ್ಬಿಡತ್ತೆ. ಆದ್ರೂ ಪರವಾಗಿಲ್ಲ, ಏನಾದ್ರೂ ಅಂದ್ಕೊಂಡ್ ಆದೆ. ಒಂದು ಉತ್ತಮವಾದಂತಹ ಇನ್ಫಾರ್ಮೇಶನ್ ನನಗ್ ಸಿಕ್ತು ಸರ್. ತುಂಬಾ ಧನ್ಯವಾದಗಳು. ಚಿತ್ರಕಲೆ ಬಗ್ಗೆ ಯಾರ್ಯಾರು ಬಂದ್ರು ಹೋದ್ರು ಅದನ್ನ ಇತಿಹಾಸನೇ ಅದ್ರ ಮುಂದೆ ಇಟ್ಟಂಗಾಯ್ತು ಸರ್. ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ಪ್ರಶ್ನೆ ಅಂತ ಏನಿಲ್ಲ, ಇದು ಒಂಥರ ಚೆನ್ನಾಗಿತ್ತು. ಚೌಡಮ್ಮ ಮಿಸ್ ಹೇಳ್ದಂಗೆ ಒಂಥರ ಏನು ಧಾರಾವಾಹಿ ಎಪಿಸೋಡ್ ನೋಡ್ದಂಗಾಯ್ತು ಅಂತ. ಅದೇ ಇದ್ರಲ್ಲಿ ನನಗೆ ಒಂದು ಏನು ವಿಚಾರ ಬಂತು ಅಂದ್ರೆ, ಈಗ ಈ ಮೊದಲು ಈಗ ಎಲ್ಲಿಂದ ಶುರು ಆಗಿದ್ದು ಅಂದ್ರೆ ಅದು ಹೆಂಗ್ ಹುಟ್ಕೊಂತು ಅಂತ. ಈಗ ನಾವು ಮಕ್ಕಳು ಹಿಂಗೆ ಗೀಚ್ತಾರೆ, ಮಾಡ್ತಾರೆ, ಆಮೇಲೆ ಅದು ಚಿತ್ರಕಲಾವಿದ್ರೆ ಆಗ್ತದೆ ಇದೆಲ್ಲ. ಬಟ್ ಇದನ್ನ ಒಂದು ಇದನ್ನೇ ಒಂದು ಕ್ಷೇತ್ರ ಆಗಿ ಅದು ಹೆಂಗ್ ಹುಟ್ಕೊಳ್ತು, ಹೆಂಗ್ ರೂಪುಕೊಳ್ತು ಅನ್ನೋದು ಒಂದ್ ಸ್ವಲ್ಪ ನನಗೆ ಒಂಥರ ಕುತೂಹಲ ಉಂಟು ಮಾಡುತ್ತೆ. ಅದು ಅಂದ್ರೆ ಇದನ್ನೇ ಒಂದು ಈಗ ಬೇರೆ ಬೇರೆ ಈಗ ಕೈಗಾರಿಕೆದು, ಕುಂಬಾರಿಕೆ, ಈ ತರ ಅನೇಕ ಇರೋ ರೀತಿ ಈಗ ಇದು ಆರ್ಟ್ದು ಒಂದು ಕ್ಷೇತ್ರ ಇದೆಯಲ್ಲ, ಇದು ಹೆಂಗೆ ಇದ್ರಿಂದ ಯಾವ ತರ ಹುಟ್ಕೊಳ್ತು ಅನ್ನೋದು ಒಂದು ನನ್ನ ಕುತೂಹಲ. ಇದೊಂದು ಬಂತು ಇದೊಂದು ಮನಸ್ಸಿನಲ್ಲಿ.
ಈಗ್ಲೇನೆ ಇದು ಉತ್ತರಿಸ್ಬೇಕು ಅಥವಾ ಅಂತಲ್ಲ, ನಾನು ಕೂಡ ಅದೇನು ಅಂತ ತಿಳ್ಕೊಳಕ್ ಪ್ರಯತ್ನ ಪಡ್ತೀನಿ, ಆ ನಂತರನು ನಾವು ಮಾತಾಡ್ಬೋದು ಅಂತ ಅನ್ಸುತ್ತೆ. ಓಕೆ, ಬಟ್ ನಾನು ಎರಡು ಪಾಯಿಂಟ್ ಅಲ್ಲಿ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಬಟ್ ಇದು ತುಂಬಾ ವಿಶೇಷವಾದಂತಹ ಪ್ರಶ್ನೆ. ಬಟ್ ಏನು ಮೇಡಮ್, ಇವಾಗ್ನವರ್ಗು ನಾನು ಏನ್ ಮಾತಾಡಿದೆ ಆ ಒಂದು ಪಾರ್ಟ್ ಒಂದಾದ್ರೆ, ತಾವಿಲ್ಲಿ ಕೇಳ್ತಾ ಇರೋ ಒಂದು ಪಾರ್ಟ್ ಇನ್ನೊಂದು ಪಾರ್ಟ್ ಆಗಿ ಉಳ್ಕೊಳತ್ತೆ. ಇಲ್ಲಿ ಈ ಕಲೆ ಅನ್ನೋದು ಮತ್ತೆ ಈಗ ನಾವು ಇದು ಒಂದು ಪ್ರೊಫೆಷನ್ ಆಗಿರೋದು ಹೆಂಗ್ ಆಯ್ತು ಅನ್ನೋದು ನಿಮ್ಮ ಪ್ರಶ್ನೆ ಅಂತ ಅನ್ಕೋತೀನಿ, ನಾನು ಅರ್ಥ ಮಾಡ್ಕೊಂಡು. ಕರೆಕ್ಟಾ ಮೇಡಮ್? ಹೌದು. ಓಕೆ, ಇಲ್ಲಿ ಮುಂಚೆ ನಮ್ಗೇನು ಅಂತಂದ್ರೆ ಗುಹಾಂತರಗಳಲ್ಲಿ ನನ್ನ ಭಾವನೆಯನ್ನು ಮಾತ್ರ ಅಲ್ಲಿ ಹಾಕ್ತಾ ಹೋಗ್ತಾ ಇತ್ತೆ, ಹಂಗಾಗಿ ಅಲ್ಲೊಂದಾಯ್ತು. ಅದಾದ್ಮೇಲೆ ನಮ್ಗೆ ರಾಜಮನೆತನ ಬಂದಾಗ ಅಲ್ಲಿ ರಾಜಮನೆತನದಲ್ಲಿ ಲಲಿತ ಕಲೆಗೆ ಒಂದು ಪ್ರಾಧಾನ್ಯತೆ ಇತ್ತು. ಆ ಲಲಿತ ಕಲೆ ಪ್ರಾಧಾನ್ಯತೆ ಇದ್ದಾಗ ಅಲ್ಲಿ ಒಬ್ಬ ಸಂಗೀತಗಾರ ಇರ್ತಾ ಇದ್ದ, ನಾಟಕಕಾರ ಇರ್ತಾ ಇದ್ದ, ಕವಿ ಇರ್ತಾ ಇದ್ದ, ಅದರ ಜೊತೆಗೆ ಒಬ್ಬ ದೃಶ್ಯ ಕಲಾವಿದ, ಚಿತ್ರಕಲಾವಿದನ್ನು ಅವ್ರು ಇಟ್ಕೊಳ್ತಾ ಇದ್ರು. ಅಲ್ಲಿಗೆ ನಮ್ಗೆ ಏನಾಯ್ತು, ಒಂದು ಚಿತ್ರಕಲೆ ಬರೆಯೋದಕ್ಕೆ ನನ್ನ ಫ್ಯಾಮಿಲಿಯವನೇ ಆಗಿರ್ಬೋದು ಅಥವಾ ಬೇರೆಯವ್ರು ಇನ್ನೊಬ್ರು ಬರೀತಾ ಶುರು ಮಾಡಿದಾಗ ಇಲ್ಲಿ ಒಂದು ಕನೆಕ್ಟಿವಿಟಿ ಅಂತ ಒಂದು ಸಿಗುತ್ತೆ. ಇಲ್ಲಿ ನಮ್ಮಲ್ಲಿ ಕುಂಬಾರರು ಒಂದಾಗದ್ರೆ ಇನ್ನೊಬ್ರು ನಮ್ಮ ನೋಡಿದಾಗ ಈ ತೇರು, ರಥ ಅಥವಾ ಇವುಗಳನ್ನ ಮಾಡೋರು ಒಂದ್ ಕಡೆ ಇರ್ತಾ ಇದ್ರು, ಬಡಗಿ. ಇವ್ರಿಂದ ಏನಾಗ್ತಾ ಇತ್ತು ಅಂದ್ರೆ ಸಾಮಾಜಿಕ ಕಲೆಗೆ ಬೇಕಾದಂತಹ ಒಂದಷ್ಟು ವಿಶೇಷ ಕಲೆಗಳು, ಅಂದ್ರೆ ಇವಾಗ ತೇರಾಗಿರ್ಬೋದು ಅಥವಾ ಒಂದು ಗುಡಿಯೊಳಗೆ ಒಂದು ಮೂರ್ತಿ ಆಗಿರ್ಬೋದು ಬೇಕು ಅಂತಂದಾಗ ಅದನ್ನ ಮಾಡ್ಲಿಕ್ಕೆ ಅಥವಾ ಯಾರಾದ್ರೂ ಒಬ್ರು ಬೇಕಲ್ಲ, ಅಲ್ಲಿ ಹುಟ್ಕೊಂಡಾಗ ಅದೇ ಒಂದು ಒಬ್ಬ ಶುರುವಾಗಿದ್ದು ಅವನು ಮನೆಯಲ್ಲಿ ಅದನ್ನ ಮಾಡ್ಕೊಂಡು ಶುರು ಮಾಡ್ದ, ವಿಧಿ ಇಲ್ದೇನೆ ಅವನ ಮಗಂಗೆ ಕಲಿಸ್ದ, ಮಗನಿಂದ ಅದು ವಂಶ ಪಾರಂಪರ್ಯವಾಗಿ ಬೆಳೀತಾ ಹೋಯ್ತು. ಇದು ವಂಶ ಪಾರಂಪರಿಕವಾಗಿ ಒಂದಾಯ್ತು. ಇಲ್ಲಿಂದ ಒಂದು ವಂಶ ಪಾರಂಪರಿಕವಾಗಿ ಒಂದು ಕಲಾವಿದ ಅನ್ನೋದು ಅಲ್ಲಿ ಹುಟ್ಕೊಳ್ತಾ ಇತ್ತು. ಆದ್ರೆ ಇವತ್ತಿಗೆ ನಾವು ನಿಂತ್ಕೊಂಡಾಗ ಒಬ್ಬ ಪ್ರೊಫೆಷನಲ್ ಆರ್ಟಿಸ್ಟ್ ಅಥವಾ ಇದನ್ನ ಇಟ್ಕೊಂಡು ನಾವು ಜೀವನ ಮಾಡ್ಲಿಕ್ಕೆ ಬದುಕ್ಲಿಕ್ಕೆ ಆಗ್ಬೋದಾ ಅಂದಾಗ ನಮ್ಗೆ ರವಿವರ್ಮ ಅಥವಾ ಅದಕ್ಕಿಂತ ಸ್ವಲ್ಪ ಮುಂದಿನವ್ರು ಶುರು ಆಗ್ತಾರೆ. ಆವಾಗ ರವಿವರ್ಮ ಅವ್ರು ಏನ್ ಮಾಡಿದ್ರು, ಓಲಿಯೋಗ್ರಾಫ್ಸ್ ಅಂತ ಶುರು ಮಾಡಿದ್ರು. ಅಂದ್ರೆ ಪ್ರಿಂಟ್ ಮೆಥಡಾಲಜಿ ಶುರು ಮಾಡಿದ್ರು. ಒಂದು ಪ್ಲೇಟ್ ಮೇಲೆ ಚಿತ್ರ ಬರೆದು ಅದನ್ನ ಪ್ರಿಂಟ್ ಹಾಕಿ ಶುರು ಮಾಡಿದ್ರು, ಅದನ್ನ ಮಾರ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಸಾಮಾನ್ಯ ಜನರಿಗೂ ಆ ಚಿತ್ರಗಳು ಶುರು ಆಯ್ತು ಸಿಗಕ್ಕೆ. ಇವತ್ತಿಗೂ ನಾವು ಕೆಲವು ಫೋಟೋಗ್ರಾಫ್ಗಳನ್ನ ಓಲಿಯೋಗ್ರಾಫ್ಸ್ ಅಂತ ಸಿಗತ್ತೆ, ರವಿವರ್ಮ ಒರಿಜಿನಲ್ ಪೇಂಟಿಂಗ್ಸ್. ಅದಾದ್ಮೇಲೆ ಕಮರ್ಷಿಯಲೈಸ್ ಆಯ್ತು. ಇಲ್ಲಿ ನಮಗೆ ಹಣ ಸಿಗುವಂತಹ ದೊರಕಕ್ಕೆ ಶುರು ಆಯ್ತು. ಅದಾದ್ಮೇಲಿಂದ ಈಗ ಹಣ ಸಿಗತ್ತೆ ಅಂತಂದಾಗ ನಮ್ಮಂತವ್ರು ಓದಕ್ಕೆ ಬರೆಯಕ್ಕೆ ಬರದೇ ಇಲ್ದವರು ಒಂದಷ್ಟು ಈ ಚಿತ್ರಗಳಲ್ಲಿ ಕಲಿತಾ ಹೋಗ್ತಾ ಇದು ಮತ್ತೆ ಶಾಲೆ ಆಯ್ತು ಅಂಡ್ ಪ್ರೊಫೆಷನಲ್ ಆಯ್ತು. ಒಂದು ಪ್ರೊಫೆಷನಲ್ ಪ್ರಾಕ್ಟೀಸ್ ಆದಾಗ ಒಂದಷ್ಟು ಅಫ್ಕೋರ್ಸ್ ನಮ್ಮ ಮೇಡಮ್ ಅವರು ಸಿವಿಲ್ ಇಂಜಿನಿಯರ್ ಅಂದ್ರು, ಅವ್ರ ಜೊತೆಗೆ ಬರೋದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಗೆ ಇಂಟೀರಿಯರ್ ಪೇಂಟಿಂಗ್ ವರ್ಕ್ ಮಾಡಿದಾಗ ಪೇಂಟಿಂಗ್ಸ್ ಮಾಡೋದಕ್ಕೆ ಆರ್ಕಿಟೆಕ್ಟ್ಸ್ ಎಲ್ಲರೂ ಶುರುವಾದಾಗ ಇವ್ರ ಕಡೆಯಿಂದ ಇದು ಒಂದು ಪ್ರೊಫೆಷನ್ ಆಗಿ ಬಂತು ಮೇಡಮ್. ಇದು ನನ್ನ ಒಂದು ತಿಳ್ಕೊಂಡಿರೋಂಥ ಅಥವಾ ಅನಿಸಿಕೆಯ ಒಂದು ಪಕ್ಷಿ ನೋಟ. ಸರ್, ಒಂದೇ ಒಂದು ನನ್ನ ಅನಿಸಿಕೆ ಹಂಚಿಕೊಂಡು ಮುಂದಕ್ಕೆ ಹೋಗೋಣ ಅಂತ ಅನಿಸ್ತಾ ಇದೆ. ಸರ್, ನನಗೆ ಇವತ್ತು ತಮ್ಮ ಈ ಮಂಡನೆ ನೋಡಿದಾಗ ಅನಿಸಿದ್ದು, ಮನುಷ್ಯನ ಮನಸ್ಸು ಒಟ್ಟಾರೆ ಹಿಂದಿನಿಂದ ಮನುಷ್ಯನ ಮನಸ್ಸು, ಬಣ್ಣ ಮತ್ತು ಆರೋಗ್ಯ, ಈ ಎಲ್ಲದಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಅನಿಸ್ತದೆ. ಬಹುಶಃ ಈ ಬಿಂದುವಿನಲ್ಲಿ ಯಾವುದನ್ನು ನಾವು ದೃಶ್ಯ ಕಲೆ, ವರ್ಣಚಿತ್ರಕಲೆ, ಚಿತ್ರಕಲೆ ಇತ್ಯಾದಿಯಾಗಿ ನಾವು ಕರಿತೀವಿ, ಇದಕ್ಕೆ ಬಹಳ ಮಹತ್ವ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಒಟ್ಟಾರೆ ಆರೋಗ್ಯ, ದೇಹದ ಆರೋಗ್ಯಕ್ಕೂ ಕೂಡ ಈಗ ಬಣ್ಣಗಳನ್ನು ಬಳಸ್ತಾ ಇದ್ದಾರೆ ಕೆಲವರು, ಕಲರ್ ಥೆರಪಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಅದು ಎಷ್ಟು ಆಳವಾದ ಒಂದು ಪ್ರಭಾವವನ್ನ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಮಾಡಬಹುದು ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಅನ್ನಿಸ್ತು. ಈ ಒಂದು ವಿಚಾರ ಭಾವನೆ ನನ್ನಲ್ಲಿ ಹುಟ್ಕೊಳ್ತು. ತುಂಬಾ ಧನ್ಯವಾದಗಳು. ಬಹಳ ಅಗಾಧವಾದ ಕ್ಷೇತ್ರ, ವಿಶಾಲವಾದ ಕ್ಷೇತ್ರ, ಇರುವ ಸಮಯದ ಮಿತಿನಲ್ಲಿನೇ ನಮಗೆ ಸಾಕಷ್ಟು ಅರ್ಥಪೂರ್ಣವಾಗುವ ರೀತಿಯಲ್ಲಿ ಉಣಬಡಿಸಿದಿರ. ನಮಗೆ ಧನ್ಯವಾದಗಳು. ಈ ಸಂವಾದವನ್ನು ಮುಂದುವರಿಸೋಣ, ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ಭೇಟಿ ಆಗ್ತಾ ಇರ್ತೀವಿ ಬೇರೆ ಬೇರೆ ರೀತಿಯಲ್ಲಿ. ನಮ್ಮ ಸಹಭಾಗಿಗಳು, ನಮ್ಮ ಯೋಜನೆಯಲ್ಲಿ ಇರೋವರು
ತಮ್ಮ ಸಂವಾದವನ್ನು ತಮ್ಮೊಂದಿಗೆ ಮುಂದುವರಿಸಬಹುದು ಅಂತ ಹೇಳಿ ಮತ್ತೊಮ್ಮೆ ತಮಗೆ ವಂದನೆಗಳನ್ನ ಸಲ್ಲಿಸಿ ಮುಂದಿನ ಹಂತಕ್ಕೆ ಹೋಗೋಣ. ಹಾ ಈಗ ಮುಂದಿನ ಹಂತಕ್ಕೆ ಹೋಗೋಣ. ಈಗ ಅತಿಥಿಯಾಗಿ ಬಂದಿರುವ ಶ್ರೀಮತಿ ಬೃಂದಾ ಮೇಡಮ್ ಕಥಾ ವಾಚನ ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಕತೆ ಇದೆ. ಚಿತ್ರ ಕುಲಕರ್ಣಿ ಸರ್ ಅವರು ಜನಪದ ಚಿತ್ರಕಲೆ ಬಗ್ಗೆ ಹೇಳಿದ್ದಾರೆ. ಸೊ ಚಿತ್ರನ ನಾನು ಇವಾಗ ಈ ಪುಸ್ತಕದಲ್ಲಿ ನನಗೆ ವಿಶೇಷವಾಗಿ ಇಷ್ಟ ಆಗಿದ್ದು ಅದರದ್ದು ಚಿತ್ರಕಲೆ. ಅದು ಒಂಥರ ಸರ್ ಇವಾಗ ನಮ್ಗೊಂದು ಸಂಕ್ಷಿಪ್ತವಾಗಿ ಬಹಳ ಚೆನ್ನಾಗಿ ಮುಂಚೆಯಿಂದ ಹೇಗೆ ಬಂದಿದೆ ಎಲ್ಲ ಹೇಳಿದ್ರು. ಪ್ಲಸ್ ಅವರು ಜಾನಪದ ಕಲೆ ಬಗ್ಗೆನೆ ಅದನ್ನ ತೋರಿಸಿದ್ದಾರೆ. ಸೊ ಈಗ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ನಾನು ಕತೆ ಓದ್ತೀನಿ, ಅದೇ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಬೇರೆ ಸ್ಕ್ರೀನ್ ನಲ್ಲಿ ಕತೆ ಓದ್ತೀನಿ ನಾನು ನೋಡ್ಕೊಂಡು. ಪದಗಳು ನೀವು ನೋಡಲ್ಲ, ನೀವು ಚಿತ್ರದ ಕಡೆ ಹೆಚ್ಚು ಗಮನ ಕೊಡ್ಬೋದು, ಜೊತೆಗೆ ಕೇಳಿಸ್ಕೊಳ್ಬೋದು. ಒಂದು ನರಿ ಮತ್ತೆ ಮಣ್ಣಿನ ಮುದ್ದೆ ಒಳ್ಳೆ ಗೆಳೆಯರಾಗಿದ್ರು. ಒಂದಿನ ನರಿಗೆ ತುಂಬಾ ಬಾಯಾರಿಕೆ ಆಯ್ತು. ಮಣ್ಣಿನ ಮುದ್ದೆ ನರಿಗೆ ನೀರ್ ತರಕ್ಕೆ ಹೊಂಡಕ್ಕೆ ಹೋಯ್ತು. ನೀರ್ ತರಲು ಹೊಂಡದೊಳಗೆ ಹೋದಾಗ ಮಣ್ಣಿನ ಮುದ್ದೆ ಕರಗಿ ನೀರಾಗಿ ಹೋಯ್ತು. ಎಷ್ಟೊತ್ತಾದ್ರೂ ಮಣ್ಣಿನ ಮುದ್ದೆ ವಾಪಸ್ ಬರ್ದೇ ಇದ್ದಾಗ ನರಿ ಅದನ್ನ ಹುಡುಕಲು ಹೊಂಡದ ಹತ್ರ ಹೋಯ್ತು. ನರಿ ಹೊಂಡವನ್ ಕೇಳ್ತು, ನನ್ನ ಸ್ನೇಹಿತ ಮಣ್ಣಿನ ಮುದ್ದೆನ ನೋಡಿದ್ಯಾ? ಹೊಂಡ ಹೇಳ್ತು, ನಿನ್ ಸ್ನೇಹಿತ ನನ್ನ ನೀರಲ್ಲಿ ಕರಗಿದ್ದಾನೆ ಅಂತ. ಇದನ್ ಕೇಳಿ ನರಿಗೆ ತುಂಬಾ ಕೋಪ ಬಂತು. ತನ್ನ ಗೆಳೆಯನ್ನ ವಾಪಸ್ ಪಡೆಯಲು ನರಿ ಹೊಂಡದ ನೀರನ್ನೆಲ್ಲ ಹೊರಹಾಕಲು ಪ್ರಾರಂಭಿಸ್ತು. ನೀರು ಹೊರಹಾಕುವಾಗ ಮೀನ್ ಸಿಕ್ತು. ಇದನ್ನ ನಂತರ ತಿಂತೀನಿ ಅಂತ ಯೋಚಿಸಿದ ನರಿ ಅದನ್ನ ಮರದ ಬೊಡ್ಡೆ ಮೇಲೆ ಇಡ್ತು. ಇರುವೆಗಳು ಬಂದು ಆ ಮೀನನ್ನ ಒಯ್ದು. ಸ್ವಲ್ಪ ಸಮಯದ ನಂತರ ನರಿ ಬೊಡ್ಡೆ ಹತ್ರ ಬಂತು. ನನ್ ಮೀನ್ ಎಲ್ಲೋಯ್ತು? ಬೊಡ್ಡೆ ಹೇಳ್ತು, ಇರುವೆಗಳು ಮೀನನ್ನ ತಗೊಂಡು ಹೋದ್ವು ಎಂದು. ಕೋಪಗೊಂಡ ನರಿ ಕೊಡಲಿಯಿಂದ ಬೊಡ್ಡೆನ ತುಂಡಾಗಿ ಕತ್ತರಿಸಿ ಅದನ್ನ ಉರುವಲ್ ಕಟ್ಟಿಗೆ ನಾಗಿಸ್ತು. ಕಾಡಿನಲ್ಲಿ ಕಟ್ಟಿಗೆ ಸಂಗ್ರಹಿಸಿದ್ದ ಮಹಿಳೆ ಒಬ್ಳು ಬಂದ್ಲು. ಅವಳು ಕಟ್ಟಿಗೆನ ತಗೊಂಡ್ಲು, ಬದಲಾಗಿ ನರಿಗೆ ರೊಟ್ಟಿ ಕೊಟ್ಲು. ನರಿ ರೊಟ್ಟಿನ ತಗೊಂಡು ಮರದ ಕೆಳಗೆ ಇಡಲು ಹೊರಡ್ತು. ಆ ದಾರಿಲಿ ಒಬ್ಬ ದನ ಕಾಯುವ ಹೋಗ್ತಿದ್ದ. ಅವನಿಗೆ ತುಂಬಾ ಹಸುವಾಗಿತ್ತು. ಅವನು ರೊಟ್ಟಿನ ಕೇಳಿ ತಿಂದ, ಬದಲಾಗಿ ನರಿಗೆ ಒಂದು ಎತ್ತು ಕೊಟ್ಟ. ನರಿ ಎತ್ತನ್ನ ಮನೆಗೆ ತಗೊಂಡು ಹೋಗಿ ತನ್ನ ಗುಡಿಸಲಿನ ಹತ್ರ ಕಟ್ತು. ಸಂಜೆ ಎತ್ತಿನ ಯಜಮಾನ ಅದನ್ನ ಹುಡುಕೊಂಡು ಬಂದ. ನನ್ನ ಎತ್ತನ್ನ ಯಾಕೆ ಹಿಡಿದು ಕಟ್ಟಿರುವೆ ಅಂತ ಕೇಳ್ದ. ನರಿ ಅವನಿಗೆ ಇಡೀ ಕತೆನ ಹೇಳ್ತು. ನನ್ನ ಸ್ನೇಹಿತ ಮಣ್ಣಿನ ಮುದ್ದೆ ನೀರ್ ತರಲು ಹೊಂಡಕ್ಕೆ ಹೋಗಿತ್ತು. ಅದು ನೀರಲ್ಲಿ ಕರಗ್ತು. ನನ್ನ ಗೆಳೆಯನ್ನ ವಾಪಸ್ ಪಡೆಯಲು ಹೊಂಡದ ನೀರನ್ನು ಖಾಲಿ ಮಾಡ್ತಿದ್ದಾಗ ನನಗೆ ಮೀನ್ ಸಿಕ್ತು. ನಾನು ಅದನ್ನ ಬೊಡ್ಡೆ ಮೇಲೆ ಇಟ್ಟಿದ್ದೆ. ಇರುವೆಗಳು ಅದನ್ನ ತಗೊಂಡು ಹೋದ್ವು. ನಾನು ಸಿಟ್ನಲ್ಲಿ ಬೊಡ್ಡೆನ ಉರುವಲ್ ಕಟ್ಟಿಗೆ ಆಗಿಸ್ದೆ. ಮಹಿಳೆ ಒಬ್ಳು ಕಟ್ಟಿಗೆನ ತಗೊಂಡು ರೊಟ್ಟಿ ಕೊಟ್ಲು. ಒಬ್ಬ ದನ ಕಾಯುವ ರೊಟ್ಟಿ ತಿಂದು ನನಗೆ ಈ ಎತ್ತನ್ ಕೊಟ್ಟ. ಆದ್ರೆ ನನ್ ಗೆಳೆಯ ಸಿಗದ ಕಾರಣ ನನಗೆ ತುಂಬಾ ದುಃಖವಾಗಿದೆ. ಎತ್ತಿನ ಯಜಮಾನ ಹೇಳ್ದ, ದುಃಖ ಪಡ್ಬೇಡ, ನನ್ ಎತ್ತು ನನಗೆ ವಾಪಸ್ ಕೊಡು. ಬದಲಿಗೆ ಈ ಡೋಲ್ ತಗೋ, ಬಾರಿಸು ಮತ್ತೆ ಕುಣಿ ಎಂದ. ನರಿ ಸಂತೋಷದಿಂದ ಡೋಲ್ ಬಾರಿಸ್ತಾ ಕುಣಿತು. ಡುಮ್ ಡುಮ್ ತುಪ್ಪುರ್ ತುಪ್ಪುರ್ ಮಣ್ಣಿನ ಮುದ್ದೆ ನೀರಿಗೆ ಬಿತ್ತು. ಇರುವೆಗಳು ಮೀನ್ ತಿಂದ್ವು. ಮಹಿಳೆ ಕಟ್ಟಿಗೆ ಒಯ್ದ್ಲು. ದನ ಕಾಯುವ ರೊಟ್ಟಿ ತಿಂದ. ಎತ್ತು ಮನೆಗೆ ಹೋಗ್ತಿದೆ. ಈಗ ನನ್ ಬಳಿ ಡೋಲ್ ಇದೆ. ಡುಮ್ ಡುಮ್ ತುಪ್ಪುರ್ ತುಪ್ಪುರ್. ಇಷ್ಟೇ ಈ ಕತೆ.
ಎಷ್ಟು ಜನ ಚಪ್ಪಾಳೆ ಹೊಡಿತಾ ಇದ್ದಾರೆ, ನಾನು ಹೊಡಿತೀನಿ. ನಾನು ಅದೇ ಆಯ್ಕೆ ಮಾಡ್ಕೊಂಡಿದ್ದು ಗಂಗಾಧರ್ ಅವ್ರು ಹೇಳಿದ್ರು ಇವತ್ತು ಚಿತ್ರಕಲೆ ಬಗ್ಗೆ ಇದಿರತ್ತೆ ಅಂತ. ಸೊ ನನಗೆ ಬೇರೆ ರೀತಿಯಲ್ಲಿ ಕಲಾತ್ಮಕವಾಗಿರುವಂತಹ ಕೆಲವು ಇಲಿಸ್ಟ್ರೇಷನ್ಸ್ ತಗೋಬೇಕು ಅಂತ ಒಂದು ಅದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ನಿಮ್ಗೆಲ್ಲ ಏನ್ ಅನ್ನಿಸ್ತು ಅಂತ ಕೇಳಿ ಬಹುಶಃ ನಾನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂತ. ಅದರ ರಚನೆ ದೃಷ್ಟಿಯಿಂದ ತುಂಬಾ ಸರಳ ಇದೆ. ಅದರ ಒಂದು ಆಶಯ ಏನಿದೆ ಬಹಳ ಬಹಳ ಗಾಢವಾಗಿದೆ ಅನ್ಸುತ್ತೆ. ಆ ಚಿತ್ರಗಳು ಚೆನ್ನಾಗಿದ್ದಾವೆ, ವಿಭಿನ್ನವಾಗಿದ್ದಾವೆ, ಅದನ್ನು ಕೂಡ ಸರಳವಾಗಿದ್ದಾವೆ. ಹಾಗಿದ್ದು ಇದು ಏನ್ ಹೇಳ್ತಾ ಇದೆ ಅಂತಂದ್ರೆ, ಇಲ್ಲಿ ಒಂದು ಆರಂಭದಲ್ಲಿನೇ ಜೀವನದ ಒಂದು ರೀತಿಯಲ್ಲಿ ಅದು ಬಹಳ ನೋವಿನ ದುಃಖದ ಸಂಗತಿ ಇದೆ ಅಂತ. ನದಿಯ ಗೆಳೆಯ ಮಣ್ಣಿನ ಮುದ್ದೆ ನೀರಿನಲ್ಲಿ ಕಾರಿಗೆ ಹೋಗಿಬಿಡೋದು, ಅದು ತಿರುಗಿ ಸಿಗೋದನೇ ಇಲ್ಲ. ಒಂದು ಸಾರಿ ಜೀವ, ರೂಪದಲ್ಲಿರುವ ಒಂದು ಜೀವ ಹೋಗಿಬಿಟ್ರೆ ಈ ಒಂದು ನೀರಿನ ಸಾಕಷ್ಟು ಸಾಂಕೇತಿಕ ಅರ್ಥಗಳಿದಾವೆ. ಇಲ್ಲಿ ನಾವು ಸದ್ಯಕ್ಕೆ ವಿಶ್ವ ಅಂತ ತಗೋ, ವಿಶ್ವ ಶಕ್ತಿಯನ್ನು ಒಂದು ಜೀವ ಶಕ್ತಿ ಕೈ ಹೋಗಿಬಿಟ್ರೆ ತಿರುಗಿ ಸಿಕ್ಕಲ್ಲ. ಅದು ಆದ್ರೆ ಸಿಗ್ಬೇಕು ಅನ್ನುವ ಆಸೆ ಮನುಷ್ಯರಿಗೆ, ಇಲ್ಲಿ ನಾರಿ ಅಂತ ಅಂದ್ಕೋಣ, ಗೆಳೆಯರ ಮತ್ತೆ ಮುದ್ದೆ ಸಿಗ್ಬೇಕು ಅಂತ ಪ್ರಯತ್ನ ಮಾಡುತ್ತೆ, ಆದ್ರೆ ಸಿಕ್ಕೋದಿಲ್ಲ ಅನ್ನೋದು ಒಂದು ವಾಸ್ತವ. ಅದರಿಂದ ಈ ಒಂದು ವಾಸ್ತವವನ್ನ ಎದುರಿಸುವ ಹಾಗೆ ಮಾಡುತ್ತೆ ಈ ಕತೆ. ಅಲ್ಲಿಂದನೇ ಆರಂಭದಲ್ಲಿನೇ ಇದೊಂದು ಬಹಳ ಎಲ್ಲರ ಮನಸ್ಸಿನಲ್ಲಿ, ಹೃದಯದಲ್ಲಿ ಕುಸಿತಾ ಇರುವ ಒಂದು ಸಂಗತಿ ಇದು. ನಿಜ ಹೇಳ್ಬೇಕು ಅಂದ್ರೆ ಸಾವನ್ನ ಇನ್ನೊಂದು ರೀತಿಯಲ್ಲಿ ಅದು ಅನಿವಾರ್ಯ ಅನ್ನೋದನ್ನ ಹೇಳುವಂತಹದ್ದು ಆಗತ್ತೆ. ಅದು ಒಂದು. ಅಂದ್ರೆ ಈ ಕಥೆಯ ಸೌಂದರ್ಯ ನನಗೇನು ಅನ್ನಿಸ್ತು ಅಂತಂದ್ರೆ, ಬೇರೆ ಬೇರೆದವ್ರು ಬರ್ತಾರೆ, ಮೀನ್ ಸಿಕ್ಕತ್ತೆ, ಅದು ಕೂಡ ಉಳಿಯೋದಿಲ್ಲ, ಅದು ಕೂಡ ಒಂದು ಆಕಾರದಿಂದ ನಿರಾಕಾರಕ್ಕೆ ಹೋಗುತ್ತೆ, ಕಾರಿಗೆ ಹೋಗುತ್ತೆ ಅದು ಕೂಡ ಅಂತ. ಅಂದ್ರೆ ಈ ಆಕಾರ ಅನ್ನುವಂಥದ್ದು, ಜೀವ ಅನ್ನುವಂಥದ್ದು ಒಂದು ಹಂತಕ್ಕೆ ಕಾರಿಗೆ ಹೋಗ್ಬಿಡುತ್ತೆ ಅಂತ ಅನ್ನೋದಕ್ಕೆ ಇಲ್ಲಿ ಕಥೆನಲ್ಲಿ ಎಷ್ಟೊಂದು ಸನ್ನಿವೇಶಗಳಿದಾವೆ. ಆಮೇಲೆ ಕೊನೆಗೆ ಅಲ್ಲಿಗೆ ನಿಲ್ಲಲ್ಲ, ದುಃಖದಲ್ಲಿ ಇದು ಮುಗಿಯೋದಿಲ್ಲ ಈ ಕಥೆ. ಮುಖ್ಯ ಅಂದ್ರೆ ವಾಸ್ತವ ಒಂದು ಸಾವು ಸಂಭವಿಸಿದಾಗ ಸಾವಿಗೆ ಒಳಗಾದ ಜೀವ ಮತ್ತೊಂದ್ಸರಿ ಸಿಗೋದಿಲ್ಲ ಅಂತನೂ ವಾಸ್ತವ ಒಳ್ಳೇಬೇಕಾಗ್ತದೆ. ಆದ್ರೆ ಮುಂದಿನ ಕ್ಷಣದಲ್ಲಿ ಜೀವನ ಮತ್ತೆ ಇಲ್ಲಿ ನೃತ್ಯ, ಹಾಡು, ನಾದ ಇದೆಲ್ಲಾನು ಇದ್ದೇ ಇರುತ್ತೆ. ಮತ್ತೆ ನಾವು ಇದರಿಂದ ಮುಂದುವರಿಬೇಕು ಎನ್ನುವ ಒಂದು ಗಾಢವಾದ, ಬಹುಶಃ ಬುದ್ಧನಂತವನು ಹೇಳ್ಬಹುದಾದ ಒಂದು ಕಥೆ ಅಂತ ನನಗೆ ಬಹಳ ಮಹತ್ವದ ಕಥೆ. ಬಹಳ ಚೆನ್ನಾಗಿ ವಾಚನ ಮಾಡಿದ್ರಿ ಕೂಡ. ವಾಚನದ ಕಲೆ ದೃಷ್ಟಿಯಿಂದ ಹೇಳೋದಾದ್ರೆ ತುಂಬಾ ಚೆನ್ನಾಗಿನೇ ಇತ್ತು. ಅದಕ್ಕೊಂದು ನ್ಯಾಯ ಕೂಡ ಒದಗಿಸಿದ್ರು. ಇದು ನನ್ನ ಮಟ್ಟದಲ್ಲಿ ನನಗೆ ಅರ್ಥವಾದ ರೀತಿ. ಬೇರೆದವ್ರಿಗೆ ಬೇರೆ ಬೇರೆ ತರ ಅನ್ಸ್ಬೋದು. ಕೇವಲ ಮಕ್ಕಳ ಕಥೆಯಾಗಿ ಹೇಳ್ಬೋದು. ಮಕ್ಕಳ ಕಥೆ ಅನೇಕ ಲಕ್ಷಣಗಳು ಇದರಲ್ಲಿ ಇದಾವೆ ಕೂಡ. ಪುನರಾವರ್ತನೆ, ಭಾಷೆಯ ಪುನರಾವರ್ತನೆ ಇತ್ಯಾದಿ. ಒಳ್ಳೆಯ ಮಕ್ಕಳ ಕಥೆನೂ ಹೌದು, ನಿಜ, ಇಲ್ಲ ಅಂತಲ್ಲ. ಆದ್ರೆ ಮಕ್ಕಳ ಕಥೆ ಕೇವಲ ಮಕ್ಕಳ ಕಥೆ ಅಲ್ಲ, ನಮ್ಮ ಅಂದ್ರೆ ಮನುಷ್ಯರ ಕಥೆ ಇದು. ಮನುಷ್ಯ ಜೀವನದ ಒಂದು ವಾಸ್ತವದ ಕಥೆ ಅಂತ ನನಗೆ ಅನ್ನಿಸ್ತು. ತುಂಬಾ ಧನ್ಯವಾದಗಳು ನಿಮ್ಗೆ ಹಂಚಿಕೊಂಡದಕ್ಕೆ. ಥ್ಯಾಂಕ್ ಯು ಸರ್. ಸರ್ ಕುಲಕರ್ಣಿ ಸರ್. ಮೇಡಮ್ ನಮಸ್ತೆ ಮೇಡಮ್. ನಾನು ಮತ್ತೆ ದೃಶ್ಯ ಕಲಾವಿದನಾಗಿ ಇದನ್ನ ಹೆಂಗೆ ಅಭಿವ್ಯಕ್ತ ಮಾಡ್ಬೋದು ಅಂತ ಇಷ್ಟು ದಿನ ನಾವು ಕೇಳಿದಾಗ ಎಲ್ಲರೂ ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಇದನ್ನ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು. ಒಂದು ಇಷ್ಟು ದಿನ ಕತೆ ವಾಚನ ಮಾಡ್ತಾ ಇರ್ಬೇಕಾದ್ರೆ ಅಫ್ಕೋರ್ಸ್ ಎಲ್ಲ ಅಕ್ಕಂದ್ರು, ಅದ್ರ ಜೊತೆ ಶಿವಾನಂದ್ ಸರ್ ಆ ವಾಚನ ಮಾಡ್ಬೇಕಾದ್ರೆ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಆ ಕತೆಗಿನ ಜಾಸ್ತಿ ನಮಗೆ ಆ ಕಥೆಯ
ಭಾಗದಲ್ಲಿ ನಾವು ಒಬ್ರು ಆಗೋ ರೀತಿಯಲ್ಲಿ ವರ್ಣಿಸ್ತಾ ಶುರು ಮಾಡ್ಬಿಡ್ತಾರೆ. ಹಂಗಾದಾಗ ಚಿತ್ರ ಏನ್ ಬೇಕಾಗಲ್ಲ. ನಮ್ಮಂತವ್ರು ಚಿತ್ರ ಅಥವಾ ಕತೆ ಹೇಳ್ಬೇಕಾದ್ರೆ ಚಿತ್ರನೋ ಇನ್ನೊಂದು ಅಂಶ ಬೇಕಾಗತ್ತೆ ಅಂತ ಒಂದ್ ಕಡೆ ಅನ್ಸುತ್ತೆ. ಬಟ್ ನೀವಿವತ್ತು ಹೇಳಿದಾಗ, ಅಥವಾ ನಾನು ಇವತ್ತು ಪೂರ್ತಿ ಏನು ಸುಮಾರು ಎಷ್ಟು ಟೈಮ್ ತಗೊಂಡೋ ಗೊತ್ತಿಲ್ಲ, ಅಲ್ಲಿ ಚಿತ್ರಗಳನ್ನೇ ನಾವು ಹೇಳ್ತಾ ಬಂದಾಗ ನಾನೊಂದಷ್ಟು ಕಡೆ ಹೇಳಿದೆ ಹಿಂಗೆ ಒಂದಷ್ಟು ಮೈಥಾಲಜಿ ಸಬ್ಜೆಕ್ಟ್ಸ್ನ ಹೆಂಗೆ ಚಿತ್ರವಾಗಿ ಬಳಸಿದ್ರು ಅಂತ. ಹಂಗೆ ಇವತ್ತಿನ ಆಧುನಿಕ ಕಲೆಯಲ್ಲಿ ಇಲಿಸ್ಟ್ರೇಷನ್ ಅನ್ನೋದು ಎಷ್ಟು ಮುಖ್ಯವಾಗಿದೆ, ಅದರಲ್ಲಿ ತಾವು ಬಳಸಿರೋದು ಡಿಜಿಟಲ್ ಆರ್ಟ್ ಅಂತ ಆಗುತ್ತೆ. ನೀವು ಬಳಸಿರೋದನ್ನ ಇವತ್ತು ನಾವು ಒಂದು ಲ್ಯಾಪ್ಟಾಪ್ ಅಲ್ಲೇನೆ ಆಗಿರ್ಬೋದು ಅಥವಾ ಒಂದು ಪ್ಯಾಡ್ ಅಲ್ಲೇನೆ ಬಳಸಿ ನಾವು ಚಿತ್ರ ಮಾಡ್ಬೋದು. ಅಂದ್ರೆ ನಾನು ಏನಕ್ಕೆ ಇದನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾಳೆ ನಾವೇ ಕತೆ ವಾಚನ ಮಾಡ್ಬೇಕಾದ್ರೆ ನಮ್ಮದೇ ಒಂದು ಚಿತ್ರವನ್ನು ಸಹ ನಾನು ಮಾಡಿ ಈ ಕಥೆಯನ್ನ ಇಟ್ರೆ ನಮ್ಮ ಮಕ್ಕಳಿಗೆ ಎಷ್ಟು ಇನ್ನೂ ಸುಲಭ, 2 ಭಾಷೆಯಲ್ಲಿ ಹೇಳ್ದಂಗೆ ಆಗತ್ತೆ ಅಂತ. ಒಂದು ದೃಶ್ಯ ಭಾಷೆ, ಇನ್ನೊಂದು ವಾಚನ. ಈ ಎರಡರಲ್ಲೂ ಬಳಸ್ಕೊಳ್ಳೋಕೆ ಮೇಡಮ್ ಅವ್ರು ಒಂದು ನಮಗೆ ಇವತ್ತು ಶುರು ಮಾಡಿದ್ರು ಅಂತನೋ, ಅಥವಾ ಅದನ್ನ ಬಳಸುವ ವಿಧಾನವನ್ನ ನಮಗೆ ತಿಳಿಸ್ಕೊಟ್ರು ಅನ್ನೋದನ್ನ ನಾನು ಇವತ್ತು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಅದೇ ನಾನು ಆಯ್ಕೆ ಮಾಡ್ಕೊಂಡಿದ್ದು ಬಹಳಷ್ಟು ಶಿವಾನಂದ್ ಹೇಳಿದ್ದ ವಿಷಯಗಳಿಗೆ. ಅದೇ ಏನೋ ಒಂದು ಕಳೆದೋದಾಗ ಸಿಟ್ಟು ಬರುತ್ತೆ, ಆದ್ರೆ ಅದನ್ನೇ ಹುಡ್ಕೋದು ಅಂತ ಬರುತ್ತೆ, ಆದ್ರೆ ಅದನ್ನ ನಿಲ್ಸುತ್ತೆ, ಮುಂದಕ್ಕೆ ಹೋಗುತ್ತೆ. ಆಮೇಲೆ ಬರೀ ಸಿಟ್ಟಲ್ಲಿ ನೀರಿಂದು ಹಾಕುವಾಗ ಮೀನ್ ಬಂದಿದ್ನು ತಗೊಳತ್ತೆ. ಈ ತರದ್ದು ತುಂಬಾ ಸೂಕ್ಷ್ಮವಾದ ವಿಚಾರಗಳು ಸಾಕಷ್ಟಿದ್ವು. ಸೊ ಅದು ಬಹುಶಃ ಟೈಮ್ ಇದ್ದಿದ್ರೆ ಹೆಚ್ಚು ಚರ್ಚೆ ಮಾಡ್ಬೋದು, ಎಲ್ಲರಿಗೂ ಸಾಕಷ್ಟು ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಈ ತರದ್ದು ತಿರ್ಗಾ ಓದ್ತಾ ಇದ್ರೆ ಚೆನ್ನಾಗಿರತ್ತೆ, ಹಂಚ್ಕೊಳಕ್ಕೂ ಸಂತೋಷ ಅನ್ಸುತ್ತೆ. ತುಂಬಾ ಒಳ್ಳೆ ಕತೆ, ತುಂಬಾ ಒಳ್ಳೆಯ ಕಾರಣನೂ ಕೂಡ ನೀವು ಹೇಳಿದ್ದು. ಒಳ್ಳೆಯದಂದ್ರೆ ಅದು ಪದ ಅಷ್ಟು ಸರಿಯಲ್ಲ, ನನಗೆ ಕಾರಣ ಕೊಟ್ಟದು ಅಷ್ಟೇ, ಕಡೆನಲ್ಲಿ ಅದು ಕೊಡೋದು ಯಾವ್ದೋ ಫ್ಲೂಟೋ ಏನೋ ಕೊಡಲ್ಲ, ಒಂದು ಟಮಟೆ, ಅದು ಒಂಥರ ತಿರ್ಗಾ ಅದು ಒಂಥರ ಸರಳವಾಗೇನೆ ಎಂಡ್ ಆಯ್ತು ಅಂತ. ಮಣ್ಣಿಂದು ಹೇಗೆ ಮಣ್ಣಿನ ಮುದ್ದೆ ಇತ್ತು ಹಾಗೆ ಕಡೆನಲ್ಲೂ ಅಷ್ಟೇ ಆಪ್ಟ್ ಆಗಿ ಕೊನೆಗೊಳ್ತು ಅಂತ ಅನ್ಸಿತ್ತು. ಸುಂದರವಾದ ಕತೆ, ಬಹಳಷ್ಟು ಮಾತಾಡ್ಬೋದು ಅದ್ರ ಬಗ್ಗೆ. ಬೇಕಿದ್ರೆ ಅದನ್ನ ಅದರದ್ದೇ 1-2-3 ಕತೆ ಆಯ್ಕೆ ಮಾಡಿ ನಾವು ಮಾತಾಡ್ಬೋದು ಕೂಡ ಮುಂದೆ ಯಾವಾಗ್ಲಾದ್ರೂ. ತುಂಬಾ ಧನ್ಯವಾದಗಳು ನಿಮ್ಗೆ ಒಟ್ಟಾರೆ. ಗಂಗಾಧರ್? ತುಂಬಾ ಚೆನ್ನಾಗಿತ್ತು ಇವತ್ತು ಕಾರ್ಯಕ್ರಮ ಒಟ್ಟಾರೆ. ಸರ್ ನಿಮ್ದು ಮತ್ತೆ ಬೃಂದಾವನ ಮಾಡಿದ ಕಥಾ ವಾಚನ ಎರಡು ಖಂಡಿತ ಆಲೋಚನೆ ಮಾಡಕ್ ಅನ್ಸುತ್ತೆ. ಮತ್ತೆ ಮಂಟಪ ಸರ್ ಮುಖ್ಯವಾಗಿ ಅವ್ರ ಪ್ರದರ್ಶನ ದೃಶ್ಯ ಕಲೆ ಹಿನ್ನೆಲೆಯಲ್ಲಿ ಮಾಡಿದ ಒಂದು ಪ್ರದರ್ಶನ ತುಂಬಾ ಅಪರೂಪದ್ದು. ನಮಿಗೂ ಸಾಕಷ್ಟು ಅಲ್ಲಿ ಕಲಿಕೆಗೆ, ನೋಡ್ಲಿಕ್ಕೆ, ಕೇಳಲಿಕ್ಕೆ ಅವಕಾಶ ಇತ್ತು. ಒಟ್ಟಾರೆ ಇಷ್ಟೊತ್ತು ಎಲ್ಲರೂ ಸೇರಿ ಭಾಗವಹಿಸಿ ಚೆನ್ನಾಗಿ ಯಶಸ್ವಿ ಆಗಿದ್ದಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಮತ್ತು ಮುಖ್ಯ ಅತಿಥಿಯಾಗಿ ಬಂದ ಬೃಂದಾವನಮಗೂ ಮತ್ತೊಮ್ಮೆ ವಂದನೆಗಳು ತಿಳಿಸ್ತಾ ನಾನು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸರ್. ನಮಸ್ತೆ.